वन्दे रूपसनातनौ रघुजुगौ श्रीजीवगोपालकौ। हरे कृष्ण। मम ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्णा 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 हरे हरे, हरे राम 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 हरे हरे। हरे कृष्ण। ನಮ್ಮೆಲ್ಲ ಭಕ್ತರಿಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ. ನಾವು ಇವತ್ತಿನಿಂದ ಬೃಂದಾವನದ 6 ಗೋಸ್ವಾಮಿಗಳ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡೋಣ. ಬೃಂದಾವನದ 6 ಗೋಸ್ವಾಮಿಗಳಂದರೆ, ಈ ನಾವು ಯೂಶ್ವಲಿ ಅವ್ರಿಗೆ ಷಡ್ ಗೋಸ್ವಾಮಿಗಳಂತ ಹೇಳ್ತೀವಿ. ಈ 6 ಗೋಸ್ವಾಮಿಗಳು ಅವರು ಚೈತನ್ಯ ಮಹಾಪ್ರಭುಗಳ ಪ್ರಮುಖ ಶಿಷ್ಯರಾಗಿದ್ದರು. ಚೈತನ್ಯ ಮಹಾಪ್ರಭುಗಳ ಶಿಷ್ಯರು. ಅದರಲ್ಲಿ ಇವತ್ತು ಮೊದಲು ನಾವು ಸನಾತನ ಗೋಸ್ವಾಮಿಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಒಂದು ಗೋಸ್ವಾಮಿಗಳ ಬಗ್ಗೆ ಒಂದು ವಿಷಯವನ್ನು ಹೇಳಬೇಕಂದ್ರೆ, ಅವ್ರ ಬಗ್ಗೆ ಅವರು ಯಾವ ರೀತಿ ಚೈತನ್ಯ ಮಹಾಪ್ರಭುಗಳ ಒಂದು ಮನೋಭಿಲಾಸವನ್ನು ಅವರು ಈ ಜಗತ್ತಿನಲ್ಲಿ ಅವರು ಪ್ರಚಾರವನ್ನು ಮಾಡಿದರು. ಅದು ಆ 6 ಗೋಸ್ವಾಮಿಗಳ ಮಹತ್ವ ಅದು. ಶ್ರೀನಿವಾಸ ಆಚಾರ್ಯ ಅಂಥೇಳಿ ಒಬ್ಬ ಆಚಾರ್ಯರು ಅವರು ಹೇಳ್ತಾರೆ, ನಾನಾ ಶಾಸ್ತ್ರ ವಿಚಾರನೈಕ ನಿಪುಣೌ ಸದ್ಧರ್ಮ ಸಂಸ್ಥಾಪಕೌ ಲೋಕಾನಾಂ ಹಿತಕಾರಿಣೌ ತ್ರಿಭುವನೆ ಮಾನ್ಯೌ ಶರಣ್ಯಕರೌ ರಾಧಾ ಕೃಷ್ಣ ಪದಾರವಿಂದ ಭಜನಾ ನಂದೇನ ಮತ್ತಾಲಿಕೌ ವಂದೇ ರೂಪ ಸನಾತನೌ ರಘುಯುಗೌ ಶ್ರೀಜೀವ ಗೋಪಾಲಕೌ. ಅವರು ಶ್ರೀನಿವಾಸ ಆಚಾರ್ಯ ಷಡ್ ಗೋಸ್ವಾಮಿ ಅಷ್ಟಕ ಅಂತೇಳಿ ಒಂದು ಗೀತೆಯನ್ನು ಬರೆದಿದ್ರು. ಆ ಗೀತೆಯ 2ನೇ ಪದ್ಯವನ್ನು ನಾವಿಲ್ಲಿ ಹೇಳಿದ್ವಿ. ಈಗ ಅವ್ರು ಹೇಳ್ತಾರೆ, ನಾನಾ ಶಾಸ್ತ್ರ ವಿಚಾರ ಅನೇಕ ನಿಪುಣ. ಅವರು ಅನೇಕ ಶಾಸ್ತ್ರಗಳ ಒಂದು ವಿಚಾರದಲ್ಲಿ ಅತ್ಯಂತ ನಿಪುಣರಾಗಿದ್ದರು ಮತ್ತು ಸದ್ಧರ್ಮ ಸಂಸ್ಥಾಪಕವು. ಈ ಎಲ್ಲ ಶಾಸ್ತ್ರಗಳಿಂದ ಅವರು ಒಂದು ಅಸಾರವನ್ನು ತೆಗೆದುಕೊಂಡು ಬಿಟ್ಟು ಒಂದು ಸದ್ಧರ್ಮವನ್ನು, ನಿಜವಾದ ಧ್ಯೇಯವನ್ನು, ಜೀವನದ ಧ್ಯೇಯ ಗುರಿಯನ್ನು ಅವರು ಸ್ಥಾಪನೆಯನ್ನು ಮಾಡಿದರು. ಸದ್ಧರ್ಮ ಸಂಸ್ಥಾಪಕವು ಲೋಕಾನಾಂ ಹಿತಕಾರಿಣವು ತ್ರಿಭುವನೆ. ಲೋಕಾನಾಂ ಹಿತಕಾರಿಣವು ಅವರು ಎಲ್ಲ ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡಿದರು. ಹಿತಕಾರಿಗಳಾಗಿದ್ದರು. ಎಲ್ಲರೂ ಒಳ್ಳೆಯದನ್ನು ಬಯಸಿದರು. ಎಲ್ಲರಿಗೂ ಒಳ್ಳೆಯದಕ್ಕೋಸ್ಕರ ತ್ರಿಭುವನ ಮಾನ್ಯವು. ಅವರು 3 ಲೋಕಗಳಲ್ಲಿ ಎಲ್ಲ ಜನರಿಂದ ಅವರು ಮಾನ್ಯರು. ಶರಣ್ಯಾಕರು ಮತ್ತು ಅವರ ಆಶ್ರಯವನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ಯೋಗ್ಯ ಒಂದು ಆಶ್ರಯದಾತರು. ರಾಧಾ ಕೃಷ್ಣ ಪದಾರವಿಂದ ಭಜನ ಅಂದರೆ ಯಾವಾಗಲೂ ರಾಧಾಕೃಷ್ಣರ ಚರಣಾರವಿಂದಗಳ ಭಜನೆಯಲ್ಲಿ ಅವರು ಮಗ್ನರಾಗಿರ್ತಿದ್ರು. ಆ ಒಂದು ಆನಂದದಲ್ಲಿ ಅವರು ಮತ್ತಾಲಿಕವು. ಅವರು ತುಂಬ ಅದರಲ್ಲಿ ಉನ್ಮತ್ತತೆಯಿಂದ ಅವರು ತೊಡಕೊಳ್ತಾ ಇದ್ರು. ಒಂದೇ ರೂಪ ಸನಾತನವು ರಘುಯುಗವು ಶ್ರೀಜೀವ ಗೋಪಾಲಕವು. ಈ 6 ಗೋಸ್ವಾಮಿಗಳು ಅಂದರೆ
ಶ್ರೀಲ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಶ್ರೀಲ ರಘುನಾಥ್ ದಾಸ ಗೋಸ್ವಾಮಿ, ಶ್ರೀಲ ರಘುನಾಥ್ ಭಟ್ಟ ಗೋಸ್ವಾಮಿ, ಶ್ರೀಲ ಜೀವ ಗೋಸ್ವಾಮಿ, ಆಮೇಲೆ ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿ. ಈ ರೀತಿ 6 ಜನ ಗೋಸ್ವಾಮಿಗಳಿಗೆ ನಾನು ಅವರಿಗೆ ನನ್ನ ಪ್ರಣಾಮಗಳನ್ನ ಅರ್ಪಿಸ್ತೀನಿ ಅಂತ ಹೇಳ್ತಾರೆ. ಮೊದಲನೇದಾಗಿ ನಾವಿವತ್ತು ಸನಾತನ ಗೋಸ್ವಾಮಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇದರಲ್ಲಿ 6 ಗೋಸ್ವಾಮಿಗಳಲ್ಲಿ 3 ಗೋಸ್ವಾಮಿಗಳು ಅಂದರೆ ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ ಮತ್ತು ಜೀವ ಗೋಸ್ವಾಮಿ ಅವರು ಒಂದೇ ಕುಟುಂಬದಿಂದ ಬಂದಿರುವಂಥವ್ರು. ಇವರ ಪೂರ್ವಜರು 3 ಜನ ಅಂದರೆ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮತ್ತು ಜೀವ ಗೋಸ್ವಾಮಿ. ಇವರ ಪೂರ್ವಜರು ಅವರು ನಮ್ಮ ಕರ್ನಾಟಕ ರಾಜ್ಯದಿಂದ ಆದವರು. ಅದು ಭಕ್ತಿ ರತ್ನಾಕರ ಅಂಥೇಳಿ ಒಂದು ಗ್ರಂಥ ಇದೆ. ಆ ಭಕ್ತಿ ರತ್ನಾಕರದಲ್ಲಿ ಶ್ರೀ ನರಹರಿ ಚಕ್ರವರ್ತಿ ಠಾಕೂರರು ಅವರು ಈ ಒಂದು ವಿಷಯವನ್ನು ಅವರು ಪ್ರಸ್ತುತಪಡಿಸ್ತಾರೆ. ಅವ್ರು ಹೇಳ್ತಾರೆ, ಒಂದಾನೊಂದು ಕಾಲದಲ್ಲಿ ಸರ್ವಜ್ಞ ಜಗದ್ಗುರು ಅಂಥೇಳಿ ಒಬ್ಬ ಬ್ರಾಹ್ಮಣರು, ಭಾರದ್ವಾಜ ಗೋತ್ರದಲ್ಲಿ ಬಂದಿರುವಂಥ ಬ್ರಾಹ್ಮಣರು, ಅವರು ತುಂಬ ಒಂದು ವೇದಗಳ ಪಾರಂಗತರಾಗಿದ್ದರು. ಯಜುರ್ವೇದಿ ಭಾರದ್ವಾಜ ಗೋತ್ರದಲ್ಲಿ ಅವರು ಜನ್ಮವನ್ನು ತಾಳಿ ತುಂಬ ಒಂದು ಅತ್ಯಂತ ಮೇಧಾವಿಗಳಾಗಿದ್ದರು. ಮತ್ತು ಅವರು ಕರ್ನಾಟಕ ರಾಜ್ಯದ ಆ ಸಮಯದಲ್ಲಿ ಒಬ್ಬ ರಾಜನಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದರು. ಅವರ ಒಬ್ಬ ಸುಪುತ್ರ ಇದ್ದರು, ಅವರ ಹೆಸರು ಅನಿರುದ್ಧ ದೇವರ ಮಗ. 2 ಮಕ್ಕಳಿದ್ರು ಅವ್ರಿಗೆ. ಅವರಲ್ಲಿ ಒಬ್ಬರು ರೂಪೇಶ್ವರ, ಇನ್ನೊಬ್ಬರು ಹರಿಹರ. ರೂಪೇಶ್ವರ ದೊಡ್ಡವರು. ಅವರು ಎಲ್ಲ ಶಾಸ್ತ್ರಗಳ ಒಂದು ನೈಪುಣ್ಯತೆಯನ್ನು ಪಡೆದುಕೊಂಡು ತುಂಬ ಅವರು ಮೇಧಾವಿಗಳಾಗಿದ್ದರು. ಆಮೇಲೆ ಹರಿಹರ ಅನ್ನೋ 2ನೇ ಪುತ್ರ, ಅವನು ಶಸ್ತ್ರವಿದ್ಯಾ ನಿಪುಣರಾಗಿದ್ದರು. ಅವರು ಯುದ್ಧಶಾಸ್ತ್ರದಲ್ಲಿ ಅವರು ನಿಪುಣರಾದರು. ಈ ಅನಿರುದ್ಧ ದೇವ ಇವರು ಒಂದು ಸಾವಿನ ನಂತರ ಈ ಹರಿಹರ ಮತ್ತು ರೂಪೇಶ್ವರ ಅವರು ರಾಜರಾಗ್ತಾರೆ, ಅವರು ಆಡಳಿತವನ್ನು ನಡೆಸ್ತಾರೆ. ಆದರೆ ಈ ಹರಿಹರ ಶಾರೀರಿಕ ಪ್ರಾಬಲ್ಯದಲ್ಲಿ, ಶಸ್ತ್ರವಿದ್ಯೆಯಲ್ಲಿ ತುಂಬ ಪ್ರಬಲನಾಗಿರೋದ್ರಿಂದ ಅವನು ರೂಪೇಶ್ವರನಿಂದ ಎಲ್ಲ ಆಡಳಿತವನ್ನು ಕಿತ್ತುಕೊಳ್ತಾರೆ. ಅದಕ್ಕೆ ರೂಪೇಶ್ವರ ಅವ್ರು ಏನು ಮಾಡ್ತಾರೆ, ಅವರು ಈ ಕರ್ನಾಟಕ ಪ್ರಾಂತವನ್ನು ಬಿಟ್ಟು ಅವರು ಪೌಲಸ್ತ್ಯ ದೇಶ ಅನ್ನುವ ಪ್ರಾಂತಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಶಿಖರ ದೇವ ಅನ್ನುವ ಅಲ್ಲಿ ರಾಜನಿರ್ತಾರೆ. ಆ ರಾಜನ ಜೊತೆ ಅವರದ್ದು ಮಿತ್ರತೆ ಆಗುತ್ತೆ. ಆ ಶಿಖರ ದೇವ ಅಲ್ಲಿ ಅವರಿಗೆ ವಾಸ್ತವ್ಯವನ್ನು, ಅಲ್ಲಿ ಒಂದು ಆಶ್ರಯವನ್ನು ನೀಡ್ತಾರೆ. ಈ ರೀತಿ ಅವರು ಆ ಪೌಲಸ್ತ್ಯ ದೇಶದಲ್ಲಿ ರೂಪೇಶ್ವರರು ಹೋಗಿ ಅಲ್ಲಿ ನೆಲೆಸ್ತಾರೆ. ಆಮೇಲೆ ಅವರಿಗೆ ಒಬ್ಬ ಮಗನಿರ್ತಾನೆ, ಅವನ ಹೆಸರು ಪದ್ಮನಾಭ. ಆ ಪದ್ಮನಾಭ ಅವರು ಪೂರ್ತಿ 4 ವೇದಗಳಲ್ಲಿ ಅತ್ಯಂತ ಮೇಧಾವಿಯಾಗಿರ್ತಾರೆ. ಅವರು ಈ ಪೌಲಸ್ತ್ಯ ದೇಶವನ್ನು ಬಿಟ್ಟು ನವಹಾಟ ಅನ್ನುವ ಜಾಗ, ಅಂದರೆ ಇದು ಇವತ್ತಿನ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ನೈಹಾಟಿ ಅಂತ ನಾವು ಕೇಳ್ತೀವಿ. ನೈಹಾಟಿ ಅಂದರೆ ಇದು ಕಲ್ಕತ್ತಾದಿಂದ ಭಾಳ ಸಮೀಪದಲ್ಲಿದೆ. ಅಲ್ಲಿ ಹೋಗಿ ಅವರು ಗಂಗಾ ತಟದಲ್ಲಿ ಅವರು ನೆಲೆಸ್ತಾರೆ. ಅವರು ಅಲ್ಲಿ ಪುರುಷೋತ್ತಮ ದೇವನ ಒಂದು ಭಜನೆಯನ್ನು ಮಾಡ್ತಾರೆ ಅಥವಾ ಪೂಜೆಯನ್ನು ಮಾಡ್ತಾರೆ. ಅವರಿಗೆ 18 ಜನ ಹೆಣ್ಣುಮಕ್ಕಳು, ಆಮೇಲೆ 5 ಜನ ಗಂಡು ಮಕ್ಕಳು ಆಗ್ತಾರೆ. ಈ 5 ಜನ ಗಂಡು ಮಕ್ಕಳ ಹೆಸರು ಪುರುಷೋತ್ತಮ ದೇವ, ಜಗನ್ನಾಥ ದೇವ, ನಾರಾಯಣ ದೇವ, ಮುರಾರಿ ಹಾಗೂ ಮುಕುಂದ. ಇದರಲ್ಲಿ ಅತ್ಯಂತ ಕಿರಿಯವನು ಮತ್ತು ಅತ್ಯಂತ ಪುರುಷೋತ್ತಮ, ಈ 5 ಜನರಲ್ಲಿ ಕಿರಿಯವನು ಮತ್ತು ಅವರು ಇಬ್ಬರು ತುಂಬ ಅತ್ಯಂತ ಮೇಧಾವಿಗಳಿರ್ತಾರೆ. ಅದರಲ್ಲಿ ಕೊನೆಯದಾಗಿ 5ನೇ ಮಗ, ಈ ಪದ್ಮನಾಭರ 5ನೇ ಮಗ ಏನಿದ್ದಾನೆ ಮುಕುಂದ. ಈ ಮುಕುಂದ ದೇವನ ಮಗ ಶ್ರೀ ಕುಮಾರ ದೇವ ಅಂಥೇಳಿ. ಈ ಶ್ರೀ ಕುಮಾರ ದೇವರ ಅವರು ಏನು ಮಾಡ್ತಾರೆ, ಸ್ವಲ್ಪ ಏನೋ ಕುಟುಂಬದಲ್ಲಿ
ಸ್ವಲ್ಪ ಅಡೆತಡೆಗಳಾಗಿರೋದ್ರಿಂದ ಅವರು ಈ ನವಹಟ್ಟ ಅಥವಾ ಇವತ್ತಿನ ನೈಹಾಟಿ ಆ ಪ್ರಾಂತ್ಯದಿಂದ ಅವರು ಈಸ್ಟ್ ಬೆಂಗಾಲ್, ಆಗಿನ ಸಮಯದ ಒಂದು ಪೂರ್ವ ಬಂಗಾಳ ಅಥವಾ ಇವತ್ತಿನ ಬಾಂಗ್ಲಾದೇಶ, ಅಲ್ಲಿ ಹೋಗಿ ಬಾಲ್ಕಾಚಂದ್ರಪುರ ಅಂಥೇಳಿ ಯಶೋಹರ ಜಿಲ್ಲೆಯ ಬಾಲ್ಕಾಚಂದ್ರಪುರ ಅನ್ನುವಲ್ಲಿ ಅಲ್ಲಿ ಹೋಗಿ ಅವರು ನೆಲೆಸ್ತಾರೆ. ಅವರಿಗೆ 3 ಜನ ಮಕ್ಕಳಿರ್ತಾರೆ. ಒಂದು ಇದು ಶ್ರೀ ರೂಪ, ಆಮೇಲೆ ಸನಾತನ, ಆಮೇಲೆ ಮೊದಲೇ ಸನಾತನ, ರೂಪ, ಆಮೇಲೆ ಅನುಪಮ ಅಥವಾ ವಲ್ಲಭ ಅಂತೇಳಿ 3 ಜನ ಮಕ್ಕಳು. ಅವರೇ ಈ ಶ್ರೀ ರೂಪ ಮತ್ತು ಸನಾತನ ಅವರೇ ಮುಂದೆ ಚೈತನ್ಯ ಮಹಾಪ್ರಭುಗಳ ಸಂಪರ್ಕದಲ್ಲಿ ಬಂದು ಅವರು ಚೈತನ್ಯ ಮಹಾಪ್ರಭುಗಳ ಶಿಷ್ಯರಾಗಿ ಚೈತನ್ಯ ರೂಪ ಮತ್ತು ಸನಾತನ ಗೋಸ್ವಾಮಿಗಳಾಗಿ ತುಂಬ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ನಮ್ಮ ಗೌಡಿಯ ವೈಷ್ಣವ ಪರಂಪರೆಯಲ್ಲಿ ಅವರು ಆಚಾರ್ಯರಾಗ್ತಾರೆ. ಆಮೇಲೆ ಈ ಅನುಪಮ ಅಥವಾ ಶ್ರೀ ವಲ್ಲಭ ಏನಿದಾರಲ್ಲ, ಅವರ ಸಣ್ಣ ಒಬ್ಬ ತಮ್ಮ, ಅವ್ರ ತಮ್ಮ ಚಿಕ್ಕ ಸಹೋದರ, ಅವ್ರಿಗೆ ಒಬ್ಬ ಮಗ ಇರ್ತಾನೆ, ಅವನು ಶ್ರೀ ಜೀವ ಅಂತೇಳಿ, ಅವರು ಶ್ರೀ ಜೀವ ಗೋಸ್ವಾಮಿ ಅಂತೇಳಿ ಆಚಾರ್ಯರಾಗ್ತಾರೆ ರೂಪ ಮತ್ತು ಸನಾತನ ನಂತರ. ಸೊ ಇವತ್ತು ನಾವು ಸನಾತನ ಗೋಸ್ವಾಮಿಗಳ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡೋಣ. ಇವತ್ತಿನ ಭಕ್ತಿ ರತ್ನಾಕರದಲ್ಲಿ ಹೇಳಾಗಿದೆ, ಸನಾತನ ಗೋಸ್ವಾಮಿ ಸನಾತನನ ಜನ್ಮ ಸುಮಾರು 1488ರ ಹೊತ್ತಿನಲ್ಲಿ ಅದು ಬಾಲ್ಕಾಚಂದ್ರಪುರ್ ಅಂದರೆ ಇವತ್ತಿನ ವೆಸ್ಟ್ ಬೆಂಗಾಲಲ್ಲಿ ಆಯ್ತು ಅಂತ ಹೇಳ್ತಾರೆ. ಕೆಲವೊಬ್ಬರು ಈಸ್ಟ್ ಬೆಂಗಾಲಲ್ಲಿ ಆಯ್ತು ಅಂತ ಹೇಳ್ತಾರೆ. ಕೆಲವೊಬ್ರು ಹೇಳ್ತಾರೆ ಇಲ್ಲ, ಮೊದಲೇ ಅವ್ರದ್ದು ಜನ್ಮವಾಗಿತ್ತು, ಅವರು ನೈಹಾಟಿಯಲ್ಲಿ ಇರಬೇಕಾದ್ರೆ ಅಥವಾ ನವಹಟ್ಟದಲ್ಲಿ ಇರಬೇಕಾದ್ರೆ. ಅದೇನೇ ಇರಲಿ, ಅದೊಂದಷ್ಟೇನಿಲ್ಲ. ಆದರೆ ನಾವು ಒಂದು ಸನಾತನ ಗೋಸ್ವಾಮಿಗಳ ಒಂದು ಪ್ರಾರ್ಥನೆಯನ್ನು ಮೊದಲು ಹೇಳಿ ಇದನ್ನು ಸನಾತನ ಗೋಸ್ವಾಮಿಗಳ ಒಂದು ಗುಣಗಾನವನ್ನು ಪ್ರಾರಂಭ ಮಾಡೋಣ. ವಿಲಾಪ ಕುಸುಮಾಂಜಲಿಯಲ್ಲಿ ರಘುನಾಥ ದಾಸ ಗೋಸ್ವಾಮಿಗಳು ಈ ಶ್ಲೋಕವನ್ನು ಬರೆದಿದ್ದಾರೆ. ಮೊದಲನೇ 6ನೇ ಶ್ಲೋಕ ಇದು. ಇಲ್ಲಿ ಅವ್ರು ಹೇಳ್ತಾರೆ, ವೈರಾಗ್ಯಯುಗ ಭಕ್ತಿರಸಂ ಪ್ರಯತ್ನೈರ್ ಅಪಾಯಯನ್ಮಾಂ ಅನಭಿಪ್ಸುನಂದಂ ಕೃಪಾಂಬುದಿರ್ಯ ಪರದುಃಖ ದುಃಖಿ ಸನಾತನಸ್ಥಂ ಪ್ರಭುಮಾಶ್ರಯಾಮಿ. ಇಲ್ಲಿ ರಘುನಾಥ ದಾಸ ಗೋಸ್ವಾಮಿಗಳು ಅವ್ರು ಹೇಳ್ತಾರೆ, ವೈರಾಗ್ಯಯುಗ ಭಕ್ತಿ ರಸಂ ಪ್ರಯತ್ನೈರ್, ವೈರಾಗ್ಯದಿಂದ ಕೂಡಿರುವಂಥ ಭಕ್ತಿ ರಸವನ್ನು ಬಹಳ ಪ್ರಯತ್ನಪೂರ್ವಕವಾಗಿ ಸನಾತನ ಗೋಸ್ವಾಮಿ ಏನು ಮಾಡಿದ್ರು, ಅವರು ನೀಡಿದರು. ನಾನು ಅದಕ್ಕೆ ಅಪಾಯಯನ್ ಅಂದರೆ ನಾನು ಅದನ್ನು ಕುಡಿಲಿಕ್ಕೆ, ಭಕ್ತಿಯ ಒಂದು ರಸವನ್ನು ಸೇವಿಸಲಿಕ್ಕೆ ನನಗೆ ಬೇಡವಾಗಿತ್ತು. ಅನಭಿಪ್ಸುನ್, ಆ ಇಚ್ಛೆ ಇರಲಿಲ್ಲ. ಆದರೆ ಯಾಕಂದರೆ ನಾನು ಭಕ್ತಿಯ ಒಂದು ಜ್ಞಾನದ ಬಗ್ಗೆ ಅಂಧನಾಗಿದ್ದೆ, ಭಕ್ತಿಯ ಮಹತ್ವದ ಬಗ್ಗೆ. ಅದು ಕೃಪಾಂಬುದಿರ್ಯ ಪರದುಃಖ ದುಃಖಿ, ಆ ಸನಾತನ ಗೋಸ್ವಾಮಿಗಳು ತುಂಬ ಕೃಪಾಳುಗಳು. ಅವರು ಪರದುಃಖ ದುಃಖಿ, ತುಂಬ ಅನ್ಯರಿಗೆ ದುಃಖವಾಗುವುದನ್ನು ನೋಡಿ ಅವ್ರಿಗೆ ದುಃಖ ಆಗುತ್ತೆ. ಇದು ವೈಷ್ಣವರ ಒಂದು ಗುಣ ಅಂತ ಹೇಳಾಗಿದೆ. ಬೇರೆಯವರ ದುಃಖವನ್ನು ನೋಡಿ ಅವ್ರಿಗೆ ತುಂಬ ದುಃಖ ಆಗುತ್ತೆ. ಆದರೆ ಅದೇ ಒಬ್ಬ ಭೌತಿಕ ವ್ಯಕ್ತಿಗಳಿಗೆ ಬೇರೆಯವರಿಗೆ ಒಳ್ಳೆಯದು ಏನಾದರೂ ಆದರೆ ಅದಕ್ಕೆ ಅವರು ದುಃಖ ಪಡ್ತಾರೆ. ಬೇರೆಯದವ್ರಿಗೆ ಕೆಟ್ಟಾದರೆ ಅವರು ನೋಡಿ ನಗ್ತಾರೆ, ಅವ್ರಿಗೆ ಆನಂದ ಆಗುತ್ತೆ. ಆದರೆ ಆ ರೀತಿ ಅಲ್ಲ, ವೈಷ್ಣವರು ಅಂತಂದರೆ ಒಂದು ಒಳ್ಳೆಯ ಜನ ಅಥವಾ ವೈಷ್ಣವರು ಸಜ್ಜನರಿಗೆ ಏನಾಗುತ್ತೆ, ಬೇರೆಯವರ ದುಃಖವನ್ನು ನೋಡಿ ಅವ್ರಿಗೆ ದುಃಖ ಆಗುತ್ತೆ ಅಂತ ಸನಾತನ ಗೋಸ್ವಾಮಿಗಳ ಅಂಥ ಸನಾತನ ಪ್ರಭುಗಳಿಗೆ ನಾನು ಅವರ ಆಶ್ರಯವನ್ನು ತೆಗೆದುಕೊಳ್ತೀನಿ ಅಂಥೇಳಿ ರಘುನಾಥ ದಾಸ ಗೋಸ್ವಾಮಿ ಹೇಳ್ತಾರೆ. ಸನಾತನ ಗೋಸ್ವಾಮಿಗಳು ನಾವು ನೋಡಿದ್ವಿ 1488ರ ಆಸ್ಪಾಸ್ನಲ್ಲಿ ಅವ್ರದ್ದು ಜನ್ಮ ಆಗುತ್ತೆ. ಅವರು ಬಾಲ್ಯದ ಬಗ್ಗೆ ಅಷ್ಟು ವರ್ಣನೆ ಗೊತ್ತಿಲ್ಲ. ಆದರೆ ಸನಾತನ ಗೋಸ್ವಾಮಿಗಳು ಅವರು ಇಷ್ಟೊಂದು ಮೇಧಾವಿಗಳಾಗಿರ್ತಾರೆ. ಆ ಸಮಯದಲ್ಲಿ ಅತ್ಯಂತ ಒಂದು ಮೇಧಾವಿಗಳಾದಂಥ ವಿದ್ಯಾವಾಚಸ್ಪತಿಯ ಅವರ ಶಿಷ್ಯರಾಗಿರ್ತಾರೆ. ಅವರ ಹತ್ರ ನ್ಯಾಯ ಮತ್ತು ವೇದಾಂತ, ಈ ಷಡ್ದರ್ಶನಗಳಲ್ಲಿ ವೇದಾಂತ ಷಡ್ದರ್ಶನಗಳಲ್ಲಿ ನ್ಯಾಯ ಮತ್ತು ವೇದಾಂತ ಈ 2 ಅಂಗಗಳಲ್ಲಿ ಅತ್ಯಂತ ವಾಗ್ಮಿ ಪಟು ಆಗಿರ್ತಾರೆ. ಅದರ ಮೇಧಾವಿಗಳಾಗಿರ್ತಾರೆ.
ಅತ್ಯಂತ ಒಂದು ಗೌರವಾನ್ವಿತ ವಿದ್ವಾಂಸರಾಗಿರ್ತಾರೆ ಅವರು. ಅಷ್ಟೇ ಅಲ್ಲದೆ ಅವರು ಅನೇಕ ಭಾಷೆಗಳನ್ನ ಬಲ್ಲವರಾಗಿರ್ತಾರೆ. ಪರ್ಷಿಯನ್, ಅರೇಬಿಕ್, ಸಂಸ್ಕೃತ, ಈ ನಮ್ಮ ಲೋಕಲ್ ಭಾಷೆಗಳನ್ನು ಬಿಡಿ, ಅಂದರೆ ಹಿಂದಿ ಆಗಿರ್ಬೋದು, ಬಂಗಾಲಿ, ಅದರಲ್ಲಂತೂ ಅವರ ಪಾಂಡಿತ್ಯ ವಿದ್ಯೆ ಇರುತ್ತೆ. ಅದಷ್ಟೇ ಅಲ್ಲ, ಪರ್ಷಿಯನ್, ಅರೇಬಿಕ್, ಆಮೇಲೆ ಸಂಸ್ಕೃತ, ಈ ರೀತಿ ಅನ್ಯ ತುಂಬ ಭಾಷೆಗಳಲ್ಲಿ ಅವರು ಒಂದು ಭಾಷೆಗಳ ಮೇಲೆ ಪಾಂಡಿತ್ಯವನ್ನು ಸಾಧಿಸುತ್ತಾರೆ. ಆ ಸಮಯದಲ್ಲಿ ಏನಾಗುತ್ತಂದರೆ ಅವರಿಗೆ ನವಾಬ್ ಹುಸೇನ್ ಶಹಾ ಅಂಥೇಳಿ, ಇವ್ರ ತಂದೆ ಶ್ರೀಕುಮಾರದೇವ ಅವರು ನವಾಬ್ ಹುಸೇನ್ ಶಾಕ್ಕಿಂತ ಮುಂಚೆ ಆಡಳಿತದಲ್ಲಿರುವ ಪಠಾಣ್ ಹತ್ರ ಅವರು ಮಂತ್ರಿ ಆಗಿರ್ತಾರೆ. ಆದರೆ ನವಾಬ್ ಹುಸೇನ್ ಶಹಾ ಏನು ಮಾಡ್ತಾನೆ, ಇವರು ಅವನ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇರೋದಿಲ್ಲ. ಆಗ ಅವನು ಹೇಳ್ತಾನೆ, ನೀವೇನಾದರೂ ನನ್ನ ಸೇವೆಯನ್ನು ಸ್ವೀಕಾರ ಮಾಡದೇ ಇದ್ದರೆ, ಅಂದರೆ ನನ್ನ ಮಂತ್ರಿಮಂಡಲದಲ್ಲಿ ನೀವು ಮಂತ್ರಿಗಳಾಗದೇ ಇದ್ದರೆ, ನೀವು ಆಡಳಿತಗಾರರು ಆಗದೇ ಇದ್ದರೆ ನಾನೇನು ಮಾಡ್ತೀನಿ, ನಾನು ಹಿಂದೂಗಳಿಗೆ ಎಲ್ಲ ಅವ್ರಿಗೆ ತೊಂದರೆ ಕೊಡ್ತೀನಿ, ಅವರನ್ನು ನಾನು ಭಯೋತ್ಪಾದನೆ ಮಾಡ್ತೀನಿ ಅಂತ. ಅದಕ್ಕೆ ಈ ಹಿಂದೂಗಳಿಗೆ ಅಥವಾ ಈ ಮುಸ್ಲಿಂ ರಾಜ್ಯನಿಂದ ಹಿಂದೂಗಳಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಅವರು ಅವನ ಸೇವೆಯನ್ನು ಸ್ವೀಕಾರ ಮಾಡ್ತಾರೆ. ಯಾಕಂದರೆ ಈ ನವಾಬ್ ಹುಸೇನ್ ಶಾಹ್ ಹೇಳ್ತಾರೆ, ಇವರು ತುಂಬ ಮೇಧಾವಿಗಳು, ಇವರು ಒಂದು ಆಡಳಿತದಲ್ಲಿ ತುಂಬ ಚುರುಕಾಗಿದ್ದಾರೆ, ಇವರು ಬ್ರಾಹ್ಮಣರು, ಅತ್ಯಂತ ಉಚ್ಚಕೋಟೆಯ ಬ್ರಾಹ್ಮಣ ಕುಲದಲ್ಲಿ ಅವ್ರ ಜನ್ಮ ಆಗಿರ್ತದೆ, ಸಾರಸ್ವತ ಬ್ರಾಹ್ಮಣ ಕುಲದಲ್ಲಿ. ಆಗ ಅವರು ಅವನ ಒಂದು ಸೇವೆಯನ್ನು ಸ್ವೀಕಾರ ಮಾಡ್ತಾರೆ. ಮತ್ತು ಆ ಸಮಯದಲ್ಲಿ ಆ ರಾಜನ ಸೇವಕನಾಗೋದು, ಯಾವುದೋ ಒಬ್ಬ ಹಿಂದೂ ರಾಜನ ಮಂತ್ರಿಮಂಡಲದಲ್ಲಿ ಈಗ ಸನಾತನ ಗೋಸ್ವಾಮಿಗಳು, ಅವರಿಗೆ ಅವನು ಏನು ಕೊಡ್ತಾನೆ, ದಬೀರ್ ಕಾಸ್ ಅಂಥೇಳಿ. ದಬೀರ್ ಕಾಸ್ ಅಂದರೆ ತುಂಬ ಪರ್ಸ್ನಲ್ ಸೆಕ್ರೆಟ್ರಿ, ಅವ್ರಿಗೆಲ್ಲ ಅವರು ಪರ್ಸ್ನಲ್ ಸೆಕ್ರೆಟ್ರಿ, ಆಮೇಲೆ ಖಜಾಂಚಿ, ಫೈನಾನ್ಸ್ ಮಿನಿಸ್ಟರ್ ಎಲ್ಲ ಮಾಡ್ತಾರೆ. ಅದೊಂದು ಅತ್ಯಂತ ಒಂದು ಗೌರವಾನ್ವಿತ ಹುದ್ದೆ ಆಗಿತ್ತು ಆ ಸಮಯದಲ್ಲಿ. ಆಮೇಲೆ ರೂಪ ಗೋಸ್ವಾಮಿ ಅವರ ತಮ್ಮನಿಗೆ ಏನು ಮಾಡ್ತಾರೆ, ಅವರು ಸನಾತನ ತಮ್ಮಿಗೆ ಅವ್ರಿಗೆ ಫೈನಾನ್ಸ್ ಮಿನಿಸ್ಟರ್, ಅವ್ರಿಗೆ ಆಮೇಲೆ ಡಿಫೆನ್ಸ್, ಈ ರೀತಿ ಎಲ್ಲ ಅವ್ರಿಗೆ ಪೋಸ್ಟ್ ಕೊಟ್ಟು ಅವ್ರಿಗೆ ಅವರ ಸೇವಕನಾಗಿ ಮಾಡ್ಕೊತಾರೆ. ಮತ್ತು ಅವ್ರನ್ನ ಸಾಕಾರ್ ಮಲ್ಲಿಕ್ ಅಂತೇಳಿ ಅವ್ರ ಹೆಸರನ್ನು ಕೂಡ ಬದಲಿಸ್ತಾರೆ. ಅವರು ಮೊದಲಿನ ಹೆಸರು ಅವ್ರದ್ದು ಸಂತೋಷ್ ಅಂತಿತ್ತು, ಅದನ್ನು ಹೆಸರು ಬದಲಿ ಸಾಕಾರ್ ಮಲ್ಲಿಕ್. ಆ ರೀತಿ ಈ ಮ್ಲೇಚ್ಛ ರಾಜ ಯವನ ಏನಿರ್ತಾನೆ ಅವನು, ಈ ಇಬ್ಬರು ಅಣ್ಣ ತಮ್ಮಂದಿರ ಈ ಬ್ರಾಹ್ಮಣರ ಹೆಸರುಗಳನ್ನು ಬದಲಿಸಿ ಅವರ ಸೇವಕರನ್ನಾಗಿ ಅವನು ಇಟ್ಕೋತಾನೆ. ಮಂತ್ರಿಮಂಡಲದಲ್ಲಿ ಮಂತ್ರಿಯನ್ನು ಮಾಡ್ತಾನೆ. ಮತ್ತು ಪೂರ್ತಿ ಅವ್ರ ಮೇಲೆ ಅವನು ಯಾವ ರೀತಿ ಅವ್ರ ಮೇಲೆ ಇಷ್ಟೊಂದು ಅವನ ವಿಶ್ವಾಸ ಇರುತ್ತಲ್ಲ, ಅವನು ತನ್ನ ರಾಜ್ಯವನ್ನು 2 ಭಾಗ ಮಾಡಿ ಅವ್ರಿಗೊಂದು ಭಾಗ ಕೊಟ್ಬಿಡ್ತಾನೆ. ಅದನ್ನೆಲ್ಲ ಆಡಳಿತ ನೋಡ್ಕೊಳ್ಳಿಕ್ಕೆ ಹೇಳ್ತಾನೆ ಅವ್ರಿಗೆ ಸಂಪೂರ್ಣ ರಾಜ್ಯದ್ದು. ಆಮೇಲೆ ಅವನು ಎಲ್ಲೋ ಹೊರಗೆ ಹೋದರೂ ಸಂಪೂರ್ಣ ಆಡಳಿತ ಇವ್ರ ಮೇಲೆ ಇರುತ್ತೆ. ಅವ್ರಿಗೆ ಎಲ್ಲ ಥರದ ಒಂದು ಐಶ್ವರ್ಯಗಳನ್ನು ಅವನು ಕೊಡ್ತಾನೆ. ವಿಶೇಷವಾಗಿ ಅವ್ರಿಗೋಸ್ಕರ ದೊಡ್ಡ ದೊಡ್ಡ ಅರಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟು ಅವ್ರಿಗೆ ಇರಲಿಕ್ಕೆ ಅನುಕೂಲ, ಅವ್ರಿಗೇನು ಬೇಕೋ ಅದನ್ನೆಲ್ಲ ಪೂರೈಸಿ ಅವನು ಅವರಿಗೆ ಆಡಳಿತ ಭಾರವನ್ನು ಕೊಡ್ತಾನೆ. ಒಂದು ಸಾರಿ ಸನಾತನ ಗೋಸ್ವಾಮಿಗಳು ವಿಶ್ರಾಮ ಮಾಡ್ತಾ ಇರಬೇಕಾದ್ರೆ, ರಾತ್ರಿ ವಿಶ್ರಾಂತಿಯನ್ನು ಮಾಡ್ತಾ ಇರಬೇಕಾದ್ರೆ ಒಬ್ಬ ಬ್ರಾಹ್ಮಣ ಅವರ ಒಂದು ಕನಸಿನಲ್ಲಿ ಬರ್ತಾನೆ. ಅವ್ರ ಸ್ವಪ್ನದಲ್ಲಿ ಬಂದವನು, ನೀವು ಈ ಭಾಗವತ ಗ್ರಂಥವನ್ನು ನಾನು ನಿಮ್ಗೆ ತೊಗೊಂಬಂದಿದ್ದೀನಿ, ಶ್ರೀಮದ್ ಭಾಗವತ ಮಹಾಪುರಾಣವನ್ನು, ಇದನ್ನು ಸ್ವೀಕಾರ ಮಾಡಿ ಅಂತ ಹೇಳ್ಕೊಡ್ತಾನೆ. ಅದನ್ನು ಸ್ವೀಕಾರ ಮಾಡಿ ಸನಾತನ ಗೋಸ್ವಾಮಿಗಳು ಭಾಳ ಖುಷಿಯಾಗುತ್ತೆ. ಆದರೆ ಬೆಳಗ್ಗೆ ಎದ್ದು ನೋಡ್ತಾರೆ ಅವರು. ಬೆಳಗ್ಗೆ ಎದ್ದು ನೋಡಿದಾಗ ಏನಾಗುತ್ತೆ, ಅವರು ಹತ್ರ ಶ್ರೀಮದ್ ಭಾಗವತಂ, ಅದು ಭಾಗವತ ಪುರಾಣ ಅದು ಇರೋದಿಲ್ಲ, ಗ್ರಂಥ ಇರೋದಿಲ್ಲ. ಅದನ್ನು ನೋಡಿ ಅವ್ರಿಗೆ ತುಂಬ ದುಃಖ ಆಗುತ್ತೆ. ಇದೇನಿದು, ನನ್ನ ಹತ್ರ ಈ ಭಾಗವತ ಪುರಾಣ ಇಲ್ವಲ್ಲ, ಹೇಗೆ ಇದು ಅಂತ. ಆ ಸಮಯದಲ್ಲಿ ಸ್ವಲ್ಪ ಸಮಯದಲ್ಲಿ ಏನಾಗುತ್ತೆ, ಏನು ಸ್ವಪ್ನದಲ್ಲಿ ಏನು ಕಂಡಿರ್ತಾರಲ್ಲ ಅದೇ ಬ್ರಾಹ್ಮಣ ಅವರಿಗೆ
ಬಂದು ಭಾಗವತ ಪುರಾಣವನ್ನು ನೀಡ್ತಾನೆ. ಆ ಭಾಗವತ ಪುರಾಣವನ್ನು ತೆಗೆದುಕೊಂಡು ಬಿಟ್ಟು ಅವರು ಆವತ್ತಿನಿಂದ ಅತ್ಯಂತ ಒಂದು ತಮ್ಮ ಹೃದಯಕ್ಕೆ ಸಮೀಪವಾಗಿ ಅದನ್ನು ಗ್ರಂಥವನ್ನು ಮಾಡ್ಕೊಳ್ತಾರೆ. ಪ್ರತಿನಿತ್ಯ ಅದರ ಅಧ್ಯಯನವನ್ನು ಅವ್ರು ಪ್ರಾರಂಭ ಮಾಡ್ತಾರೆ. ಅನೇಕ ಆಚಾರ್ಯರನ್ನು, ಮೇಧಾವಿಗಳನ್ನು ಕರೆಸಿ ಅವರಿಂದ ಭಾಗವತ ಶ್ರವಣವನ್ನು ಮಾಡ್ತಾ ಇರ್ತಾರೆ. ಮತ್ತು ಭಾಗವತ ಅಂದರೆ ಅವರು ಸನಾತನ ಗೋಸ್ವಾಮಿಗಳಂದರೆ ಭಾಗವತ, ಆ ರೀತಿ ಅವರು ಒಂದು ಅನ್ಯೋನ್ಯತೆ ಬೆಳೆದ್ಬಿಡುತ್ತೆ. ಸನಾತನ ಗೋಸ್ವಾಮಿಗಳು ಭಾಗವತದ ಒಂದು ಮಹಾತ್ಮ್ಯವನ್ನು ವರ್ಣನೆ ಮಾಡ್ತಾ ಅವರು ತಮ್ಮ ಶ್ರೀಕೃಷ್ಣ ಸ್ತವ ಅನ್ನುವ ಪುಸ್ತಕದಲ್ಲಿ ಕೆಲವೊಂದು ಶ್ಲೋಕಗಳನ್ನ ಬರೆದಿರ್ತಾರೆ. ಅವರಲ್ಲಿ ಹೇಳ್ತಾರೆ, ಮದೇಕ ಬಂಧು ಮತ್ಸಂಗಿನ್ ಮದ್ಗುರೋ ಮದ್ಮಹಾದನ. ಮದೇಕ ಬಂಧು, ನನ್ನ ಒಬ್ಬ ಮಿತ್ರ ನೀನು ಭಾಗವತ ಅಂತ ಹೇಳ್ತಾರೆ. ಮತ್ಸಂಗಿ, ನನ್ನ ಒಬ್ಬ ಸಂಗಡಿಗ, ನನ್ನ ಒಬ್ಬನೇ ಸಂಗಡಿಗ. ಮದ್ಗುರೋ, ನನ್ನ ಗುರು. ಈ ರೀತಿ ಭಾಗವತದ ತುಂಬ ಒಂದು ಒಳ್ಳೆಯ ಗುಣಗಾನವನ್ನು ಅವ್ರು ಮಾಡಿದ್ದಾರೆ. ತುಂಬ ಶ್ಲೋಕಗಳಿದ್ದಾವೆ ಅದರಲ್ಲಿ, ಸನಾತನ ಗೋಸ್ವಾಮಿ. ಈ ರೀತಿ ಆಡಳಿತವನ್ನು ನಡೆಸ್ತಾ ಇರ್ತಾರೆ. ಆದರೆ ಹೆಚ್ಚು ಹೆಚ್ಚು ಸಮಯ ಅವರೇನು ಮಾಡ್ತಾರೆ, ತಮ್ಮ ಕಚೇರಿಯಲ್ಲಿ ಸಮಯವನ್ನು ಅವರು ಬಿಡೋದಿಲ್ಲ. ಹೆಚ್ಚು ಸಮಯ ಅವರೇನು ಮಾಡ್ತಾರೆ, ಹೆಚ್ಚು ಸಮಯವನ್ನು ಅವರು ಅಲ್ಲಿ ವೃಂದಾವನವನ್ನು ನಿರ್ಮಾಣ ಮಾಡಿರ್ತಾರೆ. ಅವರು ಈ ಸನಾತನ ಗೋಸ್ವಾಮಿ ಮತ್ತು ರೂಪ ಗೋಸ್ವಾಮಿಗಳು ಅವರು ಅಲ್ಲೆಲ್ಲ ರಾಧಾಕುಂಡ, ಶ್ಯಾಮಕುಂಡ, ಗಿರಿ ಗೋವರ್ಧನ, ಈ ರೀತಿ ವೃಂದಾವನವನ್ನು ಅಲ್ಲಿ ನಿರ್ಮಾಣ ಮಾಡಿರ್ತಾರೆ ತಮ್ಮ ರಾಜ್ಯದಲ್ಲಿ. ಅಲ್ಲಿ ಅವರು ಹೆಚ್ಚು ಸಮಯವನ್ನು ಕಳೀತಾ ಇರ್ತಾರೆ. ಈ ರೀತಿ ಅವರು ವೃಂದಾವನದ ಕಡೆ, ಶ್ರೀಕೃಷ್ಣ ಶ್ರೀ ರಾಧೆಯರ ಕಡೆಗೆ ಅವರು ತಮ್ಮ ಒಂದು ನೀವೇನು ಹೇಳ್ತಾರೆ ಆಸಕ್ತಿಯನ್ನು ಹೆಚ್ಚು ಮಾಡ್ತಾ, ಕೇವಲ ನೆಪ ಮಾತ್ರಕ್ಕೆ ರಾಜನಿಗೆ ತೋರಿಕೋಸ್ಕರ ಆಡಳಿತದಲ್ಲಿ ಅವರು ಭಾಗವಹಿಸ್ತಾ ಇರ್ತಾರೆ. ಆ ಸಮಯದಲ್ಲಿ ಅವರು ಚೈತನ್ಯ ಮಹಾಪ್ರಭುಗಳಿಗೆ ಒಂದು ಪತ್ರವನ್ನು ಬರೀತಾರೆ. ರೂಪ ಮತ್ತು ಸನಾತನ ಗೋಸ್ವಾಮಿಗಳು ಅವರು ಚೈತನ್ಯ ಮಹಾಪ್ರಭುಗಳಿಗೆ ಅತ್ಯಂತ ದೈನ್ಯದಿಂದ, ನಾವು ಈ ವಿಷಯ ಅನ್ನುವ ವಿಷಮವಾದ ಕೂಪದಲ್ಲಿ ನಾವು ಬಿದ್ದಿದ್ದೀವಿ. ಅದಕ್ಕೋಸ್ಕರ ತಾವು ದಯವಿಟ್ಟು ಕಲಿಯುಗದಲ್ಲಿ ಎಲ್ಲ ಪತಿತ ಜೀವಿಗಳ ಉದ್ಧಾರಕ್ಕೋಸ್ಕರ ತಮ್ಮ ಅವತಾರವಾಗಿದೆ. ತಾವು ದಯವಿಟ್ಟು ಬಂದು ನಮ್ಮನ್ನು ಉದ್ಧಾರ ಮಾಡಿ, ನಮ್ಮನ್ನು ಈ ವಿಷಮ ವಿಷಯದಿಂದ ನಮ್ಮನ್ನು ಬೇಗ ಮುಕ್ತಗೊಳಿಸಿ, ನಿಮ್ಮ ಶರಣದಲ್ಲಿ ನಮ್ಗೆ ಆಶ್ರಯ ಕೊಡಿ ಅಂತೇಳಿ ಅವರು ಪತ್ರ ಬರೀತಾರೆ. ಆಗ ಚೈತನ್ಯ ಮಹಾಪ್ರಭುಗಳು ಪತ್ರ ತಲುಪುತ್ತೆ. ಆವಾಗ ಭಾರ ಅಂದರೆ ಮತ್ತೆ ಮತ್ತೆ ಅವರು ಪತ್ರ ಬರೀತಾರೆ. ಕೊನೆಗೆ ಚೈತನ್ಯ ಮಹಾಪ್ರಭುಗಳು ಏನು ಹೇಳ್ತಾರೆ, ಅವರು ಆಯಿತು, ನೀವು ಯಾವ ರೀತಿ ಇರಬೇಕಂದ್ರೆ, ಅವರು ಒಂದು ಕೋಡ್ ವರ್ಡಲ್ಲಿ ಚೈತನ್ಯ ಮಹಾಪ್ರಭುಗಳು ಅವ್ರಿಗೆ ಉತ್ತರ ಕಳಿಸ್ತಾರೆ. ಏನು ಅವ್ರು ಹೇಳ್ತಾರೆ, ಚೈತನ್ಯ ಮಹಾಪ್ರಭು, ಒಬ್ಬ ಸ್ತ್ರೀ ಅವಳಿಗೆ ಬೇರೆ ಪರಪುರುಷನ ಜೊತೆಗೆ ಏನಾದರೂ ಪರಪುರುಷನ ಮೇಲೆ ಏನಾದರೂ ಆಸಕ್ತಿ ಆದರೆ ಅವಳು ಯಾವ ರೀತಿ ಮನೆಯಲ್ಲಿ ಕಾರ್ಯ ಮಾಡ್ತಾಳೆ ಅಂದರೆ, ಮನೆಯಲ್ಲಿ ಯಾರಿಗೂ ಆ ಸಂಶಯ ಬರಬಾರ್ದು. ಮನೆಯಲ್ಲಿ ಅವಳ ಪತಿಗಾಗಲಿ ಅಥವಾ ಕುಟುಂಬದವರಿಗೆ ಯಾವುದೇ ಸಂಶಯ ಬರಬಾರ್ದು. ಇವಳಿಗೇನೋ ಬೇರೆ ಏನೋ ಸಂಬಂಧವಿದೆ ಅಥವಾ ಬೇರೆಯವ್ರ ಮೇಲೆ ಆಸಕ್ತಿ ಇದೆ, ಪರಪುರುಷನ ಮೇಲೆ. ಆ ರೀತಿ ಅವಳು ತುಂಬ ಒಂದು ಅಚ್ಚುಕಟ್ಟಾಗಿ ಮನೆ ಕೆಲಸಗಳನ್ನ ಅಕ್ಕರೆಯಿಂದ ಮಾಡ್ತಾಳೆ. ಆ ರೀತಿ ತಾವು ಮಾಡಬೇಕು ಅಂತ. ಇಷ್ಟೇ ಅಂದರೆ ಇದರ ಅರ್ಥ ಸ್ತ್ರೀಯರು ಅಥವಾ ಪರ ಪುರುಷನ ಮೇಲೆ ಆಸಕ್ತಿಯನ್ನು ಹೊಂದಿ ಮನೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ಬೇಕಂತಲ್ಲ. ಅಂದರೆ ಅವರು ಆ ಒಂದು ಪರಿಸ್ಥಿತಿಯಲ್ಲಿ ಯಾವ ರೀತಿ ಅವರು ಕಾರ್ಯಕಲಾಪವನ್ನು ಮಾಡಬೇಕು, ತಮ್ಮ ಕರ್ತವ್ಯ ನಿರ್ವಹಿಸ್ತಾ ಯಾವ ರೀತಿ ಅವರು ಭಗವಂತನ ಮೇಲೆ ಧ್ಯಾನ ಮಾಡಬೇಕು, ಭಗವಂತನ ಭಕ್ತಿಯನ್ನು ಮಾಡಬೇಕು ಅನ್ನೋದನ್ನು ಅತಿ ಸೂಕ್ಷ್ಮವಾಗಿ ಚೈತನ್ಯ ಮಹಾಪ್ರಭುಗಳು ಅವ್ರಿಗೆ ತಿಳಿಸ್ಕೊಡ್ತಾರೆ. ಸೊ ಅದಾದಮೇಲೆ ಸನಾತನ ಗೋಸ್ವಾಮಿಗಳು ಅವರು ತಮ್ಮ ರಾಜ್ಯದಲ್ಲಿ ಇದ್ಕೊಂಡ್ಬಿಟ್ಟು ಅಲ್ಲಿ ಸಿಕ್ ಲೀವ್ ಹಾಕ್ತಾರೆ. ಅವರು ಸನಾತನ ಸ್ವಾಮಿಗಳು ಒಂದು ಸಿಕ್ ಲೀವ್ ಬರೆದು, ನನಗೆ ಮೈಯಲ್ಲಿ ಹುಷಾರಿಲ್ಲ ಅಂಥೇಳಿ ಅವರು ಮನೆಯಲ್ಲೇ ಇದ್ಬಿಟ್ಟು, ಅರಮನೆಯಲ್ಲೇ ಇದ್ಬಿಟ್ಟು
ಸಾಕಷ್ಟು ಪಂಡಿತರನ್ನೆಲ್ಲ ಕರೆದು ಬ್ರಾಹ್ಮಣರ ಕರೆದು ಭಾಗವತದ ಪಠನೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಭಾಗವತ ಶ್ರವಣವನ್ನು ಮಾಡ್ತಾ ಇರ್ತಾರೆ. 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, ಇವರು ರಾಜನ ಆಸ್ಥಾನಕ್ಕೆ ಹೋಗೋದಿಲ್ಲ. ಇದ್ರ ಮಧ್ಯದಲ್ಲೇ ರೂಪ ಗೋಸ್ವಾಮಿ ಮತ್ತು ಅನುಪಮ ಅವರ ಚಿಕ್ಕ ಇಬ್ರು ತಮ್ಮಂದಿರು ಅವರು ರಾಜ್ಯವನ್ನು ಬಿಟ್ಟು ಅವ್ರ ಹತ್ರ ಏನೇನು ಸಂಗ್ರಹಿಸಿಟ್ಟರು ದನ ಇದೆ ಅದನ್ನೆಲ್ಲ ತೆಗೆದುಕೊಂಡು ಅವ್ರು ಹೋಗ್ಬಿಡ್ತಾರೆ. ಅವರು ಹೋಗ್ತಾರೆ. 2 ತಿಂಗಳಾದರೂ ಇವ್ರು ಯಾರು 3 ಜನ ಸಹೋದರರು ಬರ್ತಾನೆ ಇಲ್ಲ. ನಮ್ಮ ಆಡಳಿತ ಕಚೇರಿಗೆ ಬರ್ತಾ ಇಲ್ಲ, ಅಥವಾ ಏನು ಹೇಳ್ತಾರೆ ನೀವು ಆಸ್ಥಾನಕ್ಕೆ ಬರ್ತಾ ಇಲ್ಲ ಅಂಥೇಳಿ ರಾಜ ಏನು ಮಾಡ್ತಾನೆ, ಅವನು ರಾಜ ವೈದ್ಯರನ್ನು ಕಳಿಸ್ಬಿಡ್ತಾನೆ. ವೈದ್ಯರು ಬರ್ತಾರೆ, ವೈದ್ಯರು ಬಂದು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿ ನೋಡಿದ್ರೆ ಸನಾತನ ಗೋಸ್ವಾಮಿಗಳಿಗೆ ಯಾವುದೇ ಥರದ ಕಾಯಿಲೆ ಇರೋದಿಲ್ಲ. ಅವರು ಆರೋಗ್ಯವಾಗೇ ಇರ್ತಾರೆ. ಆರೋಗ್ಯವಾಗಿರೋದು ನೋಡಿ ಹೋಗಿ ವೈದ್ಯ ಇದ್ದವನು ಅವನು ರಾಜನಿಗೆ ಹೇಳ್ತಾನೆ, ಅವ್ರಿಗೇನು ಯಾವುದೇ ಥರ ಕಾಯಿಲೆ ಇಲ್ಲ, ಅವರು ಆರೋಗ್ಯವಾಗಿದ್ದಾರೆ. ಅವ್ರು ಆರೋಗ್ಯವಾಗಿದ್ದಾರೆ ಅಂದ ತಕ್ಷಣ ಸಡನ್ ಆಗಿ ಏನಾಗುತ್ತೆ, ಒಂದು ದಿವಸ ಸ್ವತಃ ರಾಜ ನವಾಬ್ ಹುಸೇನ್ ಶಾ ಅವನು ಬರ್ತಾನೆ. ಅವನು ಬಂದು ನೋಡ್ತಾನೆ. ನೋಡಿದ ತಕ್ಷಣ ಇಲ್ಲಿ ನೋಡಿದ್ರೆ ಅರಮನೆಯಲ್ಲಿ ಎಲ್ಲ ಬ್ರಾಹ್ಮಣರು ಕೂತು ಭಾಗವತದ ಒಂದು ಪಠನೆ ಶ್ರವಣ ಕೀರ್ತನ ನಡೀತಾ ಇದೆ. ಅದನ್ನು ನೋಡಿಬಿಟ್ಟು ನವಾಬ್ ಹುಸೇನ್ ಶಾ ಅವನು ಭಾಳ ಕ್ರುದ್ಧನಾಗ್ತಾನೆ. ಅವನು ಹೇಳ್ತಾನೆ, ಇಲ್ಲ ನೀನು ಇವತ್ತು ಏನು ಆಸ್ಥಾನಕ್ಕೆ ಬರಲೇಬೇಕು ನೀನು, ಇಲ್ಲ ಅಂದರೆ ನಾನು ಬಿಡೋದಿಲ್ಲ ನನಗೆ. ಇಲ್ಲ ಅವನು ಹೇಳ್ತಾನೆ, ನನಗೆ ಈ ಯಾವುದೇ ಅಡ್ಮಿನಿಸ್ಟ್ರೇಷನಲ್ಲಿ ನನಗೆ ಆಡಳಿತದಲ್ಲಿ ನನಗೆ ಯಾವುದೇ ಆಸಕ್ತಿ ಇಲ್ಲ. ನೀವು ಹೇಗಿದ್ದರೂ ರಾಜರಿದ್ದೀರಿ, ನಿಮ್ಮ ಇಚ್ಛೆ, ನೀವು ಸ್ವತಂತ್ರರು, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ನಾನು ಮಾತ್ರ ನಿಮ್ಮ ಮಂತ್ರಿ ಪದವಿಯನ್ನು ಈಗ ತ್ಯಾಗ ಮಾಡ್ತಾ ಇದ್ದೀನಿ. ಅದಕ್ಕೆ ರಾಜನಿಗೆ ಭಾಳ ಕ್ರೋಧ ಬರುತ್ತೆ. ರಾಜ ಕ್ರೋಧ ಬಂದು ಅವ್ರನ್ನೇನು ಮಾಡ್ತಾನೆ, ಸನಾತನ ಗೋಸ್ವಾಮಿಗಳನ್ನು ಅವರು, ನೀನು ಬರದೇ ಇದ್ದರೆ ನಾನು ನಿಮ್ಮನ್ನು ಜೈಲಿನಲ್ಲಿ ಹಾಕ್ತೀನಿ, ಅರೆಸ್ಟ್ ಮಾಡ್ತೀನಿ, ನೀವೇನಾದರೂ ಮಾಡ್ಬೋದು, ಆದರೆ ನಾನು ಮಾತ್ರ ಈ ಮಂತ್ರಿ ಪದವಿಗೆ ನನ್ನ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ. ಆಗ ನವಾಬ್ ಹುಸೇನ್ ಶಾ ಅವನಿಗೆ ತುಂಬ ಅವನು ಕುಪಿತನಾಗಿ ಅವರನ್ನು ಸನಾತನ ಗೋಸ್ವಾಮಿಗಳನ್ನು ಜೈಲಿಗೆ ಹಾಕ್ತಾನೆ. ಹಾಕಿ ಅವನು ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಅವನು ಬಂದು ಇವ್ರು ಕೇಳ್ತಾನೆ, ಸನಾತನ ಗೋಸ್ವಾಮಿಗಳ ಜೈಲಲ್ಲಿ, ಈಗಾದರೂ ನೀನು ರಾಜ್ಯದ ಕಾರುಬಾರುಗಳನ್ನೆಲ್ಲ ನೋಡ್ಕೊಳ್ತೀಯಾ ಇಲ್ವಾ? ಯಾಕಂದರೆ ನಾನು ಉತ್ಕಲ ದೇಶದ ಮೇಲೆ ಈಗ ಯುದ್ಧವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೆ. ಅದಕ್ಕೆ ಸನಾತನ ಗೋಸ್ವಾಮಿಗಳು ಹೇಳ್ತಾರೆ, ಯಾವುದೇ ಕಾಲಕ್ಕೂ ಇಲ್ಲ. ಯಾಕಂದರೆ ನೀನು ಹೋಗಿ ಅಲ್ಲಿ ಉತ್ಕಲ ದೇಶದಲ್ಲಿ ಹೋಗಿ ಉತ್ಪಾತವನ್ನು ಮಾಡಿ ಅಲ್ಲಿ ಭಗವಂತನ ವಿಗ್ರಹಗಳಲ್ಲಿದ್ದಾವೆ, ಭಗವಂತ ಇದ್ದಾರೆ, ಜಗನ್ನಾಥ ಮತ್ತು ಭಗವಂತನ ಭಕ್ತರ ಮೇಲೆ ನೀನು ತುಂಬ ಅತ್ಯಾಚಾರವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀಯ. ಅದಕ್ಕೋಸ್ಕರ ನಿನಗೆ ನಾನು ಸಹಕಾರವನ್ನು ನೀಡೋದಿಲ್ಲ ಅಂತ. ಅದಕ್ಕೆ ಸನಾತನ ಗೋಸ್ವಾಮಿಗಳನ್ನು ಜೈಲಿನಲ್ಲಿ ಬಿಟ್ಟು ಈ ರಾಜ ಹೋಗ್ತಾನೆ. ರಾಜ ಹೋದಾದ್ಮೇಲೆ ಸನಾತನ ಗೋಸ್ವಾಮಿಗಳಿಗೆ ಒಂದು ಪತ್ರ ಬರುತ್ತೆ ಜೈಲಿನಲ್ಲಿ. ರೂಪ ಗೋಸ್ವಾಮಿಗಳು ಬರೆದಿರ್ತಾರೆ, ನಾನು ಸುಮಾರು 10,000 ಚಿನ್ನದ ವರಾಹಗಳನ್ನು, ಮುದ್ರೆಗಳನ್ನು ಒಬ್ಬ ಅಲ್ಲಿ ಲೋಕಲ್ ಗ್ರಾಸರ್ ಅಂದರೆ ಏನಂತಾರೆ ನೀವು ಒಬ್ಬ ಅಂಗಡಿಕಾರನ ಹತ್ರ ಕೊಟ್ಟಿದ್ದೀನಿ, ನೀವು ಅದನ್ನು ಉಪಯೋಗ ಮಾಡಿಕೊಂಡು ಈ ಜೈಲಿನಿಂದ ಪಾರಾಗ್ರಿ ಅಂತ ಅವರ ಪತ್ರದಲ್ಲಿ ಬರೆದಿರುತ್ತೆ. ಆ ಪತ್ರವನ್ನು ನೋಡಿ ಅವರು ಸನಾತನ ಗೋಸ್ವಾಮಿಗಳು ಆ ಜೈಲ್ ಕೀಪರ್ ಕರೀತಾರೆ. ಆ ಜೈಲರ್ ಕರೆದವ್ರು ಹೇಳ್ತಾರೆ, ಇಲ್ಲ ಈಗ ನೋಡಪ್ಪ, ನಾನು ಒಬ್ಬ ಸಾಧು ಆಗಲಿಕ್ಕೆ ಇಚ್ಛೆ ಇದೆ, ನಾನು ಒಬ್ಬ ಪೀರ್, ಅವ್ರು ಹೇಳ್ತಾರಲ್ಲ ಉರ್ದು ಭಾಷೆಯಲ್ಲಿ, ನಾನು ಒಬ್ಬ ಪೀರ್ ಅಥವಾ ಏನು ಆ ರೀತಿ ಸಾಧು ಆಗ್ತೀನಿ, ನನಗೆ ಮಕ್ಕಾಕ್ಕೆ ಹೋಗೋದಿದೆ, ಅದಕ್ಕೋಸ್ಕರ ನೀನು ಅವಕಾಶ ಮಾಡಿಕೊಡ್ಬೇಕು. ನೀನು ಈ 5,000 ಚಿನ್ನದ ವರಹಗಳನ್ನು ತೆಗೆದುಕೊಂಡ್ಬಿಟ್ಟು ನನಗೆ ಅವಕಾಶ ಮಾಡಿಕೊಡು. ಆಗ ಅವನೆಲ್ಲ ಹೇಳ್ತಾನೆ, ಇಲ್ಲ ಹಾಗೆಲ್ಲ ಆಗೋದಿಲ್ಲ, ರಾಜನನ್ನು ಕೇಳಿದರೆ ಬಂದು ಸನಾತನ ಅಥವಾ ದಬೀರ್ ಕಾಸು ಎಲ್ಲಿ ಅಂತೇಳಿ ನಾನೇನು ಹೇಳಿ ನನ್ನ ರಾಜ ಕೊಂದ್ಬಿಡ್ತಾನೆ, ಹಾಗೆ ಹೇಗೆ ಹೇಳ್ತಾನೆ. ಆಗ ಇವರು ಸನಾತನ ಗೋಸ್ವಾಮಿ, ಇಲ್ಲ ನೀನು ನನ್ನನ್ನು ಬಿಡೋದ್ರಿಂದ ಇಲ್ಲಿಂದ ನಾನು ಡೈರೆಕ್ಟಾಗಿ ಮಕ್ಕಾಗೆ ಹೋಗ್ತೀನಿ, ನಾನು ತೀರ್ಥಯಾತ್ರೆಗೆ ಮಕ್ಕಾಗೆ ಹೋಗ್ತೀನಿ. ನಾನು ಒಂದು ಮಕ್ಕಾಗೆ ಹೋಗೋದ್ರೆ ನಿನಗೂ ಅದರ ಒಂದು ಲಾಭ ಸಿಗುತ್ತೆ, ಆಧ್ಯಾತ್ಮಿಕ ಲಾಭ. ನೀನು ಒಬ್ಬ ದೊಡ್ಡ ಏನಾಗ್ತೀನಿ, ನೀನು ಒಬ್ಬ
ಧಾರ್ಮಿಕ ಪುರುಷನಾಗ್ತೀಯ, ನೀನು ನನಗೆ ಮಕ್ಕಕ್ಕೆ ಹೋಗಲಿಕ್ಕೆ, ತೀರ್ಥಯಾತ್ರೆಗೆ ಹೋಗಲಿಕ್ಕೆ ಹೆಲ್ಪ್ ಮಾಡಿದ್ದಾದರೆ ಅದಕ್ಕೋಸ್ಕರ ನಾನು ಇನ್ನೂ 2,000 ಚಿನ್ನದ ವರಹಗಳನ್ನ ನಿನಗೆ ಕೊಡ್ತೀನಿ. 7,000 ಅಂದ ತಕ್ಷಣ ಅವನು ಒಪ್ಕೋತಾನೆ. ಈಗ ನಾನು ಏನು ಹೇಳಬೇಕು ರಾಜನಿಗೆ, ನಾನು ಹೇಗೆ ಹೇಳಿ? ಹೇಳ್ತಾನೆ, ನೀನು ರಾಜನಿಗೆ ಹೇಳು, ನಾನು ಬಹಿರ್ದೇಶಿಗೆ ಅಂಥೇಳಿ ಗಂಗಾ ತಟದಲ್ಲಿ ಹೋಗಿದ್ದೆ ಮತ್ತು ಗಂಗಾ ನದಿಯಲ್ಲಿ ಪ್ರವಾಹ ತುಂಬ ಇದರಿಂದ ಗಂಗಾ ನದಿಯಲ್ಲಿ ಬಿದ್ದು ಮುಳುಗಿ ಹೋದೆ. ಯಾಕಂದರೆ ನನ್ನ ಕೈಗೆ ಕಾಲಿಗೆ ಹಾಕಿರುವಂಥ ಬೇಡಿಗಳು ಹಾಗೇ ಇದ್ವು, ಚೈನು, ಅದಕ್ಕೋಸ್ಕರ ಈಸ್ಲಿಕ್ಕೆ ಬಂದಿಲ್ಲ, ಅಲ್ಲೇ ಮುಳುಗಿ ನದಿಯಲ್ಲಿ ತೇಲಿ ಹೋಗಿದ್ದೀನಿ ಅಂತೇಳಿ, ನದಿ ಪಾಲಾಗಿದ್ದೀನಿ. ಆಗ ಅವನು ಈ ಮಾತನ್ನು ಕೇಳಿ ರಾತ್ರಿ ಎಲ್ಲ ಈ ಸನಾತನ ಗೋಸ್ವಾಮಿಗಳು ಹಾಕಿರುವಂಥ ಬೇಡಿಗಳನ್ನು ಎಲ್ಲ ಬಂಧನದಿಂದ ಮುಕ್ತ ಮಾಡ್ತಾನೆ. ಆಗ ಸನಾತನ ಗೋಸ್ವಾಮಿಗಳು ಅಲ್ಲಿಂದ ಜೈಲಿಂದ ಪಾರಾಗಿ ಅವರು ವೃಂದಾವನದ ಕಡೆಗೆ ಹೊರಡ್ತಾರೆ. ವೃಂದಾವನ ಕಡೆಗೆ ಸನಾತನ ಗೋಸ್ವಾಮಿಗಳು ಹೊರಡ್ತಾರೆ. ಸನಾತನ ಗೋಸ್ವಾಮಿ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ತುಂಬ ಕಠಿಣತೆ ಇರುತ್ತೆ. ಯಾಕಂದರೆ ಅವರು ಈ ಏನು ಹೇಳ್ತಾರೆ ನೀವು, ಜೈಲಿಂದ ಪಾರಾಗಿ ಬಂದಿರುವಂಥ ಒಂದು ಜೈಲಿನ ಉಡುಗೆ ತೊಡುಗೆ ಇರ್ತಾವಲ್ಲ, ಆ ರೀತಿ ಅವ್ರ ತೊಡುಗೆ ಇರುತ್ತೆ. ಆ ರೀತಿ ಅವರು ಹೋಗ್ತಾರೆ, ನಡೀತಾರೆ ಹಗಲು ರಾತ್ರಿ. ಯಾಕಂದರೆ ಅವ್ರಿಗೆ ಮುಖ್ಯ ರಸ್ತೆಯಿಂದ ಹೋಗಕ್ಕೆ ಬರೋದಿಲ್ಲ. ಯಾಕಂದರೆ ಆ ಒಂದು ನೀವೇನು ಹೇಳ್ತೀರ, ಫ್ಯೂಜಿಟಿವ್, ಜೈಲಿನಿಂದ ತಪ್ಪಿಸ್ಕೊಂಡ್ರಂಥ ವ್ಯಕ್ತಿ ಎಲ್ಲರೂ ಗುರುತಿಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಯಾರಿಗೂ ಕಾಣಿಸ್ಕೊಳ್ಬಾರ್ದು ಅಂಥೇಳಿ ಒಂದು ಏನು ಕಾಡಿನ ಮಾರ್ಗವಾಗಿ ಹೋಗ್ತಾ ಇರ್ತಾರೆ. ಅವ್ರ ಜೊತೆ ಒಬ್ಬ ಈಶಾನ್ ಅಂಥೇಳಿ ಅವರ ಸೇವಕನು ಇರ್ತಾನೆ. ಅವರು ಹೋಗ್ತಾ ಇರ್ತಾರೆ, ಜೊತೆಗೆ ಹೋಗ್ತಾರೆ. ಹೋಗಿ ಒಂದು ಅಲ್ಲಿ ಪಟಡ ಅಂಥೇಳಿ ಒಂದು ಜಾಗ ಬಿಹಾರ್ ಪ್ರಾಂತದಲ್ಲೇ ಅಲ್ಲಿ ಬರುತ್ತೆ. ಅವರು ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ತುಂಬ ಒಂದು ಏನು ಹೇಳ್ತಾರೆ ನೀವು, ಗುಡ್ಡಗಾಡು ಪ್ರದೇಶ ಆಗುತ್ತೆ. ಅಲ್ಲಿ ಅದನ್ನು ದಾಟಲಿಕ್ಕೆ ತುಂಬ ತೊಂದರೆ ಆಗುತ್ತೆ, ಆಯಾಸವಾಗಿ ಬೆಳಗುತ್ತಾರೆ. ಆಗ ಅಲ್ಲಿ ನೋಡ್ತಾರೆ ಅವರು, ಅಲ್ಲೊಂದು ದಾರಿಯಲ್ಲೊಂದು ಏನೋ ನೀವು ಹೇಳ್ಬೋದು ಉಪಹಾರ ಗೃಹ ಆ ರೀತಿ ಇರುತ್ತೆ. ಆ ಉಪಹಾರ ಗೃಹದಲ್ಲಿ ಅವ್ರು ಹೋಗ್ತಾರೆ, ಏನಾದರೂ ವಿಶ್ರಾಂತಿ ಇರಲಿಕ್ಕೆ ಜಾಗ ಇದೆ ಅನ್ನೋ. ಆಗ ಅವರು ಆಯಿತು ಇರ್ರಿ ಅಂತ ಹೇಳ್ತಾರೆ. ಆಗ ಅಲ್ಲಿ ಆ ಒಂದು ವಿಶ್ರಾಂತಿ ಗೃಹದ ಒಂದು ಮಾಲೀಕನೇನಿರ್ತಾನೆ, ಅವನ ಹತ್ರ ಒಬ್ಬ ಜ್ಯೋತಿಷ ಇರ್ತಾನೆ. ಆ ಜ್ಯೋತಿಷ ಈ ವಿಶ್ರಾಂತಿ ಗೃಹದ ಮಾಲೀಕನಿಗೆ ಹೇಳ್ತಾನೆ, ಇಲ್ಲ ಈ ಏನು ವ್ಯಕ್ತಿ ಬಂದಿದ್ದಾರಲ್ಲ, ಇವ್ರ ಹತ್ರ 8 ಚಿನ್ನದ ನಾಣ್ಯಗಳಿದ್ದಾವೆ. ಅದಕ್ಕೋಸ್ಕರ ನೀನು ಇವ್ರಿಗೆ ಇಲ್ಲಿ ಇಟ್ಕೊಳ್ಬೋದು, ರಾತ್ರಿ ನೀವು ಅದನ್ನು ಕಳುವು ಮಾಡ್ಬೋದು. ಅದಕ್ಕೆ ಅವನು ತುಂಬ ಒಂದು ಒಳ್ಳೆಯ ಥರವಾಗಿ ಇವ್ರ ಜೊತೆಗೆ ಸ್ವಾಗತ ಮಾಡಿ ಇವ್ರಿಗೆ ಸ್ವಲ್ಪ ಅಕ್ಕಿ ಬೇಳೆಗಳನ್ನು ಕೊಟ್ಟು, ನೀನು ಈ ನದಿ ತಟದಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಬೋದು, ರಾತ್ರಿ ಇಲ್ಲಿ ವಿಶ್ರಾಂತಿ ಮಾಡ್ಬೋದು, ಬೆಳಗ್ಗೆ ನೀವು ಹೋಗ್ಬೋದು, ಇಲ್ಲಿಂದ ನಾನೇ ಕಳಿಸೋ ವ್ಯವಸ್ಥೆ ಮಾಡ್ತೀನಿ, ಈ ರೀತಿ ಚೆನ್ನಾಗಿ ನಡ್ಕೊಂಡು. ತುಂಬ ಅವನು ಇಷ್ಟೊಂದು ಗೌರವಾನ್ವಿತವಾಗಿ ಆಧಾರದಿಂದ ನಡ್ಕೊಳ್ಳೋದನ್ನು, ಅದು ಮತ್ತು ಒಬ್ಬ ಅಂದರೆ ಜೈಲಿಂದ ಪಾರಾಗಿ ಬಂದಿರುವಂಥ ವ್ಯಕ್ತಿ ಅಂತ ಉಡುಗೆ ತೊಡುಗೆ ಅವ್ರ ಜೊತೆ ಈ ರೀತಿ ಮಾಡ್ತಾ ಇದ್ದಾನೆ ಅಂದರೆ ಏನೋ ಸನಾತನ ಗೋಸ್ವಾಮಿಗಳು, ಯಾಕಂದರೆ ಅವರು ತುಂಬ ಮೇಧಾವಿಗಳು, ರಾಜತಾಂತ್ರಿಕವಾಗಿ ಅತ್ಯಂತ ಅನುಭವವನ್ನು ಉಳ್ಳವರು, ರಾಜನ ಮಂತ್ರಿ ಆಗಿರೋರು. ಅದಕ್ಕೆ ಅವ್ರಿಗೆ ಒಂದು ಸಂಶಯ ಬರುತ್ತೆ, ಏನೋ ಇದರಲ್ಲಿ ಗಡಿಬಿಡಿ ಇದೆ ಅಥವಾ ಏನೋ ಗದ್ದಲ ಇದೆ. ಅದಕ್ಕೆ ಅವರು ತಮ್ಮ ಸೇವಕನಾದ ಈಶಾನ್ ಕೇಳ್ತಾರೆ, ನಿನ್ನ ಹತ್ರ ಏನಾದರೂ ದುಡ್ಡಿದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ, ನನ್ನ ಹತ್ರ 7 ಚಿನ್ನದ ವರಹಗಳಿದ್ದಾವೆ. ನೀನು ಯಾಕಪ್ಪ ಈ ಮರಣ ಶಾಸನವನ್ನು ನಮ್ಮ ಜೊತೆ ಕೊಂಡು ತರ್ತಾ ಇದೀಯಾ ಅಂತೇಳಿ. ಅದಕ್ಕೆ ಅವ್ರೇನು ಮಾಡ್ತಾರೆ, ಆ 7 ಚಿನ್ನದ ವರಹಗಳನ್ನು ತೆಗೆದುಕೊಂಡ್ಬಿಟ್ಟು ಅವನು ಹೋಟೆಲ್ ಮಾಲೀಕನಿಗೆ ಕೊಟ್ಟು, ಇದನ್ನು ನೀನು ಇಟ್ಕೊಳ್ಳೋ, ಆದರೆ ನನಗೆ ಸ್ವಲ್ಪ ಈ ಗುಡ್ಡುಗಾಡು ಪ್ರದೇಶವನ್ನು ದಾಟಲಿಕ್ಕೆ ಸಹಾಯ ಮಾಡು. ಆಯ್ತು ನೀವು ಮಲ್ಕೊಡ್ರಿ, ನಾನು ನಿಮಗೆ ಬೆಳಗ್ಗೆ ನಾನೇ ನನ್ನ ಸೇವಕರನ್ನು ಕಳಿಸಿ ಈ ಗುಡ್ಡುಗಾಡು ಪ್ರದೇಶವನ್ನು ದಾಟಲಿಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಆದರೆ ನನಗೆ ನಮ್ಮ ಜ್ಯೋತಿಷಿಗಳನ್ನು ತಿಳಿದಿತ್ತು, ನಿಮ್ಮ ಹತ್ರ 8 ಚಿನ್ನದ ವರಹಗಳಿವೆ, ನೀವಾಗಲೇ ಈಗ ಇದನ್ನು ಕೊಡದೇ ಇದ್ದರೆ ನಾನು ನಿಮ್ಮನ್ನು ರಾತ್ರಿ ಸಾಯಿಸಿ ಅದನ್ನು ತೆಗೆದುಕೊಳ್ಬೇಕನ್ನುವಂಥ ಒಂದು ಏನು ಹೇಳ್ತಾರೆ ನೀವು, ಒಂದು ಯೋಚನೆಯನ್ನು ಮಾಡಿದ್ವಿ. ಆದರೆ ನೀವಾಗೇ ಕೊಟ್ಟಿದ್ದೀರಿ, ನೀವು ಎಷ್ಟೊಂದು ಒಳ್ಳೆಯ ಸಾಧುಗಳಾಗಿದ್ದರೆ, ನಿಮಗೆ ಯಾವುದೇ ಥರದ ಆಸಕ್ತಿ ಇಲ್ಲ, ಅದಕ್ಕೋಸ್ಕರ ಈ ದುಡ್ಡು ನಮ್ಗೆ ಬೇಡ, ನೀವೇ ಇಟ್ಕೊಳ್ಳಿ, ಆದರೂ ನಾನು ನಿಮ್ಮನ್ನು ದಾಟಿಸೋ ಜವಾಬ್ದಾರಿ ನಮ್ಮದು.
ಇದು ಸನಾತನ ಗೋಸ್ವಾಮಿ ಹೇಳ್ತಾರೆ, ಈಗ ಇದು ನೀನು ತೆಗೆದುಕೊಳ್ದೇ ಇದ್ದರೆ ಈ ದುಡ್ಡಿಗೋಸ್ಕರ ನೀನು ಇವತ್ತು ನನ್ನ ಕೊಂದಿಲ್ಲ, ನಾಳೆ ಯಾರಾದರೂ ನನ್ನನ್ನು ಕೊಲ್ಬೋದು. ಇದಕ್ಕೋಸ್ಕರ ಯಾರಾದರೂ ಕೊಂತಾರೆ. ಅದಕ್ಕೆ ಇದು ನನಗೆ ಬೇಡ, ನೀನು ಇದನ್ನು ಇಟ್ಕೊಳ್ಳೋ, ನನಗೆ ಈ ಗುಡ್ಗಾಡು ಪ್ರದೇಶದಿಂದ ಈ ಕಾಡಿನಿಂದ ದಾಟಿಸೋ ವ್ಯವಸ್ಥೆಯನ್ನು ಮಾಡ್ತಾರೆ. ಆಗ ಅವರು ಒಪ್ಕೊಳ್ತಾರೆ. ಆಗ ಸನಾತನ ಗೋಸ್ವಾಮಿಗೆ ಹೇಳೋದು, ಅವರ ಸೇವಕನಿಗೆ ಹೇಳ್ತಾರೆ, ನಿನ್ನ ಹತ್ರ ಇನ್ನೂ ಎಷ್ಟಿದ್ದಾವೆ ಕಾಯಿನ್ ಅಂತ. ಇನ್ನೊಂದಿದೆ ಅಂತ. ಅದಕ್ಕೋಸ್ಕರ ಆ ಒಂದು ಚಿನ್ನದ ವರಹವನ್ನು ನೀನು ತೆಗೆದುಕೊಂಡ್ಬಿಟ್ಟು ನಿನ್ನ ಮನೆಗೆ ಹೋಗು, ನನ್ನ ಜೊತೆ ಬರಬೇಡ ಅಂಥೇಳಿ ಒಬ್ಬರೇ ಅವರು ಸನಾತನ ಗೋಸ್ವಾಮಿಗಳು ಅಲ್ಲಿ ಮುಂದೆ ಬರ್ತಾರೆ. ಮುಂದೆ ಬಂದ ತಕ್ಷಣ ಅಲ್ಲಿ ಒಂದು ಎಲ್ಲ ಗುಡ್ಗಾಡು ಪ್ರದೇಶ ದಾಟಿದ ಮೇಲೆ ಅಲ್ಲಿ ಒಂದು ಹಾಜಿಪುರ ಅಂಥೇಳಿ ಒಂದು ಗ್ರಾಮ ಇರುತ್ತೆ. ಅಲ್ಲಿ ಸನಾತನ ಗೋಸ್ವಾಮಿಗಳ ರಕ್ತ ಸಂಬಂಧಿ ಒಬ್ಬ ಶ್ರೀಕಾಂತ್ ಅನ್ನುವ ವ್ಯಕ್ತಿ, ಅವನು ರಾಜನ ಸೇವಕನಾಗಿರ್ತಾನೆ. ಅವನು ರಾಜನಿಗೋಸ್ಕರ ಒಳ್ಳೆಯ ಕುದುರೆಗಳನ್ನು ಅಲ್ಲಿ ಕೊಂಡ್ಕೊಳ್ಳಿಕ್ಕೆ ಅವನ ಹತ್ರ 3 ಲಕ್ಷ ವರಾಹ ತೆಗೆದುಕೊಂಡು ಬಂದಿರ್ತಾನೆ, ಚಿನ್ನದ ವರಾಹ. ಅವನು ಒಂದು ಎತ್ತರವಾದ ಒಂದು ಆಸನದ ಮೇಲೆ ಕುಳಿತಿರ್ತಾನೆ. ಅದನ್ನು ಅವನು ದೂರಿಂದ ನೋಡ್ತಾನೆ, ಸನಾತನ ಗೋಸ್ವಾಮಿಗಳು ಈ ರೀತಿ ಬರ್ತಾ ಇದ್ದಾರೆ ಇವರು, ಅಂದರೆ ಜೈಲಿನಿಂದ ತಪ್ಪಿಸ್ಕೊಂಡು. ಆಗ ಅವನು ಇವ್ರ ಹತ್ರ ಬಂದು ಹೇಳ್ತಾನೆ, ಇದೇನು ನಿಮ್ಮ ವೇಷ ಎಲ್ಲ, ಇದೆಲ್ಲ ಬಿಡಿ, ಎಲ್ಲ ನಿಮ್ಮ ಬಟ್ಟೆ ಹರಿದಿದ್ದಾವೆ, ಈ ಜೈಲಿನಿಂದ ತಪ್ಪಿಸ್ಕೊಂಡಂಥ ವೇಷ ಅಂಥೇಳಿ ಅವನೇನು ಮಾಡ್ತಾನೆ, ಒಳ್ಳೆಯ ಒಂದು ಉಣ್ಣೆಯ ಶಾಲ್ ತೆಗೆದುಕೊಂಡು ಅವನು ಸನಾತನ ಗೋಸ್ವಾಮಿ ಕೊಡ್ತಾನೆ. ಅದನ್ನು ತೊಗೊಂಡು ಸನಾತನ ಗೋಸ್ವಾಮಿಗಳು ಮುಂದೆ ಬರ್ತಾರೆ. ಬರ್ತಾ ಅವರು ವಾರಣಾಸಿಗೆ ಬರ್ತಾರೆ. ವಾರಣಾಸಿಗೆ ಅವರು ತಲುಪಿದಾಗ ಅವ್ರಿಗೆ ಗೊತ್ತಾಗುತ್ತೆ ಈಗ ಏನಾಗಿದೆ, ಇಲ್ಲಿ ಚೈತನ್ಯ ಮಹಾಪ್ರಭುಗಳಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಇರೋದು ಅವ್ರಿಗೆ ಗೊತ್ತಾದ ತಕ್ಷಣ ಅಲ್ಲಿ ಅವರು ಚೈತನ್ಯ ಮಹಾಪ್ರಭುಗಳ ಇರೋ ಜಾಗಕ್ಕೆ ಬರ್ತಾರೆ. ಚಂದ್ರಶೇಖರ ಆಚಾರ್ಯ ಅನ್ನೋರ ಮನೆಯಲ್ಲಿ ಚೈತನ್ಯ ಮಹಾಪ್ರಭುಗಳು ಅವರು ಉಳಿದುಕೊಂಡಿರ್ತಾರೆ. ಅವರು ಬಂದು ಅಲ್ಲಿ ಹೊರಗಡೆ ಕೂತ್ಕೊಳ್ತಾರೆ. ಆಗ ಚೈತನ್ಯ ಮಹಾಪ್ರಭು ಒಳಗಡೆ ಹೃದಯದಲ್ಲಿ ಗೊತ್ತಾಗುತ್ತೆ, ಸನಾತನ ಹೊರಗಡೆ ಬಂದಿದ್ದಾನೆ, ಸನಾತನ ಗೋಸ್ವಾಮಿಗಳು. ಸನಾತನ ಗೋಸ್ವಾಮಿಗಳು ಹೊರಗಡೆ ಬಂದಿದ್ದಾರೆ ಅಂತ ಗೊತ್ತಾದಾಗ ಅವ್ರು ಏನು ಮಾಡ್ತಾರೆ, ಚಂದ್ರಶೇಖರ ಆಚಾರ್ಯನ ಹೊರಗಡೆ ಕೇಳ್ತಾರೆ. ಅಲ್ಲಿ ಹೊರಗಡೆ ಹೋಗಿ ಒಬ್ಬರು ಭಕ್ತರಿದ್ದಾರೆ, ಸಾಧುಗಳಿದ್ದಾರೆ, ಅವ್ರನ್ನ ಕರೆದುಕೊಂಡು ಬಾ ಅಂತ ಹೇಳಿ ಹೊರಗಡೆ ಹೋಗಿ ಅವರೆಲ್ಲ ಕಡೆ ನೋಡ್ತಾರೆ. ಯಾರೂ ಭಕ್ತರು ಕಾಣಿಸೋದಿಲ್ಲ ಅವ್ರಿಗೆ. ಯಾರು ಭಕ್ತರು ಕಾಣಿಸೋದಿಲ್ಲ ಅಂದ ತಕ್ಷಣ ಬಂದು ಒಳಗಡೆ ಬಂದು ಹೇಳ್ತಾರೆ, ಇಲ್ಲಿ ಯಾರು ಅಂತ ಮಹಾವೈಷ್ಣವರು ಮಹಾನರು ಯಾರೂ ಇಲ್ಲಲ್ಲ ನೀವು ಹೇಳೋ ಹಾಗೆ ಅಂತ ಚೈತನ್ಯ ಮಹಾಪ್ರಭುಗಳಿಗೆ ಚಂದ್ರಶೇಖರ ಆಚಾರ್ಯ ಹೇಳ್ತಾರೆ. ಹೀಗೆ ಚಂದ್ರಶೇಖರ ಆಚಾರ್ಯ ಹೇಳಲಾಗಿ ಚೈತನ್ಯ ಮಹಾಪ್ರಭುಗಳಿಗೆ ಹೇಳ್ತಾರೆ, ಅಲ್ಲಿ ಯಾರಾದರೂ ಒಬ್ಬರು ಮುಸ್ಲಿಂ ಯಾರಿದ್ದಾರೆ ಅಲ್ಲಿ, ಮುಸ್ಲಿಂ ಧಾರಾವೇಶಿ ಅಂತವ್ರು ಯಾರಾದರೂ ಇದ್ದಾರಾ ಅಂತ. ಅದು ಚೈತನ್ಯ ಅವರು ಹೇಳ್ತಾರೆ, ಇಲ್ಲ ಹೊರಗಡೆ ಇದ್ದಾನೆ ಒಬ್ಬ ಮುಸ್ಲಿಂ ಫಕೀರ್ನಂತವನು ಏನೋ ಇದ್ದಾನೆ, ಅವನಿಗೆ ಕರೆದುಕೊಂಡು ಬಾ ಅಂತ. ಅವ್ನು ಕರ್ಕೊಂಡು ಬಂದ ತಕ್ಷಣ ಒಳಗಡೆ ಬಂದ ತಕ್ಷಣ ಚೈತನ್ಯ ಮಹಾಪ್ರಭುಗಳು ಎದ್ದು ಬಂದು ಸನಾತನ ಗೋಸ್ವಾಮಿಗೆ ಗಾಢವಾಗಿ ಆಲಿಂಗನ ಮಾಡ್ಕೋತಾರೆ. ಆಲಿಂಗನ ಮಾಡಿ ಇಬ್ಬರು ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದನ್ನು ನೋಡಿ ಚಂದ್ರಶೇಖರ ಆಚಾರ್ಯಗೆ ಭಾಳ ಆಶ್ಚರ್ಯ ಆಗುತ್ತೆ. ಆವಾಗ ಅಲ್ಲಿ ಚಂದ್ರಶೇಖರ ಆಚಾರ್ಯರಿಗೆ ಮತ್ತು ಅಲ್ಲಿರುವಂಥ ಭಕ್ತರಿಗೆ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಗಳ ಒಂದು ಪರಿಚಯವನ್ನು ಮಾಡಿಕೊಡ್ತಾರೆ. ಆಗ ತಪನ್ ಮಿಶ್ರ ಅನ್ನೋ ಭಕ್ತರು ಸನಾತನ ಗೋಸ್ವಾಮಿಗಳಿಗೆ ಅವರು ಹೇಳ್ತಾರೆ, ನೀನು ನಮ್ಮ ಮನೆಗೆ ಊಟಕ್ಕೆ ಬಾ ಅಂಥೇಳಿ. ಆಗ ಸನಾತನ ಗೋಸ್ವಾಮಿಗಳು ಹೇಳ್ತಾರೆ, ಇಲ್ಲ ನಾನು ಮನೆಯಲ್ಲಿ ಊಟ ಮಾಡೋದಿಲ್ಲ, ನಾನು ಏನು ಮಾಡ್ತೀನಿ, ಎಲ್ಲಾದರೂ ಹೊರಗಡೆ ಸ್ವಲ್ಪ ಮಧುಕರಿಯನ್ನು ಮಾಡಿ, ಅಂದರೆ ಮನೆಗೆ ಹೋಗಿ ಬೇಡ್ಕೊಂಡು ನಾನು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಳ್ತೀನಿ. ಆಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಮೊದಲು ಹೋಗಿ ನೀನು ಚೆನ್ನಾಗಿ ಭದ್ರವಾಗಿ ಬಾ. ಭದ್ರವಾಗಿ ಅಂದರೆ ಸುಂದರವಾಗಿ, ಅಂದರೆ ಅವರೆಲ್ಲ ಜೈಲಿನಲ್ಲಿರೋದ್ರಿಂದ ಗಡ್ಡ ಎಲ್ಲ ಬೆಳೆದಿರ್ಬಿಟ್ಟಿರುತ್ತೆ, ಕೂದಲೆಲ್ಲ ಬೆಳೆದ್ಬಿಟ್ಟಿರ್ತಾವೆ. ಈ ಅಂದರೆ ಶ್ರೀಲ ಪ್ರಭುಪಾದರು ಚೈತನ್ಯ ಚರಿತಾಮೃತದ ಭಾವಾರ್ಥದಲ್ಲಿ ಹೇಳ್ತಾರೆ, ಏನು ಅವರು ಹಿಪ್ಪಿ ಹಾಗೆ ಕಾಣಿಸ್ತಾ ಇದ್ದರು. ಎಲ್ಲ ಶ್ರೀಲ ಪ್ರಭುಪಾದರು ಅಮೇರಿಕದಲ್ಲಿ ಪ್ರಚಾರ ಮಾಡ್ತಾ ಇರಬೇಕಾದ್ರೆ ಹಿಪ್ಪಿ ಅಂತ ಜನ ಇರ್ತಿದ್ರು. ಅಂದರೆ ಅವರು ಏನು ಉಗುರು ಕೂಡ ಕಟ್ ಮಾಡ್ಕೊಳ್ಳೋಗಿಲ್ಲ, ಆಮೇಲೆ ತಲೆ ಗಡ್ಡ ಏನು ಅದನ್ನೆಲ್ಲ ದಾಡಿ ಏನು ಮಾಡ್ಕೊಳ್ಳೋಗಿಲ್ಲ, ಹಾಗೇ ಬಿಡ್ತಿದ್ರು. ಆ ರೀತಿ ಜನ ಆ ಥರ ಎಲ್ಲ. ಅಂದರೆ ಚೈತನ್ಯ ಮಹಾಪ್ರಭುಗಳು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ಅದು ಅವ್ರಿಗೆ ಒಪ್ಪಿಗೆ ಆಗಲಿಲ್ಲ. ಅವ್ರೇನು ಮಾಡಿದ್ರು, ನೀವು ಹೋಗಿ ಚೆನ್ನಾಗಿ ಒಂದು ಮಂಗಳಕರವಾಗಿ ಬಾ, ಭದ್ರಕರ ಅಂದರೆ ನೀವು ಹೋಗಿ ಅದನ್ನು ಎಲ್ಲ ಈ ಹೋಗಿ ಅವ್ರು ಹೋಗಿ ಎಲ್ಲ ಸೇವ್ ಮಾಡ್ಕೊಂಡೆಲ್ಲ ಬರ್ತಾರೆ.
ಆಗ ಅವ್ರಿಗೆ ಚಂದ್ರಶೇಖರ ಆಚಾರ್ಯ ಒಳ್ಳೆ ಬಟ್ಟೆಗಳನ್ನ ಕೊಡ್ಲಿಕ್ಕೆ ಬರ್ತಾರೆ. ಇಲ್ಲ ನನಗೆ ಒಳ್ಳೆ ಬಟ್ಟೆಗಳ ಒಂದು ಯಾವುದೋ ನಿಮ್ದು ಹಳೇದೊಂದು ಬಟ್ಟೆ ಇದ್ರೆ ಕೊಡ್ರಿ ತುಂಡು, ಅದನ್ನೇ ನಾನು ಅದು ಆಗ ಹಳೇದೊಂದು ಅವರ ಒಂದು ಕಚ್ಚೆ ಪಂಚೆಯನ್ನು ಅವ್ರು ತಂದು ಕೊಡ್ತಾರೆ. ಆಗ ಅವರು ಅದರಲ್ಲಿ ಹರಿದ್ಬಿಟ್ಟು ಅದನ್ನು ಒಂದು ತುಂಡು ಕೌಪಿನ್ ಅಂದರೆ ಲಾಯಿನ್ ಕ್ಲಾತ್, ಕೌಪಿನ್ ಅಂದರೆ ನಿಮ್ಗೆ ಗೊತ್ತಾಗುತ್ತೆ, ಕೌಪಿನ್ ಮಾಡ್ಕೊಂಡು ಹಾಕ್ಕೊಂಡು ಆಮೇಲೆ ಅವರು ಅದರಲ್ಲಿ ಏನೋ ಒಂದು ತುಂಡು ತಮ್ಮ ಮೈ ಸುತ್ತಕೊಂಡು ಅದನ್ನು ನೋಡಿ ಚೈತನ್ಯ ಮಹಾಪ್ರಭುಗಳಿಗೆ ಭಾಳ ಪ್ರಸನ್ನತೆ ಆಗುತ್ತೆ. ಅವರು ಒಂದು ತ್ಯಾಗವನ್ನು ನೋಡಿ ಕೊನೆಗೆ ಇದೆಲ್ಲ ಆದಮೇಲೆ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಗಳ ಕಡೆಗೆ ಅವರು ದಿಟ್ಟಿಸಿ ನೋಡ್ತಾ ಇರ್ತಾರೆ. ಹೀಗೆ ಅವರು ಒಂದು ಶಾಲ್ ಇದೆ ಅಲ್ಲ, ಅದು ತುಂಬ ಒಂದು ಉಣ್ಣೆಯ ಒಂದು ಉನ್ನತವಾದ ಶಾಲ್, ಅದನ್ನು ನೋಡ್ತಾ ಇರ್ತಾರೆ ಅವರು. ಆ ಶ್ರದ್ಧರ ಕಡೆಗೆ ನೋಡ್ತಾ ಇರ್ತಾರೆ. ಅದನ್ನು ನೋಡಿ ಸನಾತನ ಗೋಸ್ವಾಮಿಗಳಿಗೆ ಅರ್ಥ ಆಗುತ್ತೆ, ಇದು ಚೈತನ್ಯ ಮಹಾಪ್ರಭುಗಳಿಗೆ ಇಷ್ಟ ಆಗಲಿಲ್ಲ ಅಂಥೇಳಿ. ಚೈತನ್ಯ ಮಹಾಪ್ರಭುಗಳಿಗೆ ಇದು ಇಷ್ಟ ಆಗಲಿಲ್ಲ ಅಂಥೇಳಿ ಅವರು ಏನು ಮಾಡ್ತಾರೆ, ಹೋಗ್ತಾರೆ ಗಂಗಾ ನದಿ ತಟದಲ್ಲಿ ಹೋಗ್ತಾರೆ. ವಾರಣಾಸಿಯಲ್ಲಿ ಗಂಗಾ ನದಿಯ ತಟದಲ್ಲಿ ಹೋಗಿ ಅಲ್ಲಿ ಒಬ್ಬರು ಸಾಧುಗಳು ಕೂತಿರ್ತಾರೆ. ಅವರು ತಮ್ಮ ಬಟ್ಟೆಯನ್ನು ಸ್ನಾನ ಮಾಡಿ ಬಟ್ಟೆ ಒಣಗಿಸ್ತಾ ಇರ್ತಾರೆ. ಅವ್ರ ಹತ್ರ ಒಂದು ಹರಿದಿದ್ದು ಹಳೆಯದು ಒಂದು ಏನು ಅಂಗವಸ್ತ್ರ ಇರುತ್ತೆ. ಅವ್ರು ಹೇಳ್ತಾರೆ, ಹೋಗಿ ದಯವಿಟ್ಟು ಈ ಒಂದು ಉಣ್ಣೆ ಚಾದರ್ ಅಥವಾ ಶಾಲ್ ಇದನ್ನು ತೆಗೆದುಕೊಂಡ್ಬಿಟ್ಟು ನನಗೆ ನಿಮ್ಮ ಹಳೆಯದು ಒಂದು ಬಟ್ಟೆಯನ್ನು ಕೊಡಿ ಅಂತ ಹೇಳ್ತಾರೆ. ಬಟ್ಟೆಯನ್ನು ಕೊಡಿ ಅಂತ ಹೇಳಿದಾಗ ಅವ್ರು ಏನು ಮಾಡ್ತಾರೆ, ಓ ಏನಪ್ಪ ನೀವು ಒಳ್ಳೆಯ ಮೇಧಾವಿ ಥರ ಕಾಣಿಸ್ತಾ ಇದ್ದೀರಿ. ಅವ್ರು ಸನಾತನ ಗೋಸ್ವಾಮಿಗೆ ಹೇಳ್ತಾರೆ ಆ ಸಾಧುಗಳು, ಒಳ್ಳೆಯ ಮೇಧಾವಿ, ಒಂದು ಅತ್ಯಂತ ಉನ್ನತ ಭಕ್ತರ ಹಾಗೆ ಕಾಣ್ತೀರಿ. ಆದರೆ ನನ್ನ ಜೊತೆ ಈ ರೀತಿ ನೀವು ಯಾಕೆ ಉಪಹಾಸವನ್ನು ಮಾಡ್ತಾ ಇದ್ದೀರಿ, ನನ್ನ ಅಪಹಾಸ್ಯವನ್ನು ಯಾಕೆ ಮಾಡ್ತಾ ಇದ್ದೀರಿ? ದಯವಿಟ್ಟು ಸ್ವಾಮಿ ಹಾಗೆ ಎಲ್ಲ ಅಪಹಾಸ್ಯ ಮಾಡಬೇಡಿ ಅಂತ ಹೇಳ್ತಾರೆ. ಇಲ್ಲ, ನಾನು ಅಪಹಾಸ್ಯ ಮಾಡ್ತಾ ಇಲ್ಲ, ನಾನು ಪ್ರಾಮಾಣಿಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನೀವು ಈ ಉಣ್ಣೆ ಬಟ್ಟೆಯನ್ನು ತೆಗೆದುಕೊಳ್ಳಿ, ನನಗೆ ನಿಮ್ಮ ಹರಿದಿರುವಂಥ ಒಂದು ಅಂಗವಸ್ತ್ರವನ್ನು ಕೊಡಿ. ಆ ಅಂಗವಸ್ತ್ರವನ್ನು ತೆಗೆದುಕೊಂಡು ಅವರು ಅದನ್ನು ಹಾಕ್ಕೊಂಡು ಆ ಉಣ್ಣೆಯ ಬಟ್ಟೆಯನ್ನು ಕೊಟ್ಟು ಬರ್ತಾರೆ. ಅದನ್ನು ಬಂದಾಗ ಚೈತನ್ಯ ಮಹಾಪ್ರಭುಗಳು ಅದನ್ನು ನೋಡಿ ಬಹಳ ಪ್ರಸನ್ನ ಆಗ್ತಾರೆ. ಅವ್ರು ಹೇಳ್ತಾರೆ, ಕೃಷ್ಣ ನಿನ್ನ ಕೊನೆಯ ಆಸಕ್ತಿಯನ್ನು ಅವ್ರೇನು ಮಾಡಿದ್ರು, ಬಿಡಿಸ್ಬಿಟ್ರು. ಅದರಿಂದ ನಿನ್ನನ್ನು ಆ ಕೊನೆಯ ಆಸಕ್ತಿಯ ಒಂದು ಬಂಧನದಿಂದ ನಿನ್ನನ್ನು ಅವರು ಬಿಡಿಸಿದ್ದಾರೆ. ಕೃಷ್ಣ ಬಹಳ ಅವರು ಕೃಪಾಳು. ನಿನ್ನ ಈ ಕೊನೆಯ ಆಸಕ್ತಿಯ ಒಂದು ಶಾಲ್ ಮೇಲೆ ಏನಿತ್ತು ಅದನ್ನು ಕೂಡ ಬಿಡಿಸಿದ್ದಾರೆ. ನೀನು ಈಗ ಒಬ್ಬ ಒಳ್ಳೆಯ ಭಕ್ತ ಅಥವಾ ಒಳ್ಳೆಯ ತ್ಯಾಗಿ ಆಗಿದೆ ಅಂತ ಹೇಳ್ತಾರೆ. ಆಗ ಚೈತನ್ಯ ಮಹಾಪ್ರಭುಗಳಲ್ಲಿ ಚೈತನ್ಯ ಮಹಾಪ್ರಭುಗಳು ಅಂದರೆ ಸನಾತನ ಗೋಸ್ವಾಮಿಗಳನ್ನ ಆಲಿಂಗನೆ ಮಾಡ್ಕೋತಾರಲ್ಲ, ಸ್ವಲ್ಪ ನಾನು ಅಲ್ಲಿ ಮರ್ತುಬಿಟ್ಟೆ. ಸನಾತನ ಗೋಸ್ವಾಮಿಗಳನ್ನು ಚೈತನ್ಯ ಮಹಾಪ್ರಭುಗಳು ಆಲಿಂಗನವನ್ನು ಮಾಡಿದಾಗ ಚೈತನ್ಯ ಮಹಾಪ್ರಭುಗಳು ಅವ್ರು ಹೇಳ್ತಾರೆ, ಇಲ್ಲ ನಾನು ಇಷ್ಟೊಂದು ಇನ್ನೂ ಅಂದರೆ ಅವರು ಕ್ಷೌರ ಎಲ್ಲ ಮಾಡಿಸಿರ್ಲಿಲ್ಲ ಆ ಸಮಯದಲ್ಲಿ. ಅವ್ರು ಹೇಳಿಕ್ಕೆ ಪ್ರಾರಂಭ ಮಾಡ್ತಾರೆ, ಇಲ್ಲ ನನ್ನನ್ನು ಮುಟ್ಲಿಕ್ಕೆ ಹೋಗಬೇಡಿ, ನೀವು ಇಷ್ಟೊಂದು ನೀವು ಸನ್ಯಾಸಿಗಳು, ನಾನು ತುಂಬ ಒಂದು ನೀಚ, ನಾನು ಇಷ್ಟೊಂದು ಅಶುಚಿಯಾಗಿದ್ದೀನಿ, ನಾನು ಮುಟ್ಬೇಡಿ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಚೈತನ್ಯ ಮಹಾಪ್ರಭುಗಳು ಒಂದು ಭಕ್ತರ ಮಹಾತ್ಮೆಯನ್ನು ಅವರು ಗುಣಗಾನ ಮಾಡ್ತಾರೆ. ಅವರು ಚೈತನ್ಯ ಮಹಾಪ್ರಭು, ನಾನು ಸ್ವಲ್ಪ ಚೈತನ್ಯ ಚರಿತಾಮೃತದ ಮಧ್ಯಲೀಲೆ 20ನೇ ಅಧ್ಯಾಯ 56ನೇ ಶ್ಲೋಕದಿಂದ ಸ್ವಲ್ಪ ಓದಿ. ಅವ್ರು ಹೇಳ್ತಾರೆ, ಪ್ರಭು ಕಹೆ ತುಮ ಸ್ಪರ್ಶಿ ಆತ್ಮ ಪವಿತ್ರಿತೆ ಭಕ್ತಿ ಬಲೆ ಪಾರ ತುಮಿ ಬ್ರಹ್ಮಾಂಡ ಶೋಧಿತೆ. ಅವರು ಸನಾತನ ಗೋಸ್ವಾಮಿಗಳ ಒಂದು ಗುಣಗಾನ ಮಾಡ್ತಾ, ವಿಶೇಷವಾಗಿ ಶುದ್ಧ ಭಕ್ತರ ಒಂದು ಗುಣಗಾನವನ್ನು ಮಾಡ್ತಾ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ತ್ವಮ ಸ್ಪರ್ಶಿ ಆತ್ಮ ಪವಿತ್ರಿತೆ, ನಿನ್ನನ್ನು ಸ್ಪರ್ಶ ಮಾಡಿ ಆತ್ಮ, ನಾನು ಸ್ವಂತ ನನ್ನ ಪವಿತ್ರತೆಯನ್ನು, ನಾನು ಪವಿತ್ರನಾಗಲಿಕ್ಕೆ ನಿನ್ನನ್ನು ಸ್ಪರ್ಶವನ್ನು ಮಾಡ್ತಾ ಇದ್ದೀನಿ. ಭಕ್ತಿ ಬಲೆ ಪಾರ ತುಮಿ ಬ್ರಹ್ಮಾಂಡ ಶೋಧಿತೆ, ಸಂಪೂರ್ಣ ಬ್ರಹ್ಮಾಂಡವನ್ನು ಶುದ್ಧೀಕರಣ ಮಾಡಲಿಕ್ಕೆ ನಿನ್ನಲ್ಲಿ ಶಕ್ತಿ ಇದೆ. ಯಾಕಂದರೆ ಆ ಭಕ್ತಿ ನಿನ್ನಲ್ಲಿದೆ. ಆ ಭಕ್ತಿ ಬಲದಿಂದ ನೀನು ಸಂಪೂರ್ಣ ಬ್ರಹ್ಮಾಂಡವನ್ನು ಶುದ್ಧೀಕರಿಸಬಲ್ಲೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಭಾಗವತದಿಂದ ಒಂದು ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ.
ಇದು ಭಾಗವತದಲ್ಲಿ ಯುಧಿಷ್ಠಿರ ಮಹಾರಾಜ ಅವರು ವಿದುರನಿಗೆ ಹೇಳಿದ್ದು. ಯುಧಿಷ್ಠಿರ ಮಹಾರಾಜನೇ ಹೇಳ್ತಾರೆ, ಭವದ್ವಿಧಾ ಭಾಗವತ ತೀರ್ಥಭೂತ ಸ್ವಯಂ ವಿಭೋ ಸ್ವಯಂ ಪ್ರಭೋ ತೀರ್ಥಿ ಕುರ್ವಂತಿ ತೀರ್ಥಾನಿ ಸ್ವಾಂತಸ್ತೇನ ಗದಾಭೃತ. ಅವ್ರು ಹೇಳ್ತಾರೆ, ನಿನ್ನಂಥ ಒಬ್ಬ ಸಂತರು ಅಂದರೆ ಭಕ್ತರು, ನಿನ್ನಂಥ ಒಬ್ಬ ಅತ್ಯಂತ ಉನ್ನತವಾದ ಸಂತರು ಏನು ಮಾಡಿದರೆ, ಅವರು ಸ್ವಾಂತಸ್ಥೇನ ಗದಾಭೃತ, ಅವ್ರ ಹೃದಯದಲ್ಲಿ ಗದಾಧಾರಿಯಾದ ಕೃಷ್ಣ ಯಾವಾಗಲೂ ಇರ್ತಾನೆ. ಅದಕ್ಕೋಸ್ಕರ ಅವ್ರು ಎಲ್ಲಿ ಹೋಗ್ತಾರೆ, ಅವರು ತೀರ್ಥಿ ಕುರುವಂತಿ ತೀರ್ಥಾನೆ, ನೀವು ಏನು ತೀರ್ಥ ಸ್ಥಳಗಳನ್ನು ಪಾವನ ಮಾಡುವಂಥ ನೀವು ತೀರ್ಥರು ಅಂತ ಹೇಳ್ತಾರೆ ಅವರು. ಅದಕ್ಕೋಸ್ಕರ ಭಗವಂತನ ಭಕ್ತರ ಹೃದಯದಲ್ಲಿ ಯಾವಾಗಲೂ ಭಗವಂತನ ಇರೋದರಿಂದ ಆ ಪವಿತ್ರ ಹೃದಯದಲ್ಲಿ ಅವರು ಇವನು ತೀರ್ಥ ಸ್ಥಾನವನ್ನು ಕೂಡ ಅವರು ಪವಿತ್ರಗೊಳಿಸಬಲ್ಲರು ಅಂತ, ಅದಕ್ಕೆ ಶುದ್ಧ ಭಕ್ತರಿಗೆ ಈ ರೀತಿ ಹೇಳಲಾಗುತ್ತೆ. ಆಮೇಲೆ ಹರಿಭಕ್ತಿ ವಿಲಾಸದಲ್ಲಿ ಇದು ಸನಾತನ ಗೋಸ್ವಾಮಿಗಳೇ ಆಮೇಲೆ ರಚನೆ ಮಾಡುವಂಥ ಗ್ರಂಥದಿಂದನೂ ಇಲ್ಲಿ ಶ್ಲೋಕವನ್ನು ಕವಿರಾಜ್ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ. ನಮೇ ಭಕ್ತಸ್ಯ ದುರ್ವೇದಿ ಮದ್ಭಕ್ತ ಸ್ವಪಚ ಪ್ರಿಯ ತಸ್ಮೈ ದೇಯಂ ತಥೋ ಗ್ರಾಹ್ಯಂ ಸಚ ಪೂಜ್ಯೋ ಯಥಾಹ್ಯಹಂ. ಅವ್ರು ಹೇಳ್ತಾರೆ, ನನ್ನ ಭಕ್ತನೇನು ಅವನು ಚತುರ್ವೇದಿ ಆಗಿರ್ಬೇಕಾಗಿಲ್ಲ, ಅಂದರೆ ನಾಲ್ಕು ವೇದಗಳ ಪಾರಂಗತನಾದವನು ನನ್ನ ಭಕ್ತ ಅಲ್ಲ. ಮದ್ಭಕ್ತ ಸ್ವಪಚ ಪ್ರಿಯ, 4 ವೇದಗಳ ಪಾರಂಗತನಾದವನು ನನ್ನ ಭಕ್ತನಾಗಿರದೇ ಇದ್ರೆ ಅವನು ಉತ್ತಮನಲ್ಲ. ಆದರೆ ಮದ್ಭಕ್ತ ಸ್ವಪಚ ಪ್ರಿಯ, ಸ್ವಪಚ ಅಂದರೆ ಚಾಂಡಾಳ, ಅಂದರೆ ನಾಯಿಯನ್ನು ತಿನ್ನೋನು, ನಾಯಿಯ ಮಾಂಸವನ್ನು ತಿನ್ನೋನಾಗಿದ್ರೂ ಆದರೆ ಅವನು ನನಗೆ ಭಕ್ತ ಆಗಿದ್ದರೆ ಅವನು ಬಹಳ ನನಗೆ ಅತ್ಯಂತ ಪ್ರಿಯ. ಇಲ್ಲಿ ಭಗವಂತ ಸ್ವತಃ ಹೇಳ್ತಾ ಇದ್ದಾನೆ, ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ತಸ್ಮಾದ್ದೇಯಂ ತಥೋ ಗ್ರಾಹ್ಯಂ. ನಾವೇನೋ ಕೊಡೋದಿದ್ರೆ ಎಲ್ಲ ಒಂದು ಮರ್ಯಾದೆ, ಮಾನ, ಒಂದು ದಾನ, ಏನೇ ಕೊಡೋದಿದ್ರು ಅಂಥ ಭಕ್ತರಿಗೆ ನೀಡಬೇಕು. ಆಮೇಲೆ ತಥೋಗ್ರಾಹ್ಯಂ, ಅವರು ಏನು ನಮಗೆ ಹೇಳ್ತಾರೆ, ಅವರು ಏನು ಉಪದೇಶ ಮಾಡ್ತಾರೆ ಅದನ್ನು ನಾವು ಗ್ರಹಣ ಮಾಡಬೇಕು. ಯಾರ ಜೊತೆಗೆ ಆಗಬೇಕಿದು? ಇದು ಕೇವಲ ನನ್ನ ಶುದ್ಧ ಭಕ್ತರ ಜೊತೆಗೆ. ಸಸ್ಯ ಪೂಜ್ಯೋ ಯಥಾಹ್ಯಂ, ಅಂಥ ಭಕ್ತರು ನನ್ನಷ್ಟೇ ಪೂಜ್ಯನೀಯರು ಅಂಥೇಳಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಪ್ರಹ್ಲಾದ ಮಹಾರಾಜರ ಒಂದು ಭಾಗವತದ 7ನೇ ಸ್ಕಂದದ ಶ್ಲೋಕವನ್ನು ಇಲ್ಲಿ ಉಲ್ಲೇಖನ ಮಾಡ್ತಾರೆ. ಯಾವ ರೀತಿ ಬ್ರಾಹ್ಮಣರ 12 ಗುಣಗಳ ಇದ್ರೂ ಕೂಡ ಅವರು ಆಗದೇ ಇದ್ದರೆ ಅವರು ತಮ್ಮನ್ನು ತಾವು ಉದ್ಧಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಕ್ತರಾದವರು ಅವರು ಎಲ್ಲರನ್ನೂ ಉದ್ಧಾರ ಮಾಡ್ಬೋದು. ಅವ್ರು ಹೇಳ್ತಾರೆ, ವಿಪ್ರಾದ್ವಿಷದ ಗುಣವಿತ ಅರವಿಂದನಾಭ ಪಾದ ಅರವಿಂದ ಮುಖ ಸ್ವಪಚಂ ವರಿಷ್ಠಂ ಮನ್ನೇ ತದರ್ಪಿತ ಮನೋವಚನೆ ಹಿತಾರ್ಥ ಪ್ರಾಣಂ ಪುನಾತಿ ಸಕುಲಂ ನತು ಭೂರಿ ಮಾನಃ. ದ್ವಿಷಡ್ ಗುಣಯುತ, ದ್ವಿಷಡ್ ಅಂದರೆ 2 6, 2 × 6 12. ಬ್ರಾಹ್ಮಣನ 12 ಗುಣಗಳು ಉಳ್ಳ ಜನ ಅವರು ಅರವಿಂದನಾಭ ಅಂದರೆ ಶ್ರೀಕೃಷ್ಣನ ಪಾದಾರವಿಂದಗಳು ವಿಮುಖರಾಗಿದ್ದರೆ ಅಂಥವ್ರಿಗಿಂತ ಸ್ವಪಚ ಭಕ್ತನಾಗಿರೋನು ಅವನು ಸ್ವಪಚಂ ವರಿಷ್ಠಂ, ಅವನು ಅತ್ಯಂತ ಶ್ರೇಷ್ಠನು. ಮನ್ನೇ ತದರ್ಪಿತೋ ಮನೋ ವಚನೆ ಹಿತಾರ್ಥ ಪ್ರಾಣಂ ಪುನಾತಿ ಸಕುಲಂ ನತಿ ಭೂರಿ ಮಾನಃ. ಅವರು ಏನು ಮಾಡ್ತಾರೆ, ಬರೀ ತಮ್ಮ ಒಂದು ಕುಲ ಅಲ್ಲ, ಪೂಡಿ ಎಲ್ಲರ ತಮ್ಮನಷ್ಟೇ ಅಲ್ಲ, ತಮ್ಮ ಎಲ್ಲ ಕುಲ ಕುಟುಂಬ ಪರಿವಾರ ಒಂದು ಸಂಪ್ರದಾಯವನ್ನು ಎಲ್ಲ ಅವರು ಉದ್ಧಾರ ಮಾಡ್ತಾರೆ. ಅದಕ್ಕೆ ನಾವು ಅವರ ಭಕ್ತರಾಗಬೇಕು ಅನ್ನೋದು ಇದ್ರ ಮಹತ್ವ.
ಬರೀ ಬ್ರಾಹ್ಮಣರ ಆದರೆ ಉತ್ತಮ ಅಲ್ಲ, ಬ್ರಾಹ್ಮಣರಿಗಿಂತ ನಾವೇನಾಗಬೇಕು, ವೈಷ್ಣವರು, ವಿಷ್ಣುವಿನ ಭಕ್ತರಾದವರು ಅತ್ಯಂತ ಶ್ರೇಷ್ಠ ಅಂತೇಳಿ ಈ ರೀತಿ ಅವರು ಸನಾತನ ಗೋಸ್ವಾಮಿಗಳ ಒಂದು ಗುಣಗಾನವನ್ನು ಮಾಡ್ತಾರೆ. ಆಮೇಲೆ ಸನಾತನ ಗೋಸ್ವಾಮಿಗಳು ತುಂಬ ಒಂದು ದೈನ್ಯತೆಯಿಂದ ಚೈತನ್ಯ ಮಹಾಪ್ರಭುಗಳು ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಚೈತನ್ಯ ಮಹಾಪ್ರಭುಗಳಿಗೆ ಅವ್ರು ಕೇಳ್ಕೊತಾರೆ ಏನು, ಅವ್ರು ಹೇಳ್ತಾರೆ ಸನಾತನ ಗೋಸ್ವಾಮಿಗಳು, ನೀಚ ಜಾತಿ ನೀಚ ಸಂಗಿ ಪತಿತ ಧಾಮ್ ಕುವೈಸೆಯ ಕುಪೆ ಪಡಿ ಗೋನಾಯಿನು ಜನಮ್. ಅವ್ರು ಹೇಳ್ತಾರೆ ನೀಚ ಜಾತಿ ನೀಚ ಸಂಗಿ, ನಾನು ಅತ್ಯಂತ ನೀಚ ಜಾತಿಯವನು, ಯಾಕಂದರೆ ನಾನು ನೀಚ ಜಾತಿಯ ಜನರ ಜೊತೆಗೆ ನಾನು ಸಂಘ ಮಾಡಿದ್ದೇನೆ, ನೀಚ ಸಂಗಿ. ಪತಿತ ಅಧಮ್, ನಾನು ತುಂಬ ಪತಿತ, ನಾನು ಅಥಮನಾಗಿದ್ದೇನೆ. ಸನಾತನ ಗೋಸ್ವಾಮಿಗಳು ಸಾರಸ್ವತ ಬ್ರಾಹ್ಮಣ ಪರಿವಾರದಲ್ಲಿ ಹುಟ್ಟಿದ್ರು ಕೂಡ ಕೇವಲ ಹಿಂದೂಗಳ ಮೇಲೆ ನವಾಬ್ ಹುಸೇನ್ ಶಾ ಆಕ್ರಮಣ ಮಾಡಬಾರ್ದು ಅನ್ನೋ ಕಾರಣದಿಂದ ಅವನ ಸೇವೆಯನ್ನು ಸ್ವೀಕಾರ ಮಾಡಿದ್ದಕ್ಕೆ ಈ ರೀತಿ ಸನಾತನ ಗೋಸ್ವಾಮಿಗಳು ಅವರು ಮಾತಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಕುವಿಷಯ ಕೂಪೆ ಪಡಿ, ಅತ್ಯಂತ ಒಂದು ವಿಷಯ ಅಂದರೆ ಇದು ಭೌತಿಕ ವಿಷಯ ಭೋಗದಲ್ಲಿ ನಾನು ಬಿದ್ದುಬಿಟ್ಟು ಏನು ಮಾಡಿದ್ದೀನಿ, ನನ್ನ ಜನ್ಮವನ್ನು ಹಾಳು ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಜನ ನನಗೇನು ಹೇಳ್ತಾರೆ, ಅಪನರ ಹಿತಾಹಿತ ಕಿಚ್ಚು ನಾಯಿ ಜಾನಿ ಗ್ರಾಮ್ಯ ವ್ಯವಹಾರ ಪಂಡಿತ್ ತಾಯಿ ಸತ್ಯಮಾನಿ. ಅಪನರ ಹಿತಾಹಿತ ಕಿಚ್ಚು ನಹಿ ಜಾನಿ, ನನಗೆ ಏನು ಒಳ್ಳೆಯದು ಏನು ಹಿತವ ಅದನ್ನು ನನಗೆ ಗೊತ್ತಿಲ್ಲ, ಆದರೆ ಗ್ರಾಮ್ಯ ವ್ಯವಹಾರ ಪಂಡಿತ್ ತಾಯಿ ಸತ್ಯಮಾನಿ, ಎಲ್ಲ ಜನರು ನನಗೆ ಏನು ಹೇಳ್ತಾರೆ, ದೊಳ ಮೇಧಾವಿ ಪಂಡಿತ ಅಂತ ಹೇಳ್ತಾರೆ. ಯಾಕಂದರೆ ನಾನು ಗ್ರಾಮ್ಯ ವ್ಯವಹಾರದಲ್ಲಿ, ಅಂದರೆ ಅವರೆಲ್ಲ ಈ ಅಡ್ಮಿನಿಸ್ಟ್ರೇಷನ್ ಈ ಎಲ್ಲ ಆಡಳಿತವನ್ನು ನೋಡ್ಕೊಳ್ತಾರೆ, ಮಂತ್ರಿ ಗಿರಿ ಎಲ್ಲ ಅದಕ್ಕೆಲ್ಲ ಏನು ಹೇಳ್ತಾ ಇದ್ದಾರೆ, ಗ್ರಾಮ್ಯ ವ್ಯವಹಾರ ಅಂದರೆ ಅದೊಂದು ಭೌತಿಕ ಕಾರ್ಯಕಲಾಪದಲ್ಲಿ ನಾನು ಚತುರನಾಗಿದೆ, ಅದಕ್ಕೋಸ್ಕರ ಜನ ನನಗೆ ಪಂಡಿತ ಅಂತ ಹೇಳ್ತಿದ್ರು. ಆದರೆ ಅವ್ರು ಹೇಳ್ತಾರೆ ಕೃಪಾ ಕರಿ ಯದಿ ಮೊರೆ ಕರಿ ಆಚೆ ಉದ್ಧಾರ ಆಪಾನ ಕೃಪಾತೆ ಕಹ ಕರ್ತವ್ಯ ಅಮಾರ್. ದಯವಿಟ್ಟು ನೀವು ಕೃಪೆಯಿಂದ ನನ್ನ ಉದ್ಧಾರ ಮಾಡಿದ್ದೀರಿ, ಆದರೆ ನನ್ನ ಕರ್ತವ್ಯ ಏನು ಅನ್ನೋದನ್ನು ನೀವು ತಮ್ಮ ಅಸೀಮವಾದ ಕೃಪೆಯಿಂದ ನನಗೆ ತಿಳಿಸ್ಕೊಡಿ. ಅವ್ರು ಹೇಳ್ತಾರೆ ನನಗೆ ನಾನು ಯಾರು ಅಂತ ಗೊತ್ತಿಲ್ಲ. ಕೆ ಆಮಿ ಕೇನೆ ಆಮಾಯ್ ಜಾರೆ ಸಾ ಪತ್ರ ಹಾಯ್ ಇಹ ನಾಯಿ ಜಾನೆ ಕೆ ಮಾನೆ ಹಿತ ಹಾಯ್. ಅವ್ರು ಹೇಳ್ತಾರೆ ಕೆ ಆಮಿ, ನಾನು ಯಾರು, ಹೂ ಯಾಮಾಯ್, ನಾನು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಕೇನೆ ಆಮಾಯ್ ಜಾಪೆ ತಾಪತ್ರ, ತಾಪತ್ರಯಗಳು ಅಂದರೆ ತಾಪತ್ರಯ ಅಂದರೆ 3 ಪ್ರಕಾರದ ತಾಪ, 3 ಪ್ರಕಾರದ ಕಷ್ಟದಲ್ಲಿ ನಾನು ಬೆಂದು ಸುಡ್ತಾ ಇದ್ದೀನಿ. ಯಾವ್ಯಾವು? ಆದಿ ಭೌತಿಕ ಕ್ಲೇಶ, ಆದಿ ದೈವಿಕ ಕ್ಲೇಶ, ಆಧ್ಯಾತ್ಮಿಕ ಕ್ಲೇಶ. ಅಂದರೆ ಆದಿ ಭೌತಿಕ ಅಂದರೆ ಅನ್ಯ ಜೀವಿಗಳಿಂದ ಬರುವಂಥ ಕ್ಲೇಶಗಳು. ಆದಿ ದೈವಿಕ ಅಂದರೆ ಪ್ರಕೃತಿ ಮತ್ತು ನಮ್ಮ ಒಂದು ನಿಯಂತ್ರಣದ ಹೊರಗಡೆ ಇರುವಂಥ ಪ್ರಕೃತಿ ವಿಕೋಪಗಳಿಂದ ಅಥವಾ ದೇವಿ ದೇವತೆಗಳಿಂದ ಬರುವಂಥ ತೊಂದರೆಗಳು. ಅದು ಏನು ಹೇಳ್ತಾರೆ ನೀವು, ಈಗ ಆದಿ ಭೌತಿಕ ಕ್ಲೇಶಕ್ಕೆ ಒಂದು ಉದಾಹರಣೆ ಅಂದರೆ ಈ ಕೊರೋನಾ ವೈರಸ್. ಅದೇ ರೀತಿ ಏನು ಈ ಮಾಸ್ಕಿಟೋ ಇರ್ಬೋದು, ಅತ್ತೆ ಸೊಸೆ ಇರ್ಬೋದು, ಏನೋ ಇರ್ಬೋದು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಈ ರೀತಿ ಬೇರೆ ಜೀವಿಗಳಿಂದ, ಒಂದು ನಾಯಿ ಬೊಗಳ್ತಾ ಇರ್ಬೋದು, ಬೇರೆ ಜೀವಿಗಳಿಂದ ಬರುವಂಥ ತೊಂದರೆ. ಆಮೇಲೆ ದೇವಿ ದೇವತೆಗಳಿಂದ ಬರುವಂಥ ತೊಂದರೆ ಆದಿ ದೈವಿಕ. ಆಮೇಲೆ ಆಧ್ಯಾತ್ಮಿಕ ಕ್ಲೇಶ ಅಂದರೆ ಈ ಶರೀರ ಮತ್ತು ಮನಸ್ಸಿನಿಂದ ಆಗುವ ಕಿರಿಕಿರಿಗಳು. ಇದಕ್ಕೆ ಈ 3 ಎಲ್ಲರಿಗೂ ಸಮಾನವಾಗಿದ್ದಾವೆ. ನಾನು ಇನ್ನು ಎಲ್ಲ ತಾಪತ್ರಯಗಳಲ್ಲಿ ನಾನು ಬೆಂದು ಹೋಗ್ತಾ ಇದ್ದೀನಿ. ಇದನ್ನು ನನಗೆ ಗೊತ್ತಿಲ್ಲ, ನಾನು ಯಾರು, ನನಗೆ ಯಾಕೆ ಈ ತಾಪತ್ರಯಗಳು ಬರ್ತಾ ಇದ್ದಾವೆ, ಅದಕ್ಕೆ ನಾನು ಇದೇ ಗೊತ್ತಿಲ್ಲ ಅಂದರೆ ನನಗೆ ಯಾವ ರೀತಿ ಹಿತವಾಗುತ್ತದೆ ಅಂಥೇಳಿ ಅವರು ಸನಾತನ ಗೋಸ್ವಾಮಿಗಳು ಚೈತನ್ಯ ಮಹಾಪ್ರಭುಗಳಿಗೆ ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಅವರು ಪ್ರಶ್ನೆಯನ್ನು ಮಾಡಿದಾಗ ಸನಾತನ ಗೋಸ್ವಾಮಿಗಳಿಗೆ ಮೊದಲು ಜೀವಿಯ ಒಂದು ಕರ್ತವ್ಯದ ಬಗ್ಗೆ ಸನಾತನ ಗೋಸ್ವಾಮಿಗಳಿಗೆ ಚೈತನ್ಯ ಮಹಾಪ್ರಭುಗಳು ಅವರು ಉಪದೇಶವನ್ನು ಮಾಡ್ತಾರೆ. ಆಮೇಲೆ ಅವರು ಒಂದು ಕಥೆಯನ್ನು ಹೇಳ್ತಾರೆ. ಒಂದು ಸಾರಿ ಒಬ್ಬ ಸರ್ವಜ್ಞ ಅಂದರೆ ಎಲ್ಲ ತಿಳಿದವನು, ಸರ್ವಜ್ಞ ಅಂದರೆ ಎಲ್ಲ ತಿಳಿದಂಥ ಒಬ್ಬ ಜ್ಯೋತಿಷಿ ಒಬ್ಬ ತುಂಬ ಬಡವ, ಬಹಳ ಬಳಲಿ ತುಂಬ ಕಷ್ಟದಲ್ಲಿರುವ ವ್ಯಕ್ತಿ ಹತ್ರ ಹೋಗ್ತಾನೆ. ಅವನು ಹೋಗಿ ಹೇಳ್ತಾನೆ, ನೀನು ಇಷ್ಟೊಂದು ಕಷ್ಟವನ್ನು ಯಾಕೆ ಪಡ್ತಾ ಇದೀಯಾ? ನಿಮ್ಮ ತಂದೆ
ನಿನಗೋಸ್ಕರ ಒಂದು ದೊಡ್ಡ ನಿಧಿಯನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಅದು ನಿನಗೆ ಗೊತ್ತಿಲ್ಲ, ಯಾಕಂದರೆ ಅವರು ಬೇರೆ ಎಲ್ಲೋ ಕಡೆ ಹೋಗಿ ಅವರು ದೇಹ ತ್ಯಾಗವನ್ನು ಮಾಡಿದ್ರು, ಅವರು ಸತ್ತು ಹೋದರು. ಅದಕ್ಕೋಸ್ಕರ ನಿನ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನೀ ಆ ನಿಧಿಯನ್ನು ಯಾಕೆ ಹುಡುಕಾಡಬಾರ್ದು ಅಂತೇಳಿ. ಅಂದರೆ ಇದು ನಿಧಿ ಅಂದರೆ ನಾವು ಕೃಷ್ಣನ ಜೊತೆ ಇರುವ ಸಂಬಂಧ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಆ ನಿಧಿ ಈ ಜಾಗದಲ್ಲೇ ಇದೆ, ನೀನು ಅದನ್ನು ಅಗೆಯಬೇಕು, ಅದನ್ನು ಪಡೆದುಕೊಳ್ಬೇಕಾದ್ರೆ. ಅದಕ್ಕೆ ಅವ್ರು ಹೇಳ್ತಾರೆ, ಚೈತನ್ಯ ಮಹಾಪ್ರಭುಗಳು, ನೀನು ಅದನ್ನು ಉತ್ತರ ದಿಕ್ಕಿನಲ್ಲಿ ಅಗಿಲಿಕ್ಕೆ ಹೋಗಬೇಡ. ಉತ್ತರ ದಿಕ್ಕಿನಲ್ಲಿ ಅಗಿದ್ರೆ ಅದಕ್ಕೆ ಏನು ಹೇಳ್ತಾರೆ, ಅಲ್ಲಿ ಒಂದು ದೊಡ್ಡ ಕಾಲ ಸರ್ಪವಿದೆ, ತುಂಬ ಕರಾಳವಾದ ಸರ್ಪ ಇದೆ. ಅದು ಬಂದು ನಿನ್ನನ್ನು ಅದು ನುಂಗಿ ಹಾಕುತ್ತೆ. ಉತ್ತರ ದಿಕ್ಕು ಕಾಳ ಸರ್ಪವನ್ನು ಇಲ್ಲಿ ಯೋಗ ಮಾರ್ಗಕ್ಕೆ ಅಷ್ಟಾಂಗ ಯೋಗಕ್ಕೆ ಅಷ್ಟಾಂಗ ಯೋಗದಲ್ಲಿ ಏನಾಗುತ್ತೆ, ಅನೇಕ ಸಿದ್ಧಿಗಳ ಲಾಲಸೆಯಲ್ಲಿ ಜನರು ಮುಳುಗಿ ಹೋಗ್ತಾರೆ. ಅವರು ಜೀವನದ ಪರಿಪೂರ್ಣತೆಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಆಮೇಲೆ ಥರ ನೀನು ವೆಸ್ಟ್ ಅಂದರೆ ಪಶ್ಚಿಮಕ್ಕೆ ಆಗಿದ್ರೆ ಏನಾಗುತ್ತೆ, ಪಶ್ಚಿಮದಲ್ಲಿ ನಿನಗೆ ಭೂತ ಒಂದು ಇದೆ. ಆ ಭೂತ ಬಂದು ಭೂತ ಬಡಿಯುತ್ತೆ ನಿನಗೆ, ಅಥವಾ ಗಾಳಿ ಸೆಕೆ ಆಗುತ್ತೆ ಅಂತ ನೀವು ಹೇಳ್ತಾರೆ. ಆ ರೀತಿ ಅದು ಅಂದರೆ ಅದು ಜ್ಞಾನ ಮಾರ್ಗ. ಜ್ಞಾನ ಮಾರ್ಗ ಅಂದರೆ ಅದು ಕೈವಲ್ಯ. ಕೈವಲ್ಯದಲ್ಲಿ ಭಗವಂತನ ಜೊತೆಗೆ ತುಂಬ ಒಂದಾಗೋದು, ಹಾಗೆ ಇದಲ್ಲ ಮಾನಸಿಕ ಊಹಾಪೋಹಗಳ ಚಿಂತನೆಯಲ್ಲಿ ಬಿದ್ದುಬಿಟ್ಟು ಏನು ಮಾಡ್ತಾನೆ ಒಬ್ಬ ಮನುಷ್ಯ, ಅವನು ಈ ಭೂತ ಬಡ್ದವರ ಹಾಗೆ ಪೂರ್ತಿ ಅವನು ಕಳವಳಕ್ಕೆ ಒಳಪಡ್ತಾನೆ, ಅಥವಾ ಕಂಪ್ಲೀಟ್ಲಿ ಗೆಟ್ ಡಿಸ್ಟರ್ಬ್ಡ್ ಪಶ್ಚಿಮ ದಿಕ್ಕಿನಲ್ಲಿ ಆಗಿದ್ರೆ. ಆಮೇಲೆ ನೀನು ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೀನು ದಕ್ಷಿಣ ದಿಕ್ಕಿನಲ್ಲೂ ಕೂಡ ಅಗಿಬಾರ್ದು. ಯಾಕಂದರೆ ದಕ್ಷಿಣ ದಿಕ್ಕದಲ್ಲಿ ನೀವು ಆಗಿದ್ರೆ ಏನಾಗುತ್ತೆ, ಅಲ್ಲಿ ಸಾಕಷ್ಟು ಹುಳಗಳು ಹೇಳ್ತಾವಲ್ಲಿ. ಹುಳಗಳಂದರೆ ಈಗ ಗುಯ್ ಅಂತೇಳಿ ಸೌಂಡ್ ಮಾಡ್ತಾವಲ್ಲ ಇಂಗ್ಲೀಷ್ನಲ್ಲಿ, ಅದಕ್ಕೆ ವ್ಯಾಸ್ಪ್, ಡ್ರೋನ್ ಅಂತಾರೆ. ಒಂಥರ ಒಂದು ಗುಂಗಿ ಹುಳು ಅಂತ ಹೇಳ್ತೀವಿ ನಾವು. ಆ ರೀತಿ ಹುಳುಗಳು ಬಂದು ಅವು ನಿನ್ನನ್ನು ಕಚ್ಲಿಕ್ಕೆ ಪ್ರಾರಂಭ ಮಾಡೋದು. ಅಂದರೆ ಅದು ದಕ್ಷಿಣ ದಿಕ್ಕಿನಲ್ಲಿ ಅಗಿಯೋದಂದರೆ ಅದು ಕರ್ಮಕಾಂಡ ಪದ್ಧತಿಯಲ್ಲಿ ಒಬ್ಬನು ತೊಡ್ಕೊಂಡ್ಬಿಟ್ರೆ ಈ ಎಲ್ಲ ಕರ್ಮಕಾಂಡಿಯ ಒಂದು ತೊಂದರೆಗಳು ಅವು ಮನುಷ್ಯನನ್ನು ಕಡಿಲಿಕ್ಕೆ ಪ್ರಾರಂಭ ಮಾಡ್ತಾವೆ, ಹುಳುಗಳ ಹಾಗೆ. ಆದರೆ ನೀನು ಸ್ವಲ್ಪ ಅಂದರೆ ಪೂರ್ವ ದಿಕ್ಕಿನಲ್ಲಿ ಸ್ವಲ್ಪನೂ ನೀನು ಅಗದ್ರೆ ಏನಾಗುತ್ತೆ, ನಿನಗೆ ಇಮ್ಮಿಡಿಯೇಟ್ಲಿ ಆ ನಿಧಿ ದೊರಕುತ್ತೆ. ನಿಧಿ ಏನು, ಅದು ಶ್ರೀಕೃಷ್ಣನ ಭಕ್ತಿ. ಅದು ಭಕ್ತಿ ಮಾರ್ಗ. ನೀನು ಪೂರ್ವ ದಿಕ್ಕಿನಲ್ಲಿ ಅಂದರೆ ನೀನು ಭಕ್ತಿ ಮಾರ್ಗವನ್ನು ಅನುಸರಿಸಿದ್ದಾದರೆ ನಿನಗೆ ಬೇಗ ನಿನ್ನ ಹೃದಯದಲ್ಲಿ ಆ ಕೃಷ್ಣ ಭಾವನಾಮೃತವೇನಿದೆಯಲ್ಲ, ನಿನ್ನ ಕೃಷ್ಣನ ಜೊತೆ ನಿನಗಿರುವ ಸಂಬಂಧ ಭಕ್ತಿ ಅದು ಪ್ರಕಾಶವಾಗುತ್ತೆ. ನೀನು ತುಂಬ ಅತ್ಯಂತ ಸುಖಿ ಆಗ್ತೀಯ. ಈ ರೀತಿ ಹೇಳ್ತಾರೆ. ಈ ರೀತಿ ಹೇಳಿ ಅದು ಚೈತನ್ಯ ಮಹಾಪ್ರಭುಗಳು ಮತ್ತು ಸನಾತನ ಗೋಸ್ವಾಮಿಗಳು ಮಧ್ಯೆ ಪ್ರಶ್ನೋತ್ತರಗಳು, ಮತ್ತು ಸನಾತನ ಶಿಕ್ಷಾ ಅಂತ ಹೇಳ್ತೀವಿ ನಾವು. ಸನಾತನ ಗೋಸ್ವಾಮಿಗಳಿಗೆ ಅವರು ಚೈತನ್ಯ ಮಹಾಪ್ರಭುಗಳು ಉಪದೇಶ ನೀಡಿದ್ದು ಅದು ಸುಮಾರು 60 ದಿವಸ, 2 ತಿಂಗಳುಗಳವರೆಗೆ ಅವ್ರದ್ದು ಈ ವಾರಣಾಸಿಯಲ್ಲಿ ನಡೆಯುತ್ತೆ. ಅಲ್ಲಿ ಮಣಿಕರ್ಣಿಕಾ ಘಾಟ್ ಅಂತಿದೆ. ಮಣಿಕರ್ಣಿಕಾ ಘಾಟ್ ಅಂದರೆ ಅಲ್ಲಿ ಎಲ್ಲ ಜನ ಅಲ್ಲಿ ಸತ್ಯಹರಿಶ್ಚಂದ್ರ ಅಲ್ಲಿ ಆ ಘಾಟದಲ್ಲಿ ಅವನೇನು ಮಾಡ್ತಿದ್ದ, ಅಲ್ಲಿ ಅವನು ಹೆಣಗಳನ್ನ ಅದು ಸುಡ್ತಾರಲ್ಲ, ಅಲ್ಲಿ ಏನು ಹೇಳ್ತಾರೆ ಸ್ಮಶಾನ ಭೂಮಿ ಅಂತ ಒಂದು ಸ್ಮಶಾನ ಭೂಮಿಯ ಪಕ್ಕದಲ್ಲಿ ಈ ಉಪದೇಶವನ್ನು 60 ದಿವಸ ಅವರು ಮಾಡ್ತಾರೆ. ಇದು ತುಂಬ ಒಂದು ಈ ಚೈತನ್ಯ ಚರಿತಾಮೃತದಲ್ಲಿ ತುಂಬ ಅಧ್ಯಾಯಗಳಲ್ಲಿ ಅದು ವರ್ಣನೆ ಆಗಿದೆ. ಅಷ್ಟೆಲ್ಲ ವರ್ಣನೆ ಮಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ಇದು ಸಮಯ ಅಲ್ಲ ನಮ್ಮದು. ಅದಕ್ಕೋಸ್ಕರ ಇದರ ಉದ್ದೇಶ ಸನಾತನ ಗೋಸ್ವಾಮಿಗಳ ಬಗ್ಗೆ ತಿಳ್ಕೊಳ್ಳೋದು. ಅದಕ್ಕೆ ಅವರು ಸನಾತನ ಗೋಸ್ವಾಮಿಗಳ ಮಧ್ಯೆ ಇದು ಆದಮೇಲೆ ಅವರು ಬೃಂದಾವನ ಕಡೆಗೆ ಹೊರಡ್ತಾರೆ. ಅವಾಗ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳು, ನೀವೇನು ಆಗಲೇ ನಾನು ವೃಂದಾವನದಿಂದ ಬರಬೇಕಾದ್ರೆ ಪ್ರಯಾಗ್ರಾಜ್ದಲ್ಲಿ ನನಗೆ ನಿನ್ನಿಬ್ಬರು ತಮ್ಮಂದಿರಾದ ಯಾರವರು
ರೂಪಗುಣ ಸ್ವಾಮಿ ಮತ್ತು ಅನುಪಮ ಅವರಿಬ್ಬರು ಸಿಕ್ಕಿದ್ರು. ಅವರು ಈಗ ವೃಂದಾವನ ಕಡೆ ಹೋಗ್ತಿದ್ದಾರೆ, ನೀನು ವೃಂದಾವನಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಅವರು ಆಗ ಸನಾತನ ಗೋಸ್ವಾಮಿಗಳು ವೃಂದಾವನ ಕಡೆ ಹೋಗ್ತಾರೆ. ವೃಂದಾವನದಲ್ಲಿ ಹೋದ ತಕ್ಷಣ ಅಲ್ಲಿ ಅವ್ರಿಗೆ ಸುಬುದ್ಧಿ ರಾಯ್ ಅಂತೇಳಿ ಚೈತನ್ಯ ಮಹಾಪ್ರಭುಗಳು ಭಕ್ತರು ಭೇಟಿ ಆಗ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಸುಬುದ್ಧಿ ರಾಯರಿಗೆ ಒಂದು ನಿರ್ದೇಶನ ಕೊಟ್ಟಿರ್ತಾರೆ. ಯಾರೇ ನನ್ನ ಭಕ್ತರು ಬಂದರೆ ಅವರಿಗೆ ನೀವು ವೃಂದಾವನದಲ್ಲಿ ಇಳಿದುಕೊಳ್ಳಿಕ್ಕೆ ಮತ್ತು ಎಲ್ಲ ವೃಂದಾವನದ 12 ವನಗಳನ್ನು ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಥವಾ ವ್ಯವಸ್ಥೆಯನ್ನು ಮಾಡಬೇಕು. ಆಗ ಅಲ್ಲಿ ಸುಬುದ್ಧಿ ರಾಯ್ ಅವರನ್ನೆಲ್ಲ ಸನಾತನ ಗೋಸ್ವಾಮಿಗಳನ್ನು ವೃಂದಾವನದ 12 ವನಗಳಲ್ಲಿ ಅವರನ್ನು ಸುತ್ತಾಡಿಸಿ ಅವರಿಗೆ ದರ್ಶನವನ್ನೆಲ್ಲ ಮಾಡಿಸ್ತಾರೆ. ಆ ಸಮಯದಲ್ಲಿ ತೀರ್ಥಯಾತ್ರೆ ಆದಮೇಲೆ ಸುಬುದ್ಧಿ ರಾಯ್ ಹೇಳ್ತಾರೆ, ನಿನಗೆ ಒಂದು ಒಳ್ಳೆಯ ನಾನು ವಾಸಸ್ಥಳವನ್ನು ಕೊಡ್ತೀನಿ, ಇಲ್ಲಿ ಇರ್ಬೋದು ನೀವು ಅಂತ. ಆಗ ಸನಾತನ ಗೋಸ್ವಾಮಿಗಳು ಹೇಳ್ತಾರೆ, ಇಲ್ಲ ನಾನು ಒಂದು ಜಾಗದಲ್ಲಿ ಇರೋದಿಲ್ಲ, ನನಗೆ ದಯವಿಟ್ಟು ನೀವೇನು ಮಾಡಬೇಕು, ನೀವು ನನಗೆ ಬಿಡಿ ಇರಲಿಕ್ಕೆ, ಹಾಗೆ ನಾನು ಪ್ರತಿನಿತ್ಯ ಒಂದು ಬೇರೆ ಬೇರೆ ಮರದ ಕೆಳಗಡೆ ಇರ್ತೀನಿ ಅಂತೇಳಿ. ಆ ರೀತಿ ಅವರು ಪ್ರತಿನಿತ್ಯ ಬೇರೆ ಬೇರೆ ಮರದ ಕೆಳಗಡೆ ಇರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರಿಗೆ ಚೈತನ್ಯ ಮಹಾಪ್ರಭುಗಳು ಈ 6 ಗೋಸ್ವಾಮಿಗಳಿಗೆ ವಿಶೇಷವಾಗಿ ಅವರು ನಿರ್ದೇಶನ ಕೊಟ್ಟಿರ್ತಾರೆ. ಏನಂದರೆ, ನೀವು ಬೃಂದಾವನಕ್ಕೆ ಹೋಗಿ ಅಲ್ಲಿ ಕೃಷ್ಣನ ಕಳೆದು ಹೋಗಿರುವಂಥ ಅಥವಾ ಮರೆತು ಹೋಗಿರುವಂಥ ಲೀಲಾಸ್ಥಳಿಗಳನ್ನು ಮತ್ತೆ ನೀವೇನು ಪುನರ್ಸ್ಥಾಪನೆಯನ್ನು ಮಾಡಬೇಕು, ಅವನ್ನ ಸಂಶೋಧನೆಯನ್ನು ಮಾಡಿ ಅಲ್ಲಿ ಆ ಸ್ಥಾಪನೆಯನ್ನು ಮಾಡಬೇಕು. ಕೃಷ್ಣನ ವಿಗ್ರಹಗಳನ್ನು, ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿ, ಆಮೇಲೆ ಎಲ್ಲ ಶಾಸ್ತ್ರಗಳ ಒಂದು ಸಾರವನ್ನು ತೆಗೆದುಕೊಂಡು ಭಕ್ತಿ ಗ್ರಂಥಗಳನ್ನು ರಚನೆಯನ್ನು ಮಾಡಬೇಕು ಅಂತ ಹೇಳಿ ಕಳಿಸಿರ್ತಾರೆ. ಆ ಸೇವೆಯಲ್ಲಿ ಸನಾತನ ಗೋಸ್ವಾಮಿಗಳು ತಮ್ಮನ್ನು ಅವರು ತೊಡಗಿಸ್ಕೊಳ್ತಾರೆ. ಆಮೇಲೆ ಅಲ್ಲಿ ಹೋಗಿ ಅವ್ರು ನೋಡಲಿಕ್ಕಾಗಿ ರೂಪ ಗೋಸ್ವಾಮಿಗಳು ಆಗಲೇ ಅವರು ಅಲ್ಲಿಂದ ಜಗನ್ನಾಥ್ಪುರಿಗೆ ಚೈತನ್ಯ ಮಹಾಪ್ರಭುಗಳನ್ನ ಭೇಟಿಯಾಗ್ಲಿಕ್ಕೆ ಹೋಗಿರ್ತಾರೆ. ಕೊನೆಗೆ ಸ್ವಲ್ಪ ಕೆಲವೊಂದು ತಿಂಗಳುಗಳು ಇದ್ಬಿಟ್ಟು ಅವರು ಮತ್ತೆ ಜಗನ್ನಾಥ್ಪುರಿ ಕಡೆಗೆ ಹೊರಡ್ತಾರೆ. ಜಗನ್ನಾಥ್ಪುರಿಗೆ ಅವ್ರು ಬರಬೇಕಾದ್ರೆ ಕಾಡಿನ ಮಾರ್ಗದಿಂದ ಬರ್ತಿರ್ತಾರೆ. ಆ ಸಮಯದಲ್ಲಿ ಅಲ್ಲಿರೋ ಒಂದು ಯಾವುದೋ ಏನು ಹೇಳ್ತಾರೆ, ಕೆರೆ ನೀರು ಕುಡಿತಾರೆ. ಆ ಕೆರೆ ನೀರು ಸ್ವಲ್ಪ ಕೆಟ್ಟೋಗಿರುತ್ತೆ. ಆ ಕೆರೆ ನೀರನ್ನು ಕುಡಿದು ಅವರು ಮೈ ತುಂಬ ಎಲ್ಲ ಕುರುಗಳಾಗಿ ಅವ್ರ ಮೈಯಿಂದ ಎಲ್ಲ ಕೀವು ಎಲ್ಲ ಬಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರು ಹಾಗೆ ಬರ್ತಾ ವಿಚಾರ ಮಾಡ್ತಾರೆ. ಅವರನ್ನ ಜಗನ್ನಾಥ್ಪುರಿಗೆ ಬರ್ತಾ ಅವರು ವಿಚಾರ ಮಾಡ್ತಾರೆ, ಏನಪ್ಪ ಈ ಶರೀರದ್ದು ಏನೂ ಉಪಯೋಗ ಇಲ್ಲ, ಅಲ್ಲಿ ನಾನು ಜಗನ್ನಾಥ್ಪುರಿಗೆ ಹೋಗ್ತೀನಿ, ಅಲ್ಲೆಲ್ಲ ಚೈತನ್ಯ ಮಹಾಪ್ರಭುಗಳು ಹಾಗೆ ಜಗನ್ನಾಥನ ಪೂಜಾರಿಗಳು ಅವರೆಲ್ಲ ಅಲ್ಲಿ ಓಡಾಡ್ತಾ ಇರ್ತಾರೆ, ಜಗನ್ನಾಥನ ಸೇವಕರೆಲ್ಲ. ನನ್ನ ಈ ಒಂದು ಕುರೂಪವಾದ ದೇಹ ಇದೊಂದು ಏನು ಹೇಳ್ತೀರ ನೀವು, ತುಂಬ ಕಂಟ್ಯಾಮಿನೇಟೆಡ್ ಆಗಿರುವಂಥ ಈ ದೇಹವನ್ನು ಅವರು ಸ್ಪರ್ಶ ಅಥವಾ ನೋಡಿಬಿಟ್ರೆ ಅವ್ರದ್ದೆಲ್ಲ ಸೇವೆ ಹಾಳಾಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಅಲ್ಲಿ ಹೋಗಿ ರಥಯಾತ್ರಾ ಸಮಯದಲ್ಲಿ ಜಗನ್ನಾಥನ ರಥದ ಚಕ್ರದಲ್ಲಿ ನನ್ನ ಶರೀರವನ್ನು ಬಿಟ್ಬಿಡ್ತೀನಿ, ಚಕ್ರದ ಕೆಳಗಡೆ ಬಿದ್ದು ನನ್ನ ಶರೀರವನ್ನು ಬಿಟ್ಬಿಡ್ತೀನಿ ಅಂತ ವಿಚಾರ ಮಾಡ್ತಾ ಇರ್ತಾರೆ. ಆ ರೀತಿ ಅವರು ಹೋಗಿ ಅಲ್ಲಿ ವಿಚಾರ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಹೋಗ್ತಾರೆ. ಮೊದಲು ಹೋಗಿ ಅವರು ಅಲ್ಲಿ ಹರಿದಾಸ್ ಠಾಕೂರ್ ಅವರು ಸಿದ್ದಬಕ್ಕಳು ಅನ್ನುವ ಜಾಗದಲ್ಲಿ ಇರ್ತಾರೆ. ಅಲ್ಲಿ ಹೋಗಿ ಅವರು ಅಲ್ಲಿ ಅವ್ರ ಜೊತೆಗಿರ್ತಾರೆ. ಅವರು ಹೋಗಿ ಕೇಳ್ತಾರೆ, ಚೈತನ್ಯ ಮಹಾಪ್ರಭುಗಳಿಗೆ ಹೇಳಿದ್ದಾರೆ. ಇಲ್ಲ, ಚೈತನ್ಯ ಮಹಾಪ್ರಭುಗಳು ಪ್ರತಿನಿತ್ಯ ಇಲ್ಲಿ ಬಂದು ಅವ್ರು ಬರ್ತಾರೆ, ಈಗೇನು ಬರ್ತಾನೆ ಇರ್ಬೋದು. ಅವರು ಸನಾತನ ಗೋಸ್ವಾಮಿಗಳು ನೋಡ್ತಾರೆ, ಚೈತನ್ಯ ಮಹಾಪ್ರಭುಗಳು ಆಗಲೇ ಪ್ರತಿನಿತ್ಯ ಉಪ್ಪಲ ಭೋಗ ಅನ್ನುವ ಜಗನ್ನಾಥನ ಒಂದು ಭೋಗ ಆರತಿಯನ್ನು ನೋಡ್ಕೊಂಡ್ಬಿಟ್ಟು ಅವರು ಚೈತನ್ಯ ಮಹಾಪ್ರಭುಗಳು ಭಗವಂತನ ಜಗನ್ನಾಥನ ಮಹಾಪ್ರಸಾದವನ್ನು ತೆಗೆದುಕೊಂಡು ಹರಿದಾಸ್ ಠಾಕೂರ್ಗೆ ಕೊಡ್ಲಿಕ್ಕೆ ಬರ್ತಾ ಇರ್ತಾರೆ ಪ್ರತಿನಿತ್ಯ. ಯಾಕಂದರೆ ಹರಿದಾಸ್ ಠಾಕೂರ್ರೊಬ್ಬರು ಅವರು ಮ್ಲೇಚ್ಛ ಕುಟುಂಬದಲ್ಲಿ ಜನ್ಮ ತಾಳಿದವರು. ನಿಮ್ಗೆ ಗೊತ್ತಿದೆ, ಜಗನ್ನಾಥ್ಪುರಿಯಲ್ಲಿ ಯಾರು ಹಿಂದೂಗಳಲ್ವೋ ಅವ್ರಿಗೆ ಬಿಡೋದಿಲ್ಲ ಜಗನ್ನಾಥನ ದರ್ಶನಕ್ಕೆ. ಅದಕ್ಕೋಸ್ಕರ ಅವರು ಅಲ್ಲಿ ಕುಳಿತುಕೊಂಡು ಅವ್ರು ಜಪ ಮಾಡ್ತಾ ಇರ್ತಾರೆ ಸಿದ್ದಬಕ್ಕಳದಲ್ಲಿ. ಆದರೆ ಅವರ ಸನಾತನ ಗೋಸ್ವಾಮಿಗಳು ಮತ್ತು ಈ ಹರಿದಾಸ್ ಠಾಕೂರ್ಗಳ ಮೇಲೆ ಅವರು ಎಷ್ಟು ಪ್ರಸನ್ನರಾಗಿರ್ತಾರೆ ಜಗನ್ನಾಥ ಅಂದರೆ, ಸ್ವತಃ ಅವರು ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಬಂದು ಅವರಿಗೆ ತಮ್ಮ ಪ್ರಸಾದವನ್ನು ಪ್ರತಿನಿತ್ಯ ಕೊಡ್ತಾ ಇರ್ತಾರೆ. ಅಲ್ಲಿ ಬಂದು ಕೊಡ್ತಾರೆ. ಆಗ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಗಳು ನೋಡಿದ ತಕ್ಷಣ ಅವರನ್ನು ಆಲಿಂಗನ ಮಾಡ್ಲಿಕ್ಕೆ ಹೋಗ್ತಾರೆ.
ಆಲಿಂಗನ ಮಾಡ್ಲಿಕ್ಕೆ ಹೋದ ತಕ್ಷಣ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಗಳು ಬೇಡ ಬೇಡ ಬೇಡ, ನನ್ನ ಶರೀರ ಎಲ್ಲ ತುಂಬ ಅದು ದೂಷಿತವಾಗಿದೆ, ಅದಕ್ಕೋಸ್ಕರ ನೀವು ನನ್ನ ಮುಟ್ಬಾರ್ದು, ನಿಮ್ಮ ಎಲ್ಲ ಸನ್ಯಾಸ ವ್ರತ ಎಲ್ಲ ಭಂಗ ಆಗುತ್ತೆ, ಆ ರೀತಿ ಎಲ್ಲ ಹೇಳ್ತಾ ಅವರು ದೂರ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೂ ಚೈತನ್ಯ ಮಹಾಪ್ರಭುಗಳನ್ನ ಅವ್ರು ಎಳೆದು ಅವ್ರು ಹಿಡಿದು ಅವರನ್ನು ಆಲಿಂಗನ ಮಾಡ್ಕೋತಾರೆ, ಗಟ್ಟಿಯಾಗಿ ಆಲಿಂಗನ ಮಾಡ್ಕೋತಾರೆ. ಅವರೆಲ್ಲ ಕಿವೆಲ್ಲ ಚೈತನ್ಯ ಮಹಾಪ್ರಭುಗಳ ಶರೀರ ತುಂಬ ಎಲ್ಲ ಹತ್ತುತ್ತೆ. ಅದನ್ನು ನೋಡಿ ಸನಾತನ ಗೋಸ್ವಾಮಿಗಳಿಗೆ ಇನ್ನೂ ಕೆಟ್ಟ ಅನಿಸುತ್ತೆ. ಅವರ ಆಗ ನಾವು ನೋಡಿದ ಹಾಗೆ ಯಾವ ರೀತಿ ನಾನು ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಾನು ಸನ್ಯಾಸಿಯಾಗಿ ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಹೇಳಿ ನಾನು ಭೇದ ಭಾವವನ್ನು ಮಾಡಬಾರ್ದು, ಅದು ಒಳ್ಳೆಯದಲ್ಲ. ಹಾಗಿದ್ರೆ ನಾನು ನನ್ನ ಸನ್ಯಾಸ ಧರ್ಮದಿಂದ ನಾನು ಬೀಳ್ತೀನಿ, ನಾನು ಎಲ್ಲರನ್ನ ಸಮಭಾವದಿಂದ ನೋಡಬೇಕು. ಅದು ಆದರೆ ನಿನ್ನ ಶರೀರ ಇದೇನಿದೆ, ಈ ಶರೀರದ ಸ್ಪರ್ಶದಿಂದ ನಾನು ಶುದ್ಧೀಕರಣ ಆಗ್ತಾ ಇದ್ದೀನಿ. ನಾವು ಹಿಂದೆ ನೋಡಿದ್ವಿ ಯಾವ ರೀತಿ ಚೈತನ್ಯ ಮಹಾಪ್ರಭುಗಳು ವಾರಣಾಸಿಯಲ್ಲಿ ಶುದ್ಧ ಭಕ್ತರ ಒಂದು ಗುಣಗಾನ ಮಾಡ್ತಾರೆ. ಅಲ್ಲೂ ಕೂಡ ಅವರು ಸನಾತನ ಗೋಸ್ವಾಮಿಗಳ ಆಲಿಂಗನವನ್ನು ಮಾಡಿದರು. ಅದೇ ರೀತಿ ಪ್ರತಿನಿತ್ಯ ಮಾಡ್ತಾ ಇರ್ತಾರೆ. ಆ ರೀತಿ ಮಾಡ್ತಾ ಇರ್ಬೇಕಾದ್ರೆ ಸನಾತನ ಗೋಸ್ವಾಮಿಗಳು ಬಹಳ ಬೇಜಾರಾಗುತ್ತೆ. ಕೊನೆಗೆ ಒಂದು ದಿವಸ ಅವರು ಜಗದಾನಂದ ಪಂಡಿತನ ಮುಂದೆ ಹೇಳ್ತಾರೆ, ಏನು ನಾನು ಈಗ ಯಾವ ರೀತಿ ಈಗ ಮಾಡಬೇಕು, ಈ ರೀತಿ ಪ್ರತಿನಿತ್ಯ ಬಂದು ಚೈತನ್ಯ ಮಹಾಪ್ರಭುಗಳು ನನಗೆ ಆಲಿಂಗನ ಮಾಡ್ತಾರೆ, ನನಗಂತೂ ಜೀವ ಹೋದಂಗೆ ಆಗುತ್ತೆ. ನನ್ನ ಎಲ್ಲ ಈ ಮೈ ತುಂಬ ಇರೋ ಕೀವು ಅವ್ರ ಬಟ್ಟೆ ಅವ್ರ ಶರೀರಕ್ಕೆಲ್ಲ ತಾಗುತ್ತೆ, ಅದು ನನ್ನಿಂದ ಅಪರಾಧ ಆಗ್ತಾ ಇದೆ. ಆದರೆ ನಾನು ಏನು ಮಾಡಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಆಗ ಜಗದಾನಂದ ಹೇಳ್ತಾನೆ, ನೀನು ಬೇಗ ವೃಂದಾವನಕ್ಕೆ ಹೋಗ್ಬಿಡು, ನೀನು ರಥಯಾತ್ರೆ ಆಯಿತು, ಹೇಗಾದರೂ ಎಲ್ಲ ಆಯಿತು, ಜಗನ್ನಾಥಪುರಿ ಬಂದಿದ್ದು, ನೀನು ವೃಂದಾವನಕ್ಕೆ ಹೋಗ್ಬಿಡು ಅಂತ ಹೇಳ್ತಾನೆ. ಆ ಸಮಯದಲ್ಲಿ ಅದನ್ನು ಕೇಳ್ಬಿಟ್ಟು ಚೈತನ್ಯ ಮಹಾಪ್ರಭು ಭಾಳ ಸಿಟ್ಟು ಬರುತ್ತೆ. ಆ ಜಗದಾನಂದ ಯಾರು ಅವನು, ನಿನಗೆ ವೃಂದಾವನಕ್ಕೆ ಮರಳಿ ಹೋಗ್ಲಿಕ್ಕೆ ನೀನು ನನಗೆ ಉಪದೇಶ ಮಾಡುವಂಥ ಒಂದು ಯೋಗ್ಯತೆಯನ್ನು ಹೊಂದಿದೀಯ. ಆ ಜಗ ಅವನೊಂದು ಚಿಕ್ಕ ಬಾಲಕನಿದ್ದಾಗ ನಿನಗೇನು ಉಪದೇಶ ಮಾಡ್ತಾನೆ ಅವನು ಅಂತ ಹೇಳಿ ಅವನ ಮೇಲೆ ಸಿಟ್ಟಿಗೆ ಹೇಳ್ತಾರೆ. ಅದನ್ನು ನೋಡಿ ಸನಾತನ ಗೋಸ್ವಾಮಿ ಭಾಳ ಖುಷಿ ಆಗುತ್ತೆ. ಅವರು ಎಷ್ಟೊಂದು ಕೃಪೆಯನ್ನು ಮಾಡ್ತಾ ಇದ್ದಾರೆ, ಅವನು ತನ್ನ ಸ್ವಂತಿಕೆಯಿಂದ ಅವನಿಗೆ ಅವರು ಬೈತಾ ಇದ್ದಾರಂತೆ. ಭಕ್ತಿಯಲ್ಲಿ ನೋಡಿ ಯಾವ ರೀತಿ ಇದೆ ಅಂದರೆ, ಯಾರಾದರೂ ಗುರುಗಳು ಶಿಷ್ಯರನ್ನ ಬೈದರೆ ಶಿಷ್ಯರಿಗೆ ಭಾಳ ಖುಷಿ ಆಗುತ್ತೆ. ಅಂದರೆ ಇವರು ನಮ್ಮವರು, ಸ್ವತಃ ಅವರು ಆ ಸ್ವಂತಿಕೆ ಇದೆ ಅವರಲ್ಲಿ, ಅದಕ್ಕೋಸ್ಕರ ನಮ್ಮನ್ನು ತಿದ್ತಾ ಇದ್ದಾರೆ, ನಮ್ದು ಏನಾದರೂ ತಪ್ಪಾದರೆ ಅಂಥೇಳಿ ಅವರು ತುಂಬ ಖುಷಿ ಆಗುತ್ತೆ. ಆ ರೀತಿ ಸನಾತನಗಳ ಸ್ವಾಮಿಗಳಿಗೆ ಕೊನೆಗೆ ಚೈತನ್ಯ ಮಹಾಪ್ರಭು ಒಂದು ದಿವಸ ನಿಂತು ಹೇಳ್ತಾರೆ. ಅವರು ಹೇಳ್ತಾರೆ, ನಾನು ಸನಾತನ ಗೋಸ್ವಾಮಿಗಳ ಒಂದು ವಿಚಾರ ಅವ್ರಿಗೆ ಅರ್ಥ ಆಗಿರುತ್ತೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಏನೋ ವಿಚಾರ ಮಾಡಿರ್ತಾರಲ್ಲ, ಅವಾಗ ಅವ್ರು ಹೇಳ್ತಾರೆ, ಏನಾದರೂ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ಕೃಷ್ಣನ ಪ್ರಾಪ್ತಿ ಆಗೋ ಆಗಿದ್ರೆ ನಾನು ಒಂದು ಕ್ಷಣನೂ ಹಿಂದೆ ಮುಂದೆ ನೋಡದೆ ಲಕ್ಷಾನುಗಟ್ಟಲೆ ಬಾರಿ ಈ ಶರೀರವನ್ನು ತ್ಯಾಗ ಮಾಡಿಬಿಡ್ತಿದ್ದೆ, ಕೇವಲ ಸಾಯೋದ್ರಿಂದ ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳೋದಾಗಿದ್ರೆ. ಇದು ಬೇರೆ ಯಾವ ಮಾರ್ಗದಿಂದ ಭಕ್ತಿ ಅಥವಾ ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೇವಲ ಭಕ್ತಿಯಿಂದ, ಭಕ್ತಿ ಸೇವೆಯಿಂದ ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನಾವು ಭಗವಂತನ ಸೇವೆ, ಈ ಶರೀರ ಏನಿದೆ ಇದು ನಿನ್ನದಲ್ಲ, ಈಗ ನನಗಾಗಿ ನೀನು ಸಮರ್ಪಣೆಯನ್ನು ಮಾಡಿದೀಯ, ಈ ಶರೀರ ನಿನ್ನದಲ್ಲ, ಇದು ನನ್ನದು. ಅದಕ್ಕೋಸ್ಕರ ನಿನಗೆ ಈ ಶರೀರವನ್ನು ಅಂತ್ಯಗೊಳಿಸ್ಲಿಕ್ಕೆ ನಿನಗೆ ಅಧಿಕಾರ ಇಲ್ಲ ಅಂಥೇಳಿ ಚೈತನ್ಯ ಮಹಾಪ್ರಭುಗಳು ಮತ್ತೆ ಗಾಢವಾಗಿ ಸನಾತನ ಗೋಸ್ವಾಮಿಗಳನ್ನ ಆಲಿಂಗನ ಮಾಡ್ಕೋತಾರೆ. ಅವ್ರನ್ನ ಗಾಢವಾಗಿ ಆಲಿಂಗನ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ಅವರು ಎಲ್ಲ ಶರೀರದಲ್ಲಿರುವಂಥ ಎಲ್ಲ ಗಾಯಗಳು ವಾಸಿಯಾಗಿ ಎಲ್ಲ ಕೀವ ಎಲ್ಲ ಹೋಗಿ ಏನಾಗುತ್ತೆ, ಅವರ ಶರೀರ ಒಂದು ಸ್ಫುರದ್ರೂಪವಾದ ಶರೀರವಾಗಿ ಮಾರ್ಪಡುತ್ತದೆ. ಈ ರೀತಿ ಸನಾತನ ಗೋಸ್ವಾಮಿಗಳ ಮೇಲೆ ಚೈತನ್ಯ ಮಹಾಪ್ರಭು ಕೃಪೆಯನ್ನು ತೋರ್ತಾರೆ. ಆಮೇಲೆ ಸನಾತನ ಗೋಸ್ವಾಮಿಗಳು ಮತ್ತೆ ಬೃಂದಾವನಕ್ಕೆ ಮಾಡ್ತಾರೆ. ಬೃಂದಾವನಕ್ಕೆ ಮರಳಿ ಒಂದು ದಿವಸ ಅವರು ಅಲ್ಲಿ ಭಜನೆಯನ್ನು ಮಾಡ್ತಾ ಇರ್ತಾರೆ. ಯಮುನಾ ನದಿ ತಟದಲ್ಲಿ ದ್ವಾದಶ ಆದಿತ್ಯ ತೀಲ ಅಂಥೇಳಿ ಒಂದು ಚಿಕ್ಕ ಒಂದು ಪರ್ವತ ಇದೆ, ಅಲ್ಲಿ ಕುಳಿತುಕೊಂಡು ಅವರು ಹರೇ ಕೃಷ್ಣ ಜಪವನ್ನು ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ನೋಡ್ತಾರೆ ಕೆಲವೊಂದಿಷ್ಟು ಹುಡುಗರು ಅಲ್ಲಿ ಆಡ್ತಾ ಇದ್ದಾರೆ. ಅಲ್ಲಿ ಮಕ್ಕಳು ಆಡ್ತಾ ಇರಬೇಕಾದ್ರೆ ಒಬ್ಬ ಮಗುವಿನ ಮೇಲೆ ಅವ್ರಿಗೆ ತುಂಬ ಆಕರ್ಷಣೆ ಆಗುತ್ತೆ. ಏನೋ ವಿಶೇಷ ಇದೆಲ್ಲ ಈ ಮಗುನು ಅಂಥೇಳಿ ದಿವಸವಿಡೀ ಅವರು ಒಂದು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಕೊನೆಗೆ ರಾತ್ರಿ
ಆ ಮಗು ಅವರ ಕನಸಿನಲ್ಲಿ ಬರುತ್ತೆ. ಇದು ಸಾಧಾರಣ ಮಗು ಅಲ್ಲ ಅನಿಸ್ತಾ ಇರುತ್ತೆ. ಆ ಮಗು ಅವ್ರ ಸ್ವಪ್ನದಲ್ಲಿ ಬಂದು ಅವ್ರಿಗೆ ಹೇಳುತ್ತೆ, ನಾನು ಮಥುರಾದಲ್ಲಿ ಒಬ್ಬ, ನನ್ನ ಹೆಸರು ಮದನ ಮೋಹನ, ನಾನು ಪುರುಷೋತ್ತಮ ಚೌಬೆ ಅಂಥೇಳಿ ಅದ್ವೈತ ಆಚಾರ್ಯ ಶಿಷ್ಯ, ಅವ್ರ ಮನೆಯಲ್ಲಿ ನನ್ನ ಸೇವೆ ಆಗ್ತಾ ಇದೆ, ನೀನು ನನ್ನನ್ನು ಕರೆದುಕೊಂಡು ಬಂದು ನೀನು ಇಲ್ಲಿ ಸೇವೆ ಮಾಡು ವೃಂದಾವನದಲ್ಲಿ. ಆಗ ಅವರು ಬೆಳಗ್ಗೆ ಹೋಗ್ತಾರೆ. ಹೋಗಿ ಅವ್ರ ಮನೆಗೆ ಹೋಗ್ಬೇಕಷ್ಟಲ್ಲದೆ ಅವ್ರಿಗೂ ರಾತ್ರಿ ಭಗವಂತ ಹೇಳ್ತಾನೆ, ಈ ರೀತಿ ಸನಾತನ ಗೋಸ್ವಾಮಿ ಅನ್ನುವ ಒಬ್ಬರು ಇಲ್ಲಿ ಸಾಧುಗಳು ಬರ್ತಾರೆ, ಅವರಿಗೆ ನನ್ನನ್ನು ನೀನು ಒಪ್ಪಿಸ್ಬೇಕು ಅಂತ. ಆಗ ಅಲ್ಲಿ ಹೋದ ತಕ್ಷಣ ಆ ಪುರುಷೋತ್ತಮ ಶೋಭೆ ಅನ್ನುವ ಭಕ್ತರು ಅವರು ಇವ್ರಿಗೆ ಸನಾತನ ಗೋಸ್ವಾಮಿಗಳ ಮದನ ಮೋಹನ ವಿಗ್ರಹವನ್ನು ತಂದು ಕೊಡ್ತಾರೆ. ತಂದು ಕೊಟ್ಟ ಅವರು ಅಲ್ಲಿ ತಂದು ಆ ಒಂದು ಮರದ ಕೆಳಗೆ, ಈ ದ್ವಾದಶಾದಿತ್ಯ ತೀಲ ಈ ಚಿಕ್ಕ ಪರ್ವತದ ಮೇಲೆ ಇಟ್ಟು ಮರದ ಕೆಳಗಡೆ ಇಟ್ಟು ಸ್ವಲ್ಪ ಸಣ್ಣ ಗುಡಿಸಲು ಮಾಡಿ ಅಲ್ಲಿ ಏನು ಅವರು ಮಧುಕರಿ ಅಂದರೆ ಭಿಕ್ಷಾಟನೆ ಮಾಡಿ ಬಂದರು ಅಂತ ಸ್ವಲ್ಪ ಏನೋ ರೊಟ್ಟಿಗಳು ಅದು ಇದು ಅವ್ರಿಗೆ ನೈವೇದ್ಯ ಮಾಡ್ತಾ ಇರ್ತಾರೆ. ಅವರು ಭಾಳ ಚಿಂತೆ ಮಾಡ್ತಾರೆ ಸನಾತನ ಗೋಸ್ವಾಮಿಗಳು, ಏನಿದು ನಾನು ಭಗವಂತನಿಗೆ ಒಂದು ಉಪ್ಪು ಕೊಡಲಿಕ್ಕೆ ಆಗ್ತಾ ಇಲ್ಲ, ಇದು ಬರೀ ಏನೋ ಒಣ ರೊಟ್ಟಿಯನ್ನು ನಾನು ನೈವೇದ್ಯನ ಮಾಡ್ತಾ ಇದ್ದೀನಿ ಅಂತೇಳಿ. ಆ ಸಮಯದಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ. ಅವನು ಎಲ್ಲಿ ಮುಲ್ತಾನ್ ಪ್ರಾಂತದವನು. ಅವನು ತುಂಬ ಒಂದು ಸರಕುಗಳನ್ನು ಹಡಗಿನಲ್ಲಿ ತುಂಬಿಸ್ಕೊಂಡು ಆಗ್ರಾಕ್ಕೆ ಅವನು ವ್ಯಾಪಾರಕ್ಕೆ ಹೋಗ್ತಾ ಇರ್ತಾನೆ. ಆ ಸಮಯದಲ್ಲಿ ಆ ದ್ವಾದಶಾದಿತ್ಯ ತೀಲದ ಹತ್ರ ಅಲ್ಲಿ ಯಮುನಾ ನದಿಯಲ್ಲಿ ಅವನ ಹಡಗೇನಿದೆ ಅದು ಸಿಕ್ಕಾಕೊಂಡ್ಬಿಡುತ್ತೆ. ಅಲ್ಲಿ ಅವ್ನು ನೋಡ್ತಾನೆ, ಈಗೇನಿದು ಈ ಹಡಗು ಮುಳುಗಿ ಹೋಗೋದಿದೆ. ಅದಕ್ಕೆ ತುಂಬ ಗಾಬರಿಯಾಗಿ ಅವನು ಓಡೋಡಿ ಬರ್ತಾನೆ. ಆ ಸಮಯದಲ್ಲಿ ಒಬ್ಬ ಚಿಕ್ಕ ಮಗು ಅವನಿಗೆ ಭೇಟಿ ಆಗ್ತಾನೆ. ಏನಾಯಿತು? ಇಲ್ಲ, ಈ ರೀತಿ ನನ್ನ ಹಡಗು ಮುಳುಗ್ತಾ ಇದೆ, ಯಾರಾದರೂ ಸಹಾಯ ಮಾಡ್ಬೋದಾ? ಹಾಗಿದ್ರೆ ಅವ್ರು ಹೇಳ್ತಾರೆ, ಇಲ್ಲ, ಒಬ್ಬರು ಇಲ್ಲಿ ಬಾಬಾಜಿ ಇರ್ತಾರೆ, ತುಂಬ ಒಳ್ಳೆಯವರು, ಅಲ್ಲಿ ಮೇಲಿದ್ದಾರೆ ನೋಡಿ, ಅವ್ರಿಗೆ ಕೇಳ್ಕೊಳ್ಳಿ, ಅವ್ರಿಗೆ ತುಂಬ ಸಹಾಯ ಮಾಡ್ಬೋದು ನಿಮಗೆ. ಅವ್ರ ಹತ್ರ ಹೋಗಿ ಅವರು ಸನಾತನ ಗೋಸ್ವಾಮಿಗಳ ಹತ್ರ ಬಂದು ಅವ್ರು ಬೇಡ್ಕೋತಾರೆ. ಬೇಡ್ಕೊಂಡಾಗ ಏನಾಗುತ್ತೆ, ಆಗ ಹೇಳ್ತಾರೆ, ನನ್ನಿಂದ ಏನು ಸಾಧ್ಯ, ನಾನು ಸಾಧಾರಣ ವ್ಯಕ್ತಿ ಅಥವಾ ಭಕ್ತನು, ಈ ಭಗವಂತ ಇಲ್ಲಿ ಮದನ ಮೋಹನ ಇದ್ದಾರೆ, ಅವರ ಚರಣದಲ್ಲಿ ಹೋಗಿ ನೀವು ಆಶ್ರಯವನ್ನು ತೆಗೆದುಕೊಳ್ಳಿ, ಅವರು ಇಚ್ಛೆ ಇದ್ದರೆ ಅವರು ನಿಮ್ಮನ್ನು ಸಹಾಯ ಮಾಡ್ಬೋದು. ಆ ಸಮಯದಲ್ಲಿ ಏನಾಗುತ್ತೆ, ಆ ಕೃಷ್ಣದಾಸ್ ಕಪೂರ್ ಅನ್ನುವ ವ್ಯಾಪಾರಿ ಹೋಗಿ ಮದನ್ ಮೋಹನ್ ಅವ್ರ ಹತ್ರ ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಪ್ರಾರ್ಥನೆಯನ್ನು ಮಾಡಿದಾಗ ಆ ಹಡಗು ಪಾರಾಗುತ್ತೆ. ಆವಾಗ ಬಂದು ನಾನು ಏನು ಸೇವೆ ಮಾಡಲಿ ಅಂಥೇಳಿ ಸನಾತನ ಗೋಸ್ವಾಮಿಗಳ ಹತ್ರ ಅವ್ರು ಕೇಳ್ತಾರೆ. ಇಲ್ಲ, ನಿನಗೇನಾದರೂ ಸೇವೆ ಮಾಡೋದಿದ್ರೆ ಭಗವಂತ ಈ ರೀತಿ ಗುಡಿಸಲಲ್ಲಿರೋದು ನನಗೂ ಸರಿ ಅನ್ನಿಸ್ತಾ ಇರಲಿಲ್ಲ, ಇಂಥ ಬಡತನದಲ್ಲಿ ನೀನು ಒಳ್ಳೆಯ ಮಂದಿರವನ್ನು ಇವರು ಕಟ್ಟಿಸು. ಆಗ ಕೃಷ್ಣದಾಸ್ ಕಪೂರ್ ಅನ್ನೋರು ರಾಧಾ ಮದನ್ ಮೋಹನ್ ದೇವಸ್ಥಾನ ನಾವು ವೃಂದಾವನದಲ್ಲಿ ಏನು ನೋಡ್ತೀವಿ, ಇವತ್ತಿಗೂ ಅದು ವೃಂದಾವನದ ಒಂದು ಚಿಹ್ನೆ ಆಗಿದೆ. ಆ ದ್ವಾದಶಾದಿತ್ಯ ತೀಲ್ ಆ ಪರ್ವತದ ಮೇಲೆ ದೊಡ್ಡದೊಂದು ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಈ ರೀತಿ ಇನ್ನು ಸನಾತನ ಗೋಸ್ವಾಮಿಗಳ ಅನೇಕ ಒಂದು ಕಾರ್ಯಕಲಾಪಗಳಿದ್ದಾವೆ. ವಿಶೇಷವಾಗಿ ಒಂದು ಸಾರಿ ಅವ್ರಿಗೆ ಒಬ್ಬ ಶಿವನ ಭಕ್ತನಿರ್ತಾನೆ. ಅವನಿಗೆ ಯಾರೋ ಹೇಳ್ತಾರೆ, ಈ ಬಾಬಾಜಿ ಇದ್ದಾರಲ್ಲ ಸನಾತನ ಗೋಸ್ವಾಮಿ, ಇವ್ರ ಹತ್ರ ಒಂದು ಚಿಂತಾಮಣಿ ಇದೆ, ಅಂದರೆ ಟಚ್ ಸ್ಟೋನ್, ಅಂದರೆ ನೀವು ಯಾವುದಕ್ಕೆ ಸ್ಪರ್ಶಮಣಿ ಅಂತ ಹೇಳ್ತೀವಲ್ಲ, ನೀವು ಯಾವುದಕ್ಕೆ ಸ್ಪರ್ಶ ಮಾಡಿದ್ರೆ ಅದೆಲ್ಲ ಏನಾಗುತ್ತೆ, ಸ್ವರ್ಣದಲ್ಲಿ ಪರಿವರ್ತನೆ ಆಗುತ್ತೆ. ಅವ್ರ ಹತ್ರ ಇದೆ, ನೀನು ಹೋಗಿ ಯಾಕೆ ಅವ್ರ ಹತ್ರ ಕೇಳಬಾರ್ದು? ಅದಕ್ಕೆ ಅವನು ಬರ್ತಾನೆ. ಅವನು ಬಂದು ಇವ್ರ ಹತ್ರ ಕೇಳ್ತಾನೆ. ಶಿವನೇ ಹೇಳ್ತಾನೆ ಅವ್ರಿಗೆ. ಶಿವನಿಗೆ ಅವ್ರು ಕೇಳಿದಾಗ ಅವ್ರು ಹೇಳ್ತಾರೆ, ಸನಾತನ ಗೋಸ್ವಾಮಿ ಹತ್ರ ಕಳಿಸ್ತಾರೆ. ಸನಾತನ ಗೋಸ್ವಾಮಿ ಬಂದು ಅವ್ರು ಹೇಳ್ತಾರೆ, ನಿಮ್ಮ ಹತ್ರ ಸ್ಪರ್ಶಮಣಿ ಇದೆ ಅಂಥೇಳಿ ಶಿವ ಹೇಳಿದ್ದಾರೆ ನನಗೆ, ನೀವು ಅದನ್ನು ದಯವಿಟ್ಟು ನನಗೆ ಕೊಡಬೇಕು. ಅದಕ್ಕೆ ಸನಾತನ ಗೋಸ್ವಾಮಿ ಹೇಳ್ತಾರೆ, ಸನಾತನ ಗೋಸ್ವಾಮಿಗಳು ಹೇಳ್ತಾರೆ, ಅಲ್ಲಿ ನೋಡು, ಅದು ಒಂದು ಏನು ಹೇಳ್ತಾರೆ, ನೀವು ಕಸದ ಡಬ್ಬಿ ಬಿದ್ದಿದೆಯಲ್ಲ, ಆ ಕಸದ ಡಬ್ಬಿಯಲ್ಲಿ ಅಲ್ಲಿದೆ, ಅದನ್ನು ತೆಗೆದುಕೊಂಡು ಹೋಗು. ಅವ್ನಿಗೆ ಭಾಳ ಖುಷಿ ಆಗುತ್ತೆ. ಆ ಕಸದ ಡಬ್ಬಿಲಿರೋಂಥ ಚಿಂತಾಮಣಿ ಅಥವಾ ಸ್ಪರ್ಶಮಣಿ ಅವನು ತೆಗೆದುಕೊಂಡು ಹೋಗ್ತಾನೆ. ಆ ವ್ಯಾಪಾರಿ ತೆಗೆದುಕೊಂಡು ಹೋಗ್ತಾನೆ. ಹೋಗಿ ಎಲ್ಲದಕ್ಕೂ ಅದನ್ನು ಸ್ಪರ್ಶ ಮಾಡ್ತಾನೆ. ಅವನ ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳು, ಬಟ್ಟೆಗಳು, ಏನೆಲ್ಲ ಎಲ್ಲದಕ್ಕೂ ಅವನು ಸ್ಪರ್ಶ ಮಾಡ್ತಾನೆ. ಮನೆ ಎಲ್ಲ ಸ್ಪರ್ಶ ಮಾಡ್ತಾನೆ. ಸಾಕಷ್ಟು ಮಣ್ಣು ಕಲ್ಲುಗಳಂತಂದು ಅವನು ಸ್ಪರ್ಶ ಮಾಡಿ ಎಲ್ಲ ಸ್ವರ್ಣ ಆಗುತ್ತೆ ಅವನ ಹತ್ರ. ಆಮೇಲೆ ಅವನಿಗೆ ವಿಚಾರ ಬರುತ್ತೆ, ಇವ್ರ ಹತ್ರ ಇದಕ್ಕಿಂತ ಏನಾದರೂ ಮೂಲ್ಯವಾದ ವಸ್ತು ಇರ್ಬೋದು, ಅದಕ್ಕೋಸ್ಕರ ಈ ಚಿಂತಾಮಣಿಯನ್ನು ಇವ್ರು ಎಲ್ಲಿ ಹೋಗಿದ್ದಾರೆ, ವೇಸ್ಟ್ ಬಿನ್, ಎಲ್ಲ ನಾವು ಕಸವನ್ನು ಹಾಕ್ತಿರೋಂಥ ಅಂತ ಕೂಡ್ದಾನ ಅಂತ ಹೇಳ್ತೀವಿ ನಾವು, ಕಸದ ಡಬ್ಬಿಯಲ್ಲಿ ಹಾಕಿದ್ದಾರೆ. ಅದಕ್ಕೋಸ್ಕರ ಅವನು ಓಡಿ ಮತ್ತೆ ಬರ್ತಾನೆ ಅವ್ರ ಹತ್ರ.
ಅಂದರೆ ನೀವು ದಯವಿಟ್ಟು ನನಗೆ ನಿಮಗೆ ಇದಕ್ಕಿಂತ ಮೂಲ್ಯವಾದ ವಸ್ತು ನಿಮ್ಮ ಹತ್ರ ಏನಿದೆ ಅದು ಕೊಡಿ, ಯಾಕಂದರೆ ಇದು ಕಸದ ಡಬ್ಬಿಯಲ್ಲಿತ್ತು ನಿಮ್ಮದು ಚಿಂತಾಮಣಿ. ಸನಾತನ ಗೋಸ್ವಾಮಿಗಳು ಹೇಳ್ತಾರೆ, ಆ ಚಿಂತಾಮಣಿಯನ್ನು ನೀನು ಹೋಗಿ ಆ ಯಮುನಾ ನದಿಯಲ್ಲಿ ಒಗೆದು ಬಾ, ಆಮೇಲೆ ನಾನು ಹೇಳ್ತೇನೆ. ಹೋಗಿ ಅದನ್ನು ಬರ್ತಾನೆ, ಬಂದ ಆಮೇಲೆ ಸನಾತನ ಗೋಸ್ವಾಮಿ ಹೇಳ್ತಾರೆ, ನಿಜವಾದ ಚಿಂತಾಮಣಿ ನನ್ನ ಹತ್ರ ಇದೆ. ಅದು ಏನಂದರೆ ಈ ಭಗವಂತನ ನಾಮಸ್ಮರಣೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ಬರೀ ಸ್ವರ್ಣ ಅಲ್ಲ, ನಮಗೆ ನಿಜವಾದ ಕೃಷ್ಣ ಪ್ರೇಮದನ ಭಗವಂತನ ಅಲ್ಲಿ ಇರುವ ನಮ್ಮ ಪ್ರೇಮ ಅದು ಜಾಗೃತವಾಗುತ್ತೆ ಅಂತ ಹೇಳ್ತಾರೆ. ಆಗ ಅವನು ಭಗವಂತನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ರೀತಿ ಸನಾತನ ಗೋಸ್ವಾಮಿಗಳು ಅವರು ಪ್ರತಿನಿತ್ಯ ಗೋವರ್ಧನ ಪರಿಕ್ರಮವನ್ನು ಮಾಡ್ತಾಯಿದ್ರು. ಯಾವ ರೀತಿ ಅಂದರೆ, ಇವತ್ತು ನಾವು ಗೋವರ್ಧನ ಪರಿಕ್ರಮ ಮಾಡ್ತೀವಲ್ಲ, ಅದು ಅಲ್ಲ, ಅದು ಸುಮಾರು 20 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ಆ ಸಮಯದಲ್ಲಿ ಒಂದು ದೊಡ್ಡ ಪರಿಕ್ರಮ ಅಂತಿದೆ 500 ವರ್ಷಗಳ ಹಿಂದೆ. ಅಂದರೆ ಅದು ಚಂದ್ರ ಸರೋವರ, ಪೇಟ, ಈ ರೀತಿ ಅಂದರೆ ತುಂಬ ದೂರ ಹಾದು ಹೋಗುತ್ತೆ ಅದು. ಅಂದರೆ ಅದು ಸುಮಾರು 40 ಕಿಲೋಮೀಟರ್ ಆಗುತ್ತೆ. ಅದು ಪ್ರತಿನಿತ್ಯ ಅವರು ಗೋವರ್ಧನ ಗಿರಿಯ ಪರಿಕ್ರಮವನ್ನು ಮಾಡ್ತಾಯಿದ್ರು. ಅವರು ಈ ಒಂದು ತಮಗೆ ನಿಯಮಾನುಸಾರವಾಗಿ, ಅಂದರೆ ಪ್ರತಿನಿತ್ಯ ಒಂದು ವಚನ ಬದ್ಧತೆಯಿಂದ ಪ್ರತಿನಿತ್ಯ ಮಾಡ್ತಾಯಿದ್ರು. ಕೊನೆಗೆ ಅವ್ರಿಗೆ ತುಂಬ ವಯಸ್ಸಾದಾಗ ಕೃಷ್ಣ ಬಂದು ಅವ್ರಿಗೆ ಹೇಳ್ತಾನೆ, ಸ್ವತಃ ಒಂದು ಚಿಕ್ಕ ಬಾಲಕನ ರೂಪದಲ್ಲಿ ಬಂದು ಅವ್ರಿಗೆ ಹೇಳ್ತಾನೆ, ಇಲ್ಲ ನಿಮಗೆ ಈಗ ಬಹಳ ವಯಸ್ಸಾಗಿದೆ, ಈಗ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ, ದಯವಿಟ್ಟು ಇಲ್ಲಿ ನಿಲ್ಲಿಸಿ ಅಂತ. ಇಲ್ಲ ನಾನು ಪ್ರಾಣ ಹೋದರೂ ಸರಿ, ಆದರೆ ನಾನು ನನ್ನ ವ್ರತ ಇದೆ, ನಾನು ಪ್ರತಿನಿತ್ಯ ಗೋವರ್ಧನಗಿರಿಯ ಪರಿಕ್ರಮವನ್ನು ಮಾಡಲೇಬೇಕಂತ. ಆಗ ಕೃಷ್ಣ ಏನು ಮಾಡ್ತಾನೆ, ಅವನು ಗೋವರ್ಧನಗಿರಿಯ ಮೇಲೆ ಒಂದು ಶಿಲೆಯ ಮೇಲೆ ಹೋಗಿ ನಿಂತು ಆ ಕೊಳಲನ್ನು ನುಡಿಸ್ತಾನೆ. ಕೊಳಲು ನುಡಿಸಿದಾಗ ಏನಾಗುತ್ತೆ, ಅವನ ಚರಣದ ಚಿಹ್ನೆ ಆ ಗೋವರ್ಧನಗಿರಿಯ ಒಂದು ಆ ಶಿಲೆ ಏನಿದೆ, ಗೋವರ್ಧನ ಶಿಲೆಯಲ್ಲಿ ಮೂಡುತ್ತೆ. ಆ ಶಿಲೆಯನ್ನು ಅವನು ತಂದು ಸನಾತನ ಗೋಸ್ವಾಮಿಗೆ ಕೊಡ್ತಾನೆ. ಹೇಳ್ತಾನೆ, ಇದು ಅದರಲ್ಲಿ ಭಗವಂತನ ಚರಣ ಚಿಹ್ನೆ, ಆಮೇಲೆ ಹಸುವಿನ ಕರು ಏನಿದೆಯಲ್ಲ, ಕರುವಿನ ಪಾದಾಂಕುರ, ಗೋವತ್ಸ, ಆಮೇಲೆ ಕೃಷ್ಣನ ಕೊಳಲು, ಆ 3 ಚಿತ್ರಗಳು ಇರ್ತವೆ. ಭಗವಂತನ ಚರಣ ಚಿಹ್ನೆ ಈ ರೀತಿ. ಇದನ್ನು ನೀನು ಪ್ರತಿನಿತ್ಯ 4 ಬಾರಿ ಪರಿಕ್ರಮ ಮಾಡಿದರೆ ಆಯಿತು, ನಿನಗೆ ಸಂಪೂರ್ಣ ಗೋವರ್ಧನಗಿರಿಯ ಪರಿಕ್ರಮ ಮಾಡಿದ ಒಂದು ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದಾಗ, ಅದು ಇವತ್ತಿಗೂ ಭಕ್ತರು ಅದನ್ನು ಮಾಡ್ತಾರೆ. ಅಂದರೆ ಎಲ್ರಿಗೂ ಸಾಧ್ಯವಿದ್ದಷ್ಟು ಪೂರ್ತಿ ಗೋವರ್ಧನ ಪರಿಕ್ರಮ ಮಾಡ್ತಾರೆ. ಆದರೆ ಇದು ರಾಧಾ ದಾಮೋದರ ದೇವಸ್ಥಾನದಲ್ಲಿ ಸೇವಾಕುಂಜದಲ್ಲಿದೆ ಇನ್ನೂವರೆಗೂ. ಆ ಶಿಲೆಯಲ್ಲಿ ಅಲ್ಲಿ ಹೋಗಿ ಎಲ್ಲ ಭಕ್ತರು ಅಲ್ಲಿ 4 ಬಾರಿ ಪ್ರತಿನಿತ್ಯ ಪರಿಕ್ರಮ ಮಾಡ್ತಾರೆ, ತುಂಬ ಭಕ್ತರು. ಈ ರೀತಿ ಸನಾತನ ಗೋಸ್ವಾಮಿಗಳಿಗೆ ಪೂರ್ತಿ ಬ್ರಜಧಾಮ, ಅಂದರೆ ಪೂರ್ತಿ ಈ 84 ಕೋಸ್, 84 ಚದುರು ಮೈಲಿ ಏನು ಈ ವ್ರಜಧಾಮ ಇದೆಯಲ್ಲ, ಕೃಷ್ಣನ ಧಾಮ, ಅದರ ಗುರುಗಳು ಅಂತ ಹೇಳ್ತಾರೆ. ಅವರು ಪ್ರತಿನಿತ್ಯ ಎಲ್ಲ ಬೇರೆ ಬೇರೆ ವ್ರಜವಾಸಿಗಳ ಮನೆಗಳಿಗೆ ಹೋಗ್ತಿದ್ರು. ಅವರ ಒಂದು ನೋವು ನಲಿವುಗಳಲ್ಲಿ ಅವರು ಭಾಗ ಆಗ್ತಿದ್ರು. ಪ್ರತಿಯೊಬ್ಬರು ಅವ್ರ ಕಡೆಯಿಂದ ಎಲ್ಲ ವ್ರಜವಾಸಿಗಳು ಸನಾತನ ಗೋಸ್ವಾಮಿಗಳಿಂದ ದೀಕ್ಷೆಯನ್ನು ಪಡೆದುಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಇರ್ತಾಯಿದ್ರು. ಪ್ರತಿನಿತ್ಯ ಹೋಗಿ ಅವರ ಒಂದು ಕಷ್ಟ ಸುಖಗಳನ್ನು ಆಲಿಸಿ ಅವರಿಗೆ ಒಂದು ಆಶೀರ್ವಚನ ನೀಡಿ ಸನಾತನ ಗೋಸ್ವಾಮಿಗಳು ಬರ್ತಾಯಿದ್ರು. ಕೊನೆಗೆ ಸನಾತನ ಗೋಸ್ವಾಮಿಗಳವರು ಚಕಲೇಶ್ವರ ಮಹಾದೇವ ಅಂತೇಳಿ ಮಾನಸಿ ಗಂಗಾ ಹತ್ರ ಗೋವರ್ಧನದಲ್ಲಿ ದೇವಸ್ಥಾನ ಇದೆ. ಒಂದು ವೃಂದಾವನದ 4 ಪ್ರಮುಖ ಶಿವಾಲಯಗಳಲ್ಲಿ ಒಂದು ಚಕಲೇಶ್ವರ ಮಹಾದೇವ. ಆ ದೇವಸ್ಥಾನದಲ್ಲಿ ಇದ್ದು ಸನಾತನ ಗೋಸ್ವಾಮಿಗಳು ಅಲ್ಲಿ ಭಜನೆಯನ್ನು ಮಾಡ್ತಾ ಇರ್ತಾರೆ, ಪುಸ್ತಕಗಳನ್ನು ಬರಿತಾ ಇರ್ತಾರೆ. ಆ ಸಮಯದಲ್ಲಿ ಒಂದು ಸಾರಿ ಏನಾಗುತ್ತೆ, ಅಲ್ಲಿ ಬಹಳ ಬೇಸಿಗೆ ಸಮಯದಲ್ಲಿ ಸೊಳ್ಳೆಗಳ ಕಾಟ ಭಾಳ ಆಗುತ್ತೆ. ಆಗ ಅವ್ರು ಏನು ಮಾಡ್ತಾರೆ, ನಾನು ಇಲ್ಲ ಇದ್ರ ಬಿಟ್ಟು ಹೋಗಿ ಬೇರೆ ಕಡೆ ಎಲ್ಲಾದರೂ ಇರಬೇಕು, ಇಲ್ಲಿ ತುಂಬ ಸೊಳ್ಳೆಗಳಿದಾವೆ. ಅವ್ರ ವಿಚಾರ ಗೊತ್ತಾದ ತಕ್ಷಣ ಒಬ್ಬ ಬ್ರಾಹ್ಮಣರ ರೂಪದಲ್ಲಿ ಸ್ವತಃ ಶಿವ ಬರ್ತಾನೆ. ಶಿವ ಬಂದು ಅವ್ರಿಗೆ, ಇಲ್ಲ ದಯವಿಟ್ಟು ನೀವು ಹೋಗಬೇಡಿ, ಇನ್ನೊಂದು ದಿವಸ ನಿಮ್ಗೆ ತೊಂದರೆ ಆದರೆ ನೋಡಿ ಹೋಗುವ ವಿಚಾರ ಮಾಡಲಿಕ್ಕೆ ಬರುತ್ತೆ, ಇವತ್ತು ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಸನಾತನ ಗೋಸ್ವಾಮಿಗಳು ಮನಸ್ಸನ್ನು ಬದಲಿಸಿ ಅಲ್ಲೇ ಇರ್ತಾರೆ. ಆಗ ಸ್ವತಃ ಶಿವ ಈ ಎಲ್ಲ ಕ್ರಿಮಿಕೀಟಗಳ ಒಂದು ಜವಾಬ್ದಾರಿಯನ್ನು ನೋಡ್ಕೊಳ್ಳೋಂಥ ದೇವತೆಯನ್ನು ಆಹ್ವಾನ ಮಾಡಿ ಹೇಳ್ತಾನೆ, ಇಲ್ಲಿ ಏನೋ ಈ ಒಂದು
ಸ್ಥಳದಲ್ಲಿ ಸನಾತನ ಗೋಸ್ವಾಮಿಗಳಿಗೆ ಯಾವುದೇ ಸೊಳ್ಳೆಗಳು ಕಾಟ ಕೊಡಬಾರ್ದು ಅಂತ. ಅದರಿಂದ ಅವ್ರಿಗೆ ಅಲ್ಲಿಂದ ಸೊಳ್ಳೆಗಳೆಲ್ಲ ಹೊರಟು ಹೋಗ್ಬಿಡ್ತವೆ. ಅಲ್ಲೇ ಸನಾತನಗೊಳಿಸ್ಬಿಡ್ತಾರೆ. ಕೊನೆಗೆ ಗುರು ಪೂರ್ಣಿಮೆ ದಿವಸ ಅವರು ತಮ್ಮ ಶರೀರವನ್ನು ಅಲ್ಲಿ ಚಕಲೇಶ್ವರ ಮಹಾದೇವ, ಮಾನಸಿ ಗಂಗಾ ಆ ಒಂದು ಸ್ಥಳದಲ್ಲಿ ಅವರು ಶರೀರವನ್ನು ತ್ಯಾಗ ಮಾಡ್ತಾರೆ. ಅದನ್ನು ಕೇಳ್ಬಿಟ್ಟು ಪೂರ್ತಿ ಬೃಂದಾವನ ಎಲ್ಲ ಪೂರ್ತಿ ಬಹಳ ಅವರು ನೊಂದ್ಕೊಳ್ತಾರೆ. ಎಲ್ಲ ಬ್ರಜಭಾಷೆಗಳು, ಬೃಂದಾವನದ ಗುರುಗಳು ತೀರ್ಕೊಂಡಿದ್ದಾರೆ ಅಂಥೇಳಿ. ಅವರ ಒಂದು ಸ್ಮರಣಾರ್ಥವಾಗಿ ಇವತ್ತಿಗೂ ಕೂಡ ಗುರುಪೂರ್ಣಿಮೆಯ ದಿವಸ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ರಜವಾಸಿಗಳು ಎಲ್ಲ ಬೃಂದಾವನದ ಭಕ್ತರು ಅವರು ಈ ಗೋವರ್ಧನಗಿರಿಯ ಪರಿಕ್ರಮವನ್ನು ಮಾಡ್ತಾರೆ. ಈ ಗುರುಪೂರ್ಣಿಮೆ ದಿವಸ ಯೂಶ್ವಲಿ ಕಾರ್ತಿಕ ಮಾಸದ ಕೊನೆಯ 5 ದಿವಸ ತುಂಬ ಜನ ಪರಿಕ್ರಮವನ್ನು ಮಾಡ್ತಾ ಇರ್ತಾರೆ. ಆದರೆ ಅದಕ್ಕಿಂತ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪರಿಕ್ರಮ ಮಾಡೋದು ಗುರುಪೂರ್ಣಿಮೆ ದಿವಸ. ಯಾಕಂದರೆ ಇದು ಸನಾತನ ಗೋಸ್ವಾಮಿಗಳ ಒಂದು ಸ್ಮರಣಾರ್ಥವಾಗಿ. ಯಾಕಂದರೆ ಎಲ್ಲ ಬ್ರಜವಾಸಿಗಳು ಸನಾತನ ಗೋಸ್ವಾಮಿಗಳನ್ನು ಅವರ ಗುರು ಅಂಥೇಳಿ ಅವರು ಸ್ವೀಕಾರವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಅವರು ಗುರುಪೂರ್ಣಿಮೆ ದಿವಸ ಈ ಪರಿಕ್ರಮೆಯನ್ನು ಮಾಡ್ತಾರೆ. ಸನಾತನ ಗೋಸ್ವಾಮಿಗಳು ಅನೇಕ ಗ್ರಂಥಗಳ ರಚನೆಯನ್ನು ಮಾಡಿದ್ದಾರೆ. ಆದರೆ ಅದರಲ್ಲಿ ಪ್ರಮುಖವಾಗಿ 4 ಗ್ರಂಥಗಳ ಬಗ್ಗೆ ಚೈತನ್ಯ ಚರಿತಾಮೃತದಲ್ಲಿ ಶ್ರೀಲ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿಗಳು ಅವರು ಉಲ್ಲೇಖವನ್ನು ಮಾಡ್ತಾರೆ. ಒಂದು ಬೃಹತ್ ಭಾಗವತಾಮೃತ. ಬೃಹತ್ ಭಾಗವತಾಮೃತದಲ್ಲಿ ಭಕ್ತಿ ಅಂದರೆ ಏನು, ಭಕ್ತ ಯಾವ ರೀತಿ ಮಾಡಬೇಕು, ಅವನ ಆಚಾರ ವಿಚಾರಗಳು ಹೇಗಿರಬೇಕು, ಅದರ ಬಗ್ಗೆ ಇದು ಗೋಪಕುಮಾರ ಅನ್ನುವ ಕಥೆಯ ಮುಖಾಂತರ, ಗೋಪಕುಮಾರನವನ್ನು ದೃಷ್ಟಾಂತ ಮುಖಾಂತರ ವಿವರಿಸಿದ್ದಾರೆ. ಆಮೇಲೆ ಹರಿಭಕ್ತಿ ವಿಲಾಸ ಅನ್ನುವ ಅತ್ಯಂತ ಬೃಹತ್ ಗ್ರಂಥವನ್ನು ಅವರು ರಚನೆ ಮಾಡಿದರು. ಹರಿಭಕ್ತಿ ವಿಲಾಸದಲ್ಲಿ ಯಾವ ರೀತಿ ನಾವು ಕೃಷ್ಣನ ಜನ್ಮತಿಥಿಯನ್ನು ಆಚರಿಸಬೇಕು, ಯಾವ ರೀತಿ ಬೇರೆ ಬೇರೆ ಏಕಾದಶಿ ವ್ರತಗಳನ್ನು, ಯಾವ ರೀತಿ ನಾವು ಭಗವಂತನ ಸೇವೆಯನ್ನು ಮಾಡಬೇಕು, ಯಾವ ರೀತಿ ನಾವು ವೈಷ್ಣವರ ಜೊತೆಗೆ ನಮ್ಮ ಒಂದು ಆಚಾರ ವಿಚಾರಗಳಿರಬೇಕು, ಅದ್ರ ಬಗ್ಗೆ ಎಲ್ಲ ತುಂಬ ವಿಸ್ತಾರವಾಗಿ ಅನೇಕ ಶಾಸ್ತ್ರಗಳಿಂದ ಉಲ್ಲೇಖ ಮಾಡ್ತಾ ಈ ಹರಿಭಕ್ತಿ ವಿಲಾಸವನ್ನು ಅವರು ಸಂಗ್ರಹ ಮಾಡಿದ್ದಾರೆ. ಆಮೇಲೆ ದಶಮ ಟಿಪ್ಪಣಿ ಅಂದರೆ ಇದು ಶ್ರೀಮದ್ ಭಾಗವತದ ದಶಮ ಸ್ಕಂದದ ಮೇಲೆ ತುಂಬ ಒಂದು ವಿಸ್ತೃತವಾದ ವ್ಯಾಖ್ಯಾನವನ್ನು ಸನಾತನ ಗೋಸ್ವಾಮಿಗಳು ನೀಡಿದ್ದಾರೆ, ದಶಮ ಟಿಪ್ಪಣಿ. ಆಮೇಲೆ ಇನ್ನೊಂದು ಪುಸ್ತಕ ಶ್ರೀಕೃಷ್ಣ ಲೀಲಾಸ್ತವ. ಇದು ದಶಮ ಸ್ಕಂದದ ಸಂಕ್ಷೇಪ ಅನುವಾದ. ಇದು ಅಂದರೆ ಅದನ್ನು ಈಗ ಒಂದು ಶ್ಲೋಕವನ್ನು ಒಂದು ಪದದಲ್ಲಿ ಹೇಳಿದ್ದಾರೆ. ಆ ರೀತಿ 4 ಶ್ಲೋಕಗಳನ್ನು 2 ಪದದಲ್ಲಿ ಹೇಳಿ ಮುಗಿಸಿದ್ದಾರೆ, ಅಥವಾ 4 ಪಾದ, 2 ಪಾದ ಹೇಳ್ಬೇಕು ನೀವು. ಆ ರೀತಿ ಅಂದರೆ ಒಂದು ಶ್ಲೋಕವನ್ನು ಅರ್ಧ ಪಾದದಲ್ಲಿ ಹೇಳಿ, ಈ ರೀತಿ ಸುಮಾರು ಅಂದರೆ ತುಂಬ ಸಂಕ್ಷೇಪವಾಗಿ ಶ್ರೀಕೃಷ್ಣ ಲೀಲಾಸ್ತವ ಅಂದರೆ ದಶಮ ಸ್ಕಂದದ ಸಂಕ್ಷೇಪ ವರ್ಣನೆಯನ್ನು ಬಹಳ ಕಡಿಮೆ ಶಬ್ದಗಳಲ್ಲಿ ಸಂಪೂರ್ಣ ದಶಮ ಸ್ಕಂದವನ್ನು ವರ್ಣನೆ ಮಾಡೋದು ಶ್ರೀಕೃಷ್ಣ ಲೀಲಾಸ್ತವ. ಈ ರೀತಿ ಅನೇಕ ಗ್ರಂಥಗಳನ್ನ ಅವರು ರಚನೆಯನ್ನು ಮಾಡಿದ್ದಾರೆ. ಅದೇ ರೀತಿ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಗಳಿಂದ ನಮ್ರತೆಯನ್ನು ಎಲ್ರಿಗೂ ತಿಳಿಸ್ಕೊಟ್ರು. ಯಾವ ರೀತಿ ಭಕ್ತರು ವಿನಮ್ರತೆಯಿಂದ ಸೇವೆಯನ್ನು ಮಾಡ್ತಾರೆ ಅಂತ. ಯಾವ ಚೈತನ್ಯ ಮಹಾಪ್ರಭುಗಳ ಶಿಕ್ಷಾಶ್ರಮದಲ್ಲಿ ನಾವು ನೋಡ್ತೀವಿ, ತೃಣಾದಪಿ ಸುನೀಚೇನ ತರೋರಿವ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾಹರಿ ಅಂತೇಳಿ. ಆ ರೀತಿ ಆ ತೃಣಾದಪಿ ಸುನೀಚೇನ ಈ ಶ್ಲೋಕದ ಒಂದು ವ್ಯಾಖ್ಯಾನವನ್ನು ಅವರ ಜೀವನದಿಂದ ನಮಗೆ ಸನಾತನ ಗೋಸ್ವಾಮಿಗಳು ಕಲಿಸಿಕೊಟ್ರು. ಮತ್ತು ಅವರು ನಿತ್ಯ ಕೃಷ್ಣನ ಧಾಮದಲ್ಲಿ ಗೋಲಕ ವೃಂದಾವನದಲ್ಲಿ ಮಂಜರಿಯ ರೂಪದಲ್ಲಿ ಒಂದು ಏನು ಹೇಳ್ತಾರೆ, ರತಿ ಮಂಜರಿ ಅಥವಾ ಲವಂಗ ಮಂಜರಿ ರೂಪದಲ್ಲಿ ಅವರು ಗೋಪಿಕೆಯರ ಸೇವೆಯನ್ನು ಮಾಡ್ತಾರೆ. ಅವರು ಕೃಷ್ಣನ ಒಂದು ಸಹಾಯಕಿಯರು, ಸಖಿಯರಿದ್ದಾರೆ, ಅವರ ಒಂದು ಸೇವೆಯನ್ನು ಅವರು ಕೃಷ್ಣನ ಸೇವೆಯಲ್ಲಿ ಅವರು ತೊಡಗಿರ್ತಾರೆ. ರತಿ ಮಂಜರಿ ರೂಪದಲ್ಲಿ ಅವರು ಗೋಲಕ ವೃಂದಾವನದಿಂದ ಅವರು ಚೈತನ್ಯ ಮಹಾಪ್ರಭುಗಳ ಈ ಆಂದೋಲನದಲ್ಲಿ ಸಹಾಯ ಮಾಡಲಿಕ್ಕೆ ಬಂದಿದ್ದರು. ಅವರ ರೂಪ ರತಿ ಮಂಜರಿ ಅಂಥೇಳಿ ಅಥವಾ ಲವಂಗ ಮಂಜರಿ ಅಂತ ಹೇಳ್ತಾರೆ. ಈ ರೀತಿ ಸನಾತನ ಗೋಸ್ವಾಮಿಗಳು ತಮ್ಮ ಅತ್ಯಂತ ಮೇಧಾವಿಗಳು, ಪಂಡಿತರು,
ಆಗಿದ್ದರೂ ಕೂಡ ಅತ್ಯಂತ ವಿನಮ್ರತೆಯಿಂದ ಯಾವ ರೀತಿ ನಾವು ಭಕ್ತಿಯನ್ನು ಮಾಡಬೇಕು ಅನ್ನೋದನ್ನು ನಮಗೆ ತೋರಿಸ್ಕೊಟ್ರು. ನಾವು ಅವರಲ್ಲಿ ಇವತ್ತು ಪ್ರಾರ್ಥನೆ ಮಾಡೋಣ. ನಮಗೂ ಅವ್ರ ಹೃದಯದಲ್ಲಿ ವಿನಮ್ರ ಭಾವನೆಯಿಂದ, ದೃಢತೆಯಿಂದ, ಸಂಪೂರ್ಣ ಶರಣಾಗತರಾಗಿ ಭಗವಂತನ ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀಲ ಪ್ರಭುಪಾದರ ಒಂದು ಆಂದೋಲನದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ನೀಡಲಿ ಅಂಥೇಳಿ ಅವಳನ್ನ ನಾವು ಪ್ರಾರ್ಥನೆ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತುಂಬ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನು ಹೆಚ್ಚಿನ ಕನ್ನಡ ಪ್ರವಚನಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ISKCON ಕನ್ನಡ.